ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಧಿತಮಜಂ ಬಹುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನ ಚ ಸ್ವರ್ಗೇಣ ಮೇ ಕಾರ್ಯಂ ತ್ಯಕ್ತ್ವಾ ಸ್ವಜನಮೀದೃಶಂ ಇತ್ಯುಕ್ತಃ ಪ್ರಯಯೌ ದೂತಃ ತಸ್ಥಾವೇವ ಯುಧಿಷ್ಠಿರಃ. ಎಷ್ಟು ಹೇಳಿ ಹಾಗೇನಾಯಿತು? ದೂತಃ ತಸ್ಥಾವೇವ ಯುಧಿಷ್ಠಿರಃ. ಅಲ್ಲಿ ಹೇಳ್ದ ಇಲ್ಲೇ ಇರ್ತೀನಿ ಹೋಗು ಅಂತ ಹೇಳಿದ ತಕ್ಷಣ ಅಲ್ಲೇ ನಿಂತ್ಕೊಂಡ. ಹಾಗೆ ನಡೆದಿದ್ದೇನು? ತತೋತ್ರ ದೇವಾಃ ಪುರುಹೂತಪೂರ್ವಕಾಃ ಸಮಾಯಯುಃ ಸ್ನೇಹವಶಾತ್ ಯುಧಿಷ್ಠಿರೇ ತೇಷು ಆಗತೇಷ್ವೇವ ನ ತತ್ರ ವಾಚಃ ದೀನಾ ನ ದುರ್ಗಂಧತಮೋ ಅಪಿ ಅಪಶ್ಯತ್. ಏನು ಕಂಡ? ಯಾವುದು ಕೃತಕ ನರಕ. ದುರ್ಯೋಧನ ಸಿಕ್ಕಿದ್ದು ಕೃತಕ ಸ್ವರ್ಗ, ಈತನ ಸಿಕ್ಕಿದ್ದು ಕೃತಕ ನರಕ. ಆಗ ಹೇಳ್ತಾರೆ ಸ್ವರ್ಗೋತ್ತಮಂ ದೇಶಂ ಅಪಶ್ಯದೇತತ್ ಅಭ್ರಾಂತಚೇತಾಃ ಸ ಯುಧಿಷ್ಠಿರಸ್ತದಾ ಆಹಾತ್ರ ಧರ್ಮಃ ಪುನರಾತ್ಮ ಸದ್ಯಶಃ ಪ್ರಕಾಶಯನ್ ಪಾಂಡುಸುತಾಭಿಧಂ ಸ್ವಂ. ಸ್ವರ್ಗೋತ್ತಮಂ ದೇಶಂ, ಸ್ವರ್ಗರೂಪವಾದ ಉತ್ತಮ ಲೋಕವನ್ನು, ಪ್ರದೇಶವನ್ನು ಅಪಶ್ಯತೆ ನೋಡ್ತಾನೆ. ಅಲ್ಲಿ ಯಾವುದೂ ಇಲ್ಲ, ಶುದ್ಧವಾದ ಜಾಗ. ಆಗ ಅನ್ಕೋತಾನೆ ಏತತ್ ಅಭ್ರಾಂತಚೇತಾಃ. ಮೊದಲಿನದು ಭ್ರಾಂತಿಯಾಗಿತ್ತು, ಇದು ಭ್ರಾಂತಿ ಅಲ್ಲ. ಇದು ಭ್ರಾಂತಿ ಇಲ್ಲದನ್ನು ಕಂಡಿದ್ದ, ಈಗ ಇರೋದನ್ನು ಕಂಡ. ಸ ಯುಧಿಷ್ಠಿರಸ್ತದ, ಆ ಧರ್ಮರಾಜ ಕಂಡು ಆಹಾತ್ರ ಧರ್ಮ ಪುನರಾತ್ಮ ಸದ್ಯಶಃ ಪ್ರಕಾಶಯನ್ ಪಾಂಡುಸುತಾಭಿಧಂ ಸ್ವಂ. ಅಲ್ಲಿ ಯಮದೇವರು ಇದ್ದರು, ಎಲ್ಲ ದೇವತೆಗಳು ಬಂದಿದ್ದರು. ಆಹಾತ್ರ ಧರ್ಮ ಪುನರಾತ್ಮ ಸದ್ಯಶಃ ಪ್ರಕಾಶಯನ್. ಆತ ಯಮದೇವರು ಹೇಳಿದರು ತಮ್ಮ ಆತ್ಮ ಸದ್ಯಶಃ, ತಮ್ಮ ಉತ್ತಮವಾದ ಕೀರ್ತಿಯನ್ನು ಪ್ರಕಾಶನ ಮಾಡಲಿಕ್ಕೋಸ್ಕರ ಪಾಂಡುಸುತಾಭಿಧಂ ಸ್ವಂ, ಪಾಂಡುಸುತಾಭಿಧಂ ಸ್ವಂ, ಪಾಂಡುಪುತ್ರ ರೂಪದ ಯುಧಿಷ್ಠಿರ ರೂಪವನ್ನು ಕುರಿತು ಹೇಳಿದ. ಧರ್ಮಾದ್ವಿಶಿಷ್ಟಾ ಹಿ ಸದಾ ನೃಶಂಸತ ದೃಷ್ಟಾಶಸಾ ತ್ವಯ್ಯಧಿಕಾ ತ್ರಿಶೋ ಮಯಾ ಶಕ್ರೋಪ್ಯುವಾಚ ಏನ ವಿಧಂ ವೃಷಾತೆ ಪ್ರದರ್ಶಿತಂ ದ್ರೋಣಕೃತೆ ಮೃಷಾಗಿರಃ. ಧರ್ಮಾದ್ವಿಶಿಷ್ಟಾ ಹಿ ಸದಾ ನೃಶಂಸತ. ಧರ್ಮಾಚರಣೆ ಮಾಡಬೇಕು, ಆದರೆ ಆ ಧರ್ಮಾಚರಣೆ ಹಿಂದೆ ಕರುಣೆ ಇರಬೇಕು ಅಂತ ಹೇಳ್ತಾರೆ. ವೆರಿ ಇಂಪಾರ್ಟೆಂಟ್. ಧರ್ಮಾಚರಣೆಯಿಂದ ಏನಿರಬಾರ್ದು? ಕ್ರೌರ್ಯ ಇದ್ದರೆ ಧರ್ಮಾಚರಣೆ ಅಲ್ಲ. ಅದು ರೂಲ್ಸ್ ಫಾಲೋ ಮಾಡ್ತಾನೆ ಅಂತ ತಿಳ್ಕೊಬೇಡ. ಮಾಡಲೇಬೇಕು, ತಪ್ಪಲ್ಲ. ಅದ್ರ ಹಿಂದೆ ಏನಿರಬೇಕು? ಕರುಣೆ ಇರಬೇಕು, ಕರುಣೆ ಇರಬೇಕು ಹೊರತು ಏನಿರಬಾರ್ದು, ಅದರಲ್ಲಿ ಕ್ರೌರ್ಯ ಇರಬಾರ್ದು. ತುಂಬ ಅಧಿಕಾರಿಗಳು ಏನು ಮಾಡ್ಕೊತಾರೆ, ತಮ್ಮ ದುಷ್ಟತನವನ್ನು ಕಾನೂನು ಮೂಲಕ ಉಪಯೋಗ ಮಾಡ್ಕೊತಾರೆ. ತಪ್ಪದು. ಇದು ಅರ್ಥ ಮಾಡಿಕೊಂಡ್ರೆ ಯಾವುದೇ ಧರ್ಮವನ್ನು ಹೇಳಬೇಕಾದ್ರೆ ಕರುಣೆಯಿಂದ ಹೇಳಬೇಕೆ ಹೊರತು ಭಯಪಡಿಸಿ ಹೇಳಬಾರ್ದು. ಅವಾಗೇನಾಗುತ್ತೆ, ಅವನು ಇನ್ನೂ ಇದು ಮಾಡ್ತಾನೆ, ಹೇಟ್ ಮಾಡ್ತಾನೆ. ಅವ್ನು ಮಾಡ್ಲಿಕ್ಕಾಗದೆ ಹೋದಾಗ ಅದನ್ನು ಹೇಟ್ ಮಾಡಿಬಿಟ್ಟು ಪರಧರ್ಮಕ್ಕೆ ಹೊರಟುಬಿಡ್ತಾನೆ. ಅದು ಇಬ್ಬರು ತಪ್ಪಿನಿಂದ ಆದ ಅನಾಹುತ. ಅದಕ್ಕೆ ಧರ್ಮ ಮತ್ತು ಕಾರುಣ್ಯ ಎರಡು ಸೇರಬೇಕು. ಧರ್ಮ ಮತ್ತು ಕಾರುಣ್ಯ ಸೇರದೆ ಹೋದರೆ ಏನಾಗೋದಿಲ್ಲ, ಧರ್ಮ ಪ್ರಚಾರ ಮಾಡೋಕ್ಕಾಗೋದಿಲ್ಲ. ತಪ್ಪು ಮಾಡಿದ ಶಿಕ್ಷಾ ವಿಚಾರ ಬೇರೆ, ಬಟ್ ಆರಂಭದಲ್ಲೇ ಏನು ಮಾಡೋಕ್ಕೆ ಹೋಗಬಾರ್ದು. ಯಾವಾಗಲೂ ನಿಷ್ಕರಣೆಯಿಂದ ಹೇಳೋದಕ್ಕೆ ಹೋಗಬಾರ್ದು. ತಪ್ಪನ್ನು ಖಂಡಿಸು, ಉಗ್ರವಾಗಿ ಕಂಡು ಹಾಗೆಲ್ಲ ಮಾಡೋದು. ನಿಧಾನ ತಪ್ಪು ಅಂಥೇಳಿ ಮೊದಲೇ ಸರಿ ಮಾಡೋದು ಯಾರಿಗೂ ಸಾಧ್ಯ ಇಲ್ಲ. ತಪ್ಪನ್ನು ಸರಿಯಾಗಿ ತಿದ್ದಬೇಕೇ ಹೊರತು ಅದನ್ನು ಕಂಡೆಮ್ ಮಾಡೋಕ್ಕೆ ಹೋಗಬಾರ್ದು. ಮಾಡಿದ ತಕ್ಷಣ ಏನಾಗುತ್ತೆ, ಅವನಿಗೆ ಅದು ರೆಸಿಸ್ಟೆನ್ಸ್ ಬೆಳೆಸ್ಕೊತಾನೆ, ಆ ಧರ್ಮ ತಪ್ತಾನೆ. ಧರ್ಮ ತಪ್ಪಿಸಿದ ಪಾಪಕ್ಕೆ ಅವನು ಗುರಿಯಾಗ್ತಾನೆ. ಮತ್ತೆ ಎಂದು ಹಾಗಾಗಬಾರ್ದು. ಧರ್ಮಾದ್ ವಿಶಿಷ್ಟಾ ಹಿ ಸದಾ ನೃಶಂಸತ. ಕರ್ಮಯೋಗ ಜ್ಞಾನಯೋಗದಲ್ಲಿ ಯಾವ ಶ್ರೇಷ್ಠ ಅಂತ ಹೇಳಿದರು? ಯಾವ ಶ್ರೇಷ್ಠ? ಜ್ಞಾನಯೋಗ ಶ್ರೇಷ್ಠ, ಹೌದು. ಆದರೆ ಏನು ಬೇಕಲ್ಲಿ? ಕರ್ಮಯೋಗದಲ್ಲಿ ಒಂದು ಭಾಗ ಇದೆ, ಜ್ಞಾನಯೋಗದಲ್ಲಿ ಒಂದು ಭಾಗ ಇದೆ. ಆದ್ದರಿಂದ ಎರಡೂ ಸೇರಿಯೇ ಆಗಬೇಕು. ಬಿಡ್ಲಕ್ಕೆ ಬರೋ ಹೋ ತಮೋಚಿತವು ಎರಡೂ ಸೇರಿಯೇ ಆಗಬೇಕು. ಅದರಲ್ಲಿ ಯಾವುದೇ ಕರ್ಮ ಸಮರ್ಪಣೆ ಇದೆ, ಇದಿದೆ. ಕರ್ಮ ಮಾಡದವರ ಸಮರ್ಪಣೆ ಮಾಡೋದೇನು ಬಂತೀಗ? ಆದ್ದರಿಂದ ಏನಿದೆ, ಆ ಅರ್ಥದಲ್ಲಿ ಕರ್ಮಕ್ಕೆ ಪ್ರಾಧಾನ್ಯ ಇದೆ. ಸಮರ್ಪಣೆ ಮಾಡೋ ಅರ್ಥದಲ್ಲಿ ಅದಕ್ಕೆ ಪ್ರಾಧಾನ್ಯ ಇದೆ. ಸೊ ಎರಡು ಸರಿ ಅಂತ ಹೇಳಿದ ಮೇಲೆ
ಅದರಲ್ಲಿ ಒಮ್ಮೊಮ್ಮೆ ಒಂದೊಂದು ವಿಶೇಷ ಬರುತ್ತೆ ಹೊರತು ಏನು ತಿಳ್ಕೊಳಕ್ಕೆ ಹೋಗಬಾರ್ದು, ಪ್ರತ್ಯೇಕ ಅಂತ ತಿಳ್ಕೊಬಾರ್ದು. ಅದಕ್ಕೆ ಕರುಣೆ ಮತ್ತು ಧರ್ಮ ಎರಡು ಕಡೆ ಸೇರಬೇಕು. ಅದು ಕರುಣೆ ಇಲ್ಲದ ಧರ್ಮ ಆದರೆ ಏನಾಗುತ್ತದೋ ಧರ್ಮ ಆಗೋದಿಲ್ಲ. ಕರುಣೆ ಬಿಟ್ಟಿದ್ದೇ ಆ ಧರ್ಮ ಆಯ್ತು. ಆ ಸಮಯಕ್ಕೆ ಎಂದೂ ಅವಕಾಶ ಕೊಡಬಾರ್ದು. ಇವತ್ತಾಗಿರೋದು ಹಾಗೆ ಅವ್ನು ದಬ್ಬು ತಳ್ಳು ಅಂತ ಹೇಳಿದ ತಕ್ಷಣ ಏನಾಗುತ್ತೆ ಅಲ್ಲಿಗೆ, ಯಾರೋ ಬಂದಿದ್ದಾನೆ ಪಾಪ ಗೊತ್ತಿಲ್ಲದೆ ಬಂದುಬಿಟ್ಟಿದ್ದಾನೆ, ಅವ್ನು ಬಿಟ್ಟರೆ ಎಷ್ಟು ಬರುತ್ತೋ ಭಯ ಇದಾಗ್ತಾರೆ. ಗೊತ್ತಿಲ್ಲ ಸೈಡ್ ಬರ್ತಿದ್ದು ಬರಬಾರ್ದು ಜಾಗ ಹೋಗಪ್ಪ ಒಳ್ಳೆ ಮಾತು ಹೇಳಿದ್ರೆ ಹೋಗಿಬಿಡ್ತಾರೆ, ಏನು ತಪ್ಪಾಗಲ್ಲ. ಅದು ಬಿಟ್ಟು ಏನು ಮಾಡಬಾರ್ದು, ಭಯ ಪಡೋದು, ಶಿಕ್ಷೆ ಕೊಡೋದು, ಒದೆಯೋದು ಮಾಡಿ ಏನು ಮಾಡ್ತಾನೋ ಅವನು, ಇದು ಯಾವ ಧರ್ಮ ಅಂತಾನೋ, ಇದು ಯಾವ ಧರ್ಮ, ನೀವು ತಿಳ್ಕೊಂಡಿರೋದು ಏನು ಧರ್ಮ ಇದು ಗೊತ್ತಾಯ್ತಾ, ಧರ್ಮದ ಮೂಲ ನಿಮಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅದಕ್ಕಾಗಿರಬಾರ್ದು. ಧರ್ಮಾದ್ವಿಶಿಷ್ಟಾ ಹಿ ಸದಾ ನೃಶಂಸತ ದೃಷ್ಟಾಚ ಸಾ ತ್ವಯಿ ಅಧಿಕಾ ತ್ರಿಶೋಮಯ. ನಾನು ನಿನ್ನ 3 ಕಡೆ ಪರೀಕ್ಷೆ ಮಾಡಿ ನೋಡಿದೆ ಅಂಥೇಳಿ 3 ಕಡೆ ಪರೀಕ್ಷೆ ಮಾಡಿದೆ. ಒಂದನೇದು ಯಕ್ಷ ಪ್ರಶ್ನೆ ಕಾಲಕ್ಕೆ, ಎರಡನೇದು ನಾಯಿನ ಬಿಟ್ಟು ಹತ್ತೋದಿಲ್ಲ, ಮೂರನೇದು ನರಕದಲ್ಲಿ ಬೇಕಾಗಿರ್ತಾರೆ ನಾನು 7 ಅವರು ಬಿಡೋದಿಲ್ಲ ಅಂಥೇಳಿ. 3 ಕೂಡ ಏನು ತೋರಿಸುತ್ತೆ ಇಲ್ಲಿ, ಏನು ತೋರಿಸುತ್ತೆ, ಆತನ ಕರುಣೆ ಎದ್ದು ಕಾಣುತ್ತೆ 3ರಲ್ಲೂ ಕೂಡ. ನಾಯಿ ಮೇಲೆ ಕರುಣೆ, ಅಲ್ಲಿ ತನ್ನ ಮಗತಾಯಿ ಇದ್ದಾಳೆ ಪಾಪ, ಆಕೆಯ ಮೇಲೆ ಅನುಕಂಪ. ಇಲ್ಲೇನಾಗಿದೆ, ಇಲ್ಲಿ ಅವರೆಲ್ಲ ಬಿಟ್ಟಿರೋಕ್ಕೆ ಸಾಧ್ಯ, ಅವ್ರು ನಾನು ಯಾಕೆ ಸ್ವರ್ಗಕ್ಕೆ ಹೋಗಲಿ, ಹಾಗಿದ್ದರೆ ಅವರೆಲ್ಲ ಉಪವಾಸ, ನಾನು ಉಪವಾಸ ಇರ್ತೇನೆ ಅಂತ ಹೇಳ್ತಾ ಅದು ದೊಡ್ಡದು. ಅದನ್ನ ಅರ್ಥ ಮಾಡಿಕೊಂಡು 3 ಕಡೆ ಪರೀಕ್ಷೆ ಮಾಡಿದ್ದೇನೆ ಅಂತ ಹೇಳ್ತಾ. 3 ಪರೀಕ್ಷೆಯಲ್ಲೂ ಧರ್ಮತೆ ಗೆದ್ದಿದ್ದಾನಾದ್ದರಿಂದ ನನಗೆ ಭಾರಿ ಖುಷಿಯಾಯಿತು. 3 ರೂಪ ಅವತಾರ ರೂಪ ಅಪ್ರಿಷಿಯೇಟ್ ಮಾಡೋದು, ತಾನೇ ನೋಡ್ಕೊಂಡು ವೆರಿ ಗುಡ್ ಎವರೇಟ್ ವೆರಿ ಫೈನ್ ಅಂತ ಹೇಳಿದ್ರೆ ಆಗೋ ಹಾಗೆ, ಅಲಂಕಾರ ನೋಡ್ಕೊಂಡು ಖುಷಿಪಟ್ಟರೆ ಆಗೋ ಹಾಗೆ. ಇದನ್ನೆಲ್ಲ ಇಂಟ್ರಾಸ್ಪೆಕ್ಷನ್ ಮೆಥಡ್ ಇದು, ಎಲ್ಲ ಅಪ್ಲೈ ಮಾಡ್ಕೋಬೇಕು. ನಾನು ಮಾಡಿದ್ದೇ ಸರಿ ಇರ್ಬೋದು, ಸರಿ ಅಂತ ತನ್ನ ಮನಸ್ಸಿಗೆ ಕನ್ವಿನ್ಸ್ ಮಾಡ್ಕೋಬೇಕು. ಅದು ಗೊತ್ತಾಗೋದು ಯಾವಾಗ, ಅವು ನೋಡೋಕ್ಕೆ ಹೋದಾಗ ಸರಿ ಅಂತ ಅವ್ರಿಗೆ ತಪ್ಪು ಅಂತ ಆಮೇಲೆ ಗೊತ್ತಾಗೋ ತಪ್ಪು ಮಾಡಿದೆ ನಾನು ಅಂತೇಳಿ. ತದಾ ನೃಶಂಸತ ದೃಷ್ಟಾಚಸ ತ್ವಯಿ ಅಧಿಕಾ ತ್ರಿಶೋಭಯ. ನಾನು ನನ್ನಲ್ಲಿ ಕಂಡಿದ್ದೇನೆ, ವಿಶೇಷವಾಗಿ ಕಂಡಿದ್ದೇನೆ, ಅಧಿಕ ವಿಶೇಷವಾಗಿ ಕಂಡಿದ್ದೇನೆ. ಅದಕ್ಕೆ ಧರ್ಮದ ಬಗ್ಗೆ ಹೊಸ ವಿಚಾರ. ಯಮಧರ್ಮ ಭಾರಿ ಕ್ರೂರಿ ಅಂತ ಕೇಳಿದ್ದೇವೆ ನಾವು, ಅದ್ರ ಜೊತೆಗೆ ಭಾರಿ ಕರುಣಾಳು ಕೂಡ ಹೌದು. ಧರ್ಮ ಅದು ಆತ್ಮೆ ತಾನೆ, ಅದರಿಂದ ಕಾರುಣ್ಯ ಇಲ್ಲದ ಕ್ರೌರ್ಯ ಅಲ್ಲ ಅದು. ಅದರಿಂದ ಏನು ಸಮಸ್ಯೆನೇ ಇಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಯಮದೇವರನ್ನು ನಾವು ತಪ್ಪಾಗಿ ನೋಡೋದಕ್ಕೆ ಹೋಗಬಾರ್ದು. ನರಸಿಂಹದೇವರು ಹೇಗೆ ಉಗ್ರ ಕಂಡರೂ ಕೂಡ ಎಲ್ಲರಿಗೂ ಉಗ್ರ ಅಲ್ಲ, ದುಷ್ಟರಿಗೆ ಮಾತ್ರ. ಆ ಭಾವನೆ ಇದ್ದರೆ ಯಾವ ಸಮಸ್ಯೆನೂ ಬರೋದಿಲ್ಲ. ಸಾ ತ್ವಯಿ ಅಧಿಕಾ ತ್ರಿಶೋಮಯ ಶಕ್ರೋ ಅಪಿ ಉವಾಚ. ಅಲ್ಲಿಗೆ ಆ ವಿಷಯ ಮುಗೀತು. ಆಗ ಇಂದ್ರದೇವರು ಹೇಳ್ತಾರೆ, ಶಕ್ರ ಅಪಿ ಉವಾಚ ಏನಂ ಇದಂ ಮೃಷಾತೇ ಪ್ರದರ್ಶಿತಂ. ನಾವಿನ್ನು ತೋರಿಸಿದ್ದೆಲ್ಲ ಏನಿದು ಮೃಷಾ, ಕಾಲ್ಪನಿಕವಾದದ್ದು ಹೊರತು ಏನಲ್ಲ ಇದು ಸತ್ಯವಾದದ್ದು. ಅದು ನಿನಗೆ ನನ್ನ ನರಕಕ್ಕೆ ಬಂದಿದ್ದಲ್ಲ ಅಂಥೇಳಿ, ನರಕಕ್ಕೆ ಬಂದಿದ್ದಲ್ಲ ಅದು, ಸುಮ್ಮನೆ ಅದು ಸೀನ್ ತೋರಿಸಿದ್ದು ಅಷ್ಟೇ ಹೊರತು ನರಕ ಅಲ್ಲ ಅದು. ಯಾಕೆ ಹೀಗೆ ಮಾಡಿದ್ದು ಅಂತ ಪ್ರಶ್ನೆ. ಈಗ ಹೌದು 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 ಇಲ್ಲ ಅಜಾತ ಶತ್ರು ಅಂತ ಹೇಗೆ ಗೊತ್ತಾರ್ಥ ಇದ್ದಾರೆ, ಡೆಲ್ಚ್ ಗೊತ್ತಿದ್ದಾರೆ. ಇಬ್ಬರು ಮಾತಾಡಿ, ಇಬ್ಬರ ಬಗ್ಗೆ ಏನಿಲ್ಲ ತನಗೆ ಶತ್ರುತ್ವ ಇಲ್ಲ, ಗೊತ್ತಾಯ್ತು. ಅದು ಅವ್ರು ಪನಿಷ್ಮೆಂಟ್ ಕೊಡೋದಿಲ್ಲ ಅಂತ ಅರ್ಥ ಅಲ್ಲ ಅದಕ್ಕೆ. ಅಂದರೆ ಏನಿಲ್ಲ, ಪಾರ್ಷಿಯಲ್ಲಾಗಿ ಇಲ್ಲ ಅಂತ ಅರ್ಥ ಅದಕ್ಕೆ. ಇನ್ನೂ ಅಶ್ಯೂ ಮಾಡ್ಕೋ, ಇವನು ನನ್ನ ಶತ್ರು, ಇವನೇನು ಹೇಳಿದರೂ ಒಪ್ಪಬಾರ್ದು ಅಷ್ಟೇ. ಇದೇನಿದು ಬಯಾಸ್ಡ್ ಮೈಂಡ್, ಅದಿಲ್ಲ ಅಂತ ಅರ್ಥ. ಇಂಥವ್ರು ನಾನು ಡಿಸೈಡ್ ಮಾಡಿಬಿಟ್ಟಿದ್ದೆ, ಫೇಲ್ ಮಾಡಿ ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ನಾವು ಏನೇ ಬರೋದಿಲ್ಲ, ಹೊನ್ನೆ ಹಾಕ್ತಾ ಹೋಗ್ತಿರೋದು ಹಾಗೇನೆ. ಈ ಭಾವನೆ ಇಲ್ಲ ಧರ್ಮರಾಜನೇ. ಮೂಲ ಯಮ ರೂಪದಲ್ಲೂ ಹಾಗೆ ಅದಕ್ಕೆ ಸಮವರ್ತಿ ಅಂದ್ರದೇನು. ನೋಡಪ್ಪ ಯಾರು ಶತ್ರುಗಳಿಲ್ಲ, ಬರೀ ಭಗವತಿ ಸಮಶತ್ರುಚ ಮಿತ್ರೇಚ. ಅದನ್ನೇನಂತ ಕರೆ ಅಜಾತ ಶತ್ರು ಅಂದರೆ ಮನಸ್ಸೊಳಗೆ ಶತ್ರು ಅಂದ್ಕೊಂಡ್ಬಿಟ್ಟು ಪ್ರಯತ್ನ ಮಾಡಿದ್ದಲ್ಲ. ಅದು ಅನ್ಭವ್ಯಾಸಡ್ ಬೈದಂತ ಅರ್ಥನೇ ಹೊರತು ಯಾರಿಗೂ ದ್ವೇಷ ಇಲ್ಲ ಅಂತ ಅರ್ಥ ಅಲ್ಲ. ಬಟ್ ಅಲ್ಲಿ ಆತ ತಡ್ಕೊಂಡಿದ್ದಾತ. ಯಾತಕ್ಕೆ ಅವರೆಲ್ಲ ಇದ್ದಾರೆ, ಅವ್ರಿಗೆ ಹಲ್ಟಾಗಬಾರ್ದು ತಡ್ಕೊಂಡಿದ್ದ. ಈಗ ಪ್ರಶ್ನೆ ಬರಲಿಲ್ಲ. ಈಗ ಹೊರಗೆ ಬಂದಮೇಲೆ ಏನು ಮಾಡ್ತಾರೆ, ಈಗ ನೀವು ಸತ್ಯವಾಗಿ ಹೇಳ್ತಾರೆ, ಅಥವಾ ಮನಸ್ಸಲ್ಲಿ ಇದ್ದಿದ್ದನ್ನೇ ಹೇಳ್ತಾರೆ, ಗೊತ್ತಾಯ್ತು. ಆ ಮೊದಲೆಲ್ಲ ಹೇಳ್ತಿರಲಿಲ್ಲ. ಕಾರಣ ಏನು ಅಂತ ಕೇಳಿದ್ರೆ ಹಲ್ಟಾಗಬಾರ್ದು, ಅದು ಕಾರುಣ್ಯ ಜಾಸ್ತಿ ಇತ್ತಾದ್ದರಿಂದ ಇವರು ಬೈದ್ರೆ ಅಪ್ಪ ಅಮ್ಮ ತೊಂದರೆ ಆಗುತ್ತೆ, ಅವ್ರು ದುಃಖ ಪಡ್ತಾರೆ ಪಾಪ ಅಂತ ಆ ಥರ ಯೋಚನೆ ಮಾಡ್ತಿದ್ದು. ಈಗ ಅದು ಮಾಡಲಿಲ್ಲ. ಆದ್ದರಿಂದ ಧರ್ಮರಾಜ ನಮಗೆ ಜನ ಏನು ತಿಳ್ಕೊಂಡಿದ್ರು, ಧರ್ಮರಾಜ ತಿಳುವಳಿಕೆ ಇಲ್ಲ, ತಪ್ಪು ಮಾಡಿದ್ರು ಒಂದು ಅಪ್ರಿಷಿಯೇಟ್ ಮಾಡ್ತಿದ್ದ ಅಲ್ಲ, ನಿರ್ವಾಹ ತಡ್ಕೊಡುತ್ತಿದ್ದೇ ಹೊರತು ಆತನಿಗೆ ಸರಿ ತಪ್ಪುಗಳ ಜ್ಞಾನ ಸರಿಯಾಗಿತ್ತು. ಒಮ್ಮೊಮ್ಮೆ ತಪ್ಪಿರಬಹುದು, ಆದರೆ ಆತ ಒಳ್ಳೆ ವಿವೇಕದಿಂದ ನಡ್ಕೊಂಡಿದ್ದಾರೆ ಅಂತ ಹೇಳೋದಕ್ಕೋಸ್ಕರ ಪ್ರಶ್ನೆ ಬಂತು. ಅದು ದ್ವೇಷದಿಂದ ಬೈದಿದ್ದಲ್ಲ. ಅದು ತಪ್ಪುಗಳನ್ನು ತಪ್ಪು ಅಂತ ಹೇಳಿದರೆ ದ್ವೇಷ ಅಂತ ಕರಿಬಾರ್ದು, ಗೊತ್ತಾಯ್ತಾ. ಸರಿಯನ್ನು ತಪ್ಪು ಅಂದರೆ ಅದು ದ್ವೇಷ. ಅದಿಲ್ಲ ಧರ್ಮ, ಅಜಾತ ಶತ್ರು ಅಂತ ಹಾಗೆ. ನಮ್ಗೆ ಯಾರು ಹೊಸಬ್ರು ಇರ್ತಾರೆ, ಯಾರೋ ಏನೋ ಕೇಳ್ತಾರೆ, ಟೈಮ್ ನಾವು ಸರಿಯಾಗಿ ಹೇಳ್ತೀವಿ. ಹಾಗೆ ಅವ್ನು ನಮಗೇನೂ ಅಲ್ಲ, ಶತ್ರು ಅಲ್ಲ, ನಮಗೇನು ಗೊತ್ತೇ ಇಲ್ಲ, ಅವ್ನ ವಿಷಯ ಕೇಳಿದ್ರೆ ಹೇಳ್ತೇವೆ ಅಷ್ಟೇ.
ಕೆಲವು ಮಧ್ಯಮ ಸುಮ್ಮನೆ ಪ್ರಶ್ನೆ ಮಾಡಿ ಇವ್ರಿಗೆ ಹಣೆ ಬಾರ ಬೆಚ್ಚದ್ದು ಬರೋದು ಮೋಸ ಮಾಡೋದು ಹೋಗೋದಿಲ್ಲ ಅಂತ ಹೇಳ್ತಾರೆ. ಯಾಕೆ ಹಿಂದೆ ಗೊತ್ತಾಗಿದೆ ಅವನ ವಿಷಯ ಏನು ಅಂತೇಳಿ. ಅದು ತಪ್ಪಾಗಲಿಲ್ಲ. ಕೆಲವೊಮ್ಮೆ ಬರೀ ಕೆಲವು ವಿಷಯ ಹೇಳಬೇಕಾದ್ರೆ ಬಡಿಸ್ಬೇಕಾದ್ರೆ ಹಾಗೆಲ್ಲ ಮಾಡಬಾರ್ದು. ಶತ್ರು ಅಂತ ಅದು ಆ ಪಂಕ್ತಿಯಲ್ಲಿ ಭೇದ ಮಾಡೋಕ್ಕೆ ಬರಬಾರ್ದು. ಅವ್ರು ಶತ್ರು ಆಗಿರಬಹುದು. ಈಗ ನಮ್ಮ ಕರ್ತವ್ಯ ಏನೀಗ ಬಡಿಸೋದಷ್ಟೇ. ಆ ಕೆಲಸ ಇಲ್ಲಿ ಬಂದು ಹೇಳಿ ಜಡ್ಜ್ಮೆಂಟ್ ಕೊಡೋ ಕೆಲಸ ಭಾಗ ಅಲ್ಲ ಇದು. ಹಾಗೆ ಆ ರೀತಿ ನಿಷ್ಕಲ್ಮಶವಾಗಿರಬೇಕು. ಇದನ್ನು ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ. ಎಲ್ಲದನ್ನು ಮಿಕ್ಸಪ್ ಮಾಡ್ತಾ ಹೋಗ್ತಾರೆ ಜನಗಳು. ಅದರಿಂದ ಏನಾಗುತ್ತೆ, ಸಮಾಜ ಬರೀ ಒಡಕಳು ಬರ್ಲಿಕ್ಕೆ ಶುರುವಾಗುತ್ತೆ. ಹಾಂ, ಯಾರಿಗೆ? ಹೌದು ಅದು ಯಾಕೆ ಅಂತ ಹೇಳ್ತಾರೆ ಅದನ್ನೇ ಹೇಳ್ತಾರೆ. ಈಗ ಆ್ಯಕ್ಚುಲಿ ಏನು ತಿಳ್ಕೊಂಡಿದ್ದ ಆತ ಭೀಮಾದಿಗೆ ನರಕ ಆಗಿಬಿಟ್ಟಿದೆ, ಗೊತ್ತಾಯ್ತಾ? ತನಗೊಬ್ಬರು ನರಕ ಆಗಲಿಲ್ಲ, ಭಾರಿ ಅನ್ಯಾಯ ಅಂತ ತಿಳ್ಕೊಂಡಿದ್ದೆ. ಈಗ ಹೇಳ್ತಾರೆ ಭೀಮಾದಿಗೆ ನರಕ ಆಗಿಲ್ಲ, ಸುಖವಾಗೇ ಇದ್ದಾರೆ, ಅವ್ರಿಗೆ ಏನೇನೂ ಆಗಿಲ್ಲ. ನಿನಗೆ ನರಕ ಆಗಬೇಕಾಗಿತ್ತು, ಗೊತ್ತಾಯ್ತಾ? ನಿನಗೆ ನರಕ ಆಗಬೇಕಾಗಿತ್ತು. ಯಾಕೆ ಹೇಳ್ತು, ದ್ರೋಣಕೃತೆ ವೃಷಾಗಿರಹ. ದ್ರೋಣರ ಬಗ್ಗೆ ಹೇಳಬೇಕಾದ್ರೆ ಕೃಷ್ಣ ಹೇಳಿದ್ದನ್ನು ಕೇಳಿದ್ಯಾ ನೀನು? ಕೇಳಲಿಲ್ಲ. ಏನಂತ ಮಾಡಿದ್ದು? ತಪ್ಪು ಅಂತ ತಿಳ್ಕೊಂಡು ಅದು ಸತ್ಯ ಹೇಳಿದೆ. ಸತ್ಯ ಹೇಳಿದ್ದು ಸುಳ್ಳಾಯಿತು. ಯಾಕೆಂದರೆ ಹಿಂದೆ ಬಂತದು. ಈ ಹೇಳಿ ಸತ್ಯ ಆದರೂ ಕೂಡ ಹೇಗೆ ಹೇಳಿದ್ದೀರಿ ಅಂದರೆ ಅಳುಕಿನಿಂದ ಹೇಳಿ, ಮತ್ತು ಅಳುಕತ್ತ ಹೇಳಿರೋದ್ರಿಂದ ಅದೇನು ಬರಲಿಲ್ಲ ನಿಮಗೀಗ. ಇವತ್ತು ಸುಮ್ಮನೆ ಯೋಚನೆ ಮಾಡ್ತಾ ಏನೋ ಈಗ ಆನ್ಸರ್ ಹೇಳಿದರೆ ಒಪ್ಪಲ್ಲ ಅದನ್ನು. ನೀವು ಡೌಟ್ ಇದೆ ಇವನಿಗೆ ಗೊತ್ತಾಗ್ಬಿಟ್ಟು ಫುಲ್ ಮಾರ್ಕ್ಸ್ ಸಿಗೋಲ್ಲ ಅವನಿಗೆ. ಅವ್ನು ಬೇಸ್ಟ್ ಅಲ್ಲ ಅಂದ್ರೆ ಇದ್ದೇ ಅಂತ ಹೇಳಬೇಕು. ಅವಾಗ ಗುಡ್ ಅಂತಾರೆ. ಅದಕ್ಕೆ ಅವ್ರು ಪರೀಕ್ಷೆ ಮಾಡ್ಲಿಕ್ಕೆ ಅಲ್ಲ ಅಂದಿರ್ತಾರೆ, ಗೊತ್ತಾಗುತ್ತೆ. ಇವನು ಅಲ್ಲ ಅಂತ ಬೇರೆ ಉತ್ತರ ಕೊಟ್ಬಿಡ್ತಾರೆ. ಅವಾಗೇನಾಗುತ್ತೆ ಗೊತ್ತಿಲ್ಲ ಅಂತ. ನೀನು ಹಾಗೆ ಮಾಡಿದ್ದೆ. ಈಗ ಕೃಷ್ಣನ ಮಾತು ನಂಬಲಿಲ್ಲ, ಭೀಮನ ಮಾತು ನಂಬಲಿಲ್ಲ. ಅದಕ್ಕೇನಾಯ್ತು, ಈಗ ನೀನು ಹೇಳಿದ ಸತ್ಯ ಸುಳ್ಳಾಯಿತು. ಆ ಸುಳ್ಳಿಗೆ ಪನಿಷ್ಮೆಂಟ್ ಇದು ಅಂತ ಹೇಳ್ತಾರೆ. ಥರ ಏನು ತಿಳ್ಕೊಂಬಿಟ್ರೆ ಗೊತ್ತಾಯಿದ್ರೆ ಅಲ್ಲಿ ಬರೆಯೋರೆಲ್ಲ ಹೀಗೆ ಬರೆಯೋದು. ಧರ್ಮರಾಜ ಸುಳ್ಳು ಹೇಳಿದ್ದಕ್ಕೆ ಅವರಿಗೆ ನರಕ ಆಯಿತು ಅಂಥೇಳಿ. ಅಂದರೆ ಸುಳ್ಳು ಹೇಳಿದ್ದಕ್ಕೆ ಅಲ್ಲ, ಸತ್ಯ ಹೇಳಿದೆ ಹೋಗಿದ್ದಕ್ಕೆ ನರಕ ಆಯಿತು. ಸುಳ್ಳು ಹೇಳ್ಬೇಕಾದ್ರೆ ಹೇಳಬೇಕಾಗಿತ್ತು. ಅದನ್ನು ಬಿಟ್ಬಿಟ್ಟು ಏನು ಮಾಡ್ದ? ಸುಳ್ಳು ಅಂತ ಡೌಟ್ ಮಾಡಿದ್ದಕ್ಕೆ ನರಕ ಆಯಿತು. ನಿಜವಾಗಲೂ ಸುಳ್ಳು ಹೇಳಿದ್ದಕ್ಕೆ ನರಕ ಆಗೋದಾಗಿದ್ದರೆ ಭೀಮನಿಗೆ ಆಗಬೇಕಾಗಿತ್ತು, ಕೃಷ್ಣನಿಗೆ ಆಗಬೇಕಾಗಿತ್ತು. ಹಾಗೆ ಹೇಳೋದಾದರೆ ಅವ್ರಿಗೇನೂ ಆಗಿಲ್ಲ. ಅದೇನರ್ಥ? ಅವ್ರು ಸರಿಯಾಗಿ ಹೇಳಿದ್ದಾರೆ ಅಂತ ಅರ್ಥ ಆಯ್ತಾ? ಈತ ತಪ್ಪಾಗೋದಾದ್ರೆ ಇವ್ರು ತಪ್ಪಾಗೋದಿಲ್ಲ. ಸೊ ಈತ ತಪ್ಪನ್ನು ಹೇಳಬೇಕಾಗಿದ್ದನ್ನು ಹೇಳಿದೆ ಹೋಗಿದ್ದಕ್ಕೆ ಅದೇ ತಪ್ಪಾಯಿತು. ಇದು ಕತೆ ಹೇಳಿದ್ದಾರೆ. ಇಲ್ಲಿ ಯಾರೂ ಇಲ್ಲ, ಸುಳ್ಳು ಹೇಳಬೇಕಾಗಿತ್ತು. ಅವರು ಸತ್ಯ ಹೇಳಿಬಿಟ್ಟ, ಅದಕ್ಕೆ ನರಕ ಆಯಿತು. ತಸ್ಕರೇಶ್ವಭಿಧಾಯ ಇವ ನಿರಯಂ ಪ್ರತ್ಯಪದ್ಯತ. ಆಗ ಸುಳ್ಳು ಹೇಳಿದರೆ ಏನಾಗ್ತಿತ್ತು? ಸತ್ಯ ಆಗ್ತಿತ್ತು. ಇದನ್ನು ಧರ್ಮ ಆ ಸಮಯದಲ್ಲಿ ಸೋತ ಅದು. ಆತ ಸತ್ಯ ಹೇಳಬೇಕು ಸಂಕಲ್ಪ ಭಾರಿ ಸರಿಯಾದ ತಪ್ಪಲ್ಲ. ಮೆಕ್ಯಾನಿಕಲಿ ಫಾಲೋ ಮಾಡಬಾರ್ದು. ಕೆಲವೊಮ್ಮೆ ಏನು ಮಾಡಬೇಕಾಗತ್ತೆ, ಅದನ್ನು ಮಾಡಿಬಿಟ್ಟು ಕೂತ ಮಾತಾಡಬಾರ್ದು. ಪೂಜೆ ಕೂತ ನೇಮ ಅದು. ಮಾತಾಡಿದರೆ ಹೋಯ್ತು, ಮತ್ತೆ ಶುರು ಮಾಡಬೇಕು. ಒಂದ್ಸರಿ ತಾಸ್ತ ಹಾಕ್ಕೊಂಡು ಕುತ್ಕೊಂಡ ಅಂತ ಮುಗಿದೋಯ್ತು ಅಷ್ಟೇ. ಆದರೆ ಯಾರೋ ಬೀಳ್ತಿದ್ರು, ಬಿದ್ದರು ಅಂತ ಹೇಳಿ ಎಬ್ಬಿಸಿದ ಪಾಪ. ಯಾರಿಗೆ ಹೇಳಿದ ತಕ್ಷಣ ಎಬ್ಬಿಸ್ರಿ ಬಿದ್ದರು ಅಂತೇಳಿ ಮಾತಾಡಿದ. ಮಧ್ಯೆ ಹೋಯ್ತಲ್ಲಿ ಜಪ. ದೋಷ ಅಲ್ಲ ಅದು. ಯಾಕೆ ದೋಷ ಅಲ್ಲ? ಅದು ಸುಮ್ಮನೆ ಮಾತಾಡೋದು ಅಂತ ಹೇಳಿದ್ರು ಅಷ್ಟೇ. ಅಲ್ಟಿಮೇಟ್ ಹೇಗೋ ಟೈಮ್ ಇದೆ ಮಾತಾಡೋದು, ಸ್ಕೋರ್ ಎಷ್ಟೊತ್ತು ಕೇಳೋದು, ಮತ್ತು 3 ಬೋಸ್ ಶುರು ಮಾಡೋದು. ಇದು ಈ ರೀತಿ ಮಾಡಬಾರ್ದು. ಅದು ಇರಲೆಮೆಂಟ್ ಥಿಂಗ್ ಅದು. ಇದು ಹಾಗೆ ಯಾರು ಬಿದ್ದಿದ್ದಾರೆ ಎತ್ತಿ ಅವನ ಅಂತ ಹೇಳಿದ. ಅಲ್ಲಿ ಮಾತನ್ನೇನಂತ ತಿಳ್ಕೊಬಾರ್ದು, ಅದಕ್ಕೆ ವ್ರತಭಂಗ ಅಂತ ತಿಳ್ಕೊಬಾರ್ದು. ವ್ರತಭಂಗ ಆಗಿಲ್ಲ ಆಗ. ಯಾಕೆ? ಒಳ್ಳೆಯದಕ್ಕೋಸ್ಕರ ಬಿಟ್ಟಿದ್ದರಿಂದ ದೋಷ ಅಂತ ಕರೆಯೋದಿಲ್ಲ. ಇದು ಧರ್ಮ ಸೂಕ್ಷ್ಮ. ಇದು ಧರ್ಮ ಬೇರೆ, ಧರ್ಮ ಸೂಕ್ಷ್ಮ ಬೇರೆ. ಧರ್ಮ ಸೂಕ್ಷ್ಮದಲ್ಲಿ ಏನಿರುತ್ತೆ ಯಾವಾಗಲೂ ಅದು ಕಾರುಣ್ಯ ಮಿಕ್ಸ್ ಆಗಿ ಬಂದಿರ್ತಾರೆ. ವಿವೇಚನೆ, ಡಿಸ್ಕಷನ್ ಪವರ್ ಅಲ್ಲಿ ಬರೋದಾಗ. ಲೇಟಾಗಿ ಬಂದರೆ ಬಿಡಬಾರ್ದು. ಅವನಿಗೆ ಎಲ್ಲೊಳ್ಳೆ ಸರಿಯಾಗಿ ಬರೋ ಅರ್ಧ ಗಂಟೆ ಆಗಿಬಿಟ್ಟಿದೆ, ಬಿಡಬಾರ್ದು. ತೈದಿ ಬಂದಿದ್ದಾನೆ, ಬೇಕಾದ್ರೆ ಮನಸ್ಸು ಮಾಡಿದ್ರೆ ಗೆಟೌಟ್ ಅಂತ ಅನ್ಬೋದು. ಅವನು ರೂಲ್ಸ್ ಪ್ರಕಾರ ಅನ್ಬೋದು. ಏನು ಸರಿ ಅಡ್ವಾಂಟೇಜ್ ತೊಗೊಂಡ, ಈ ಕಡೆ ಬಂದು ಬಾ ಅಂತ ಹೇಳಿದ. ಇದ್ರ ಯಾರೂ ತಪ್ಪು ಅಂತ. ಅವನು ರ್ಯಾಂಕ್ ಸ್ಟೂಡೆಂಟ್, ಅವನು ಸಂಸ್ಥೆಗೆ ಹೆಸರು ಬಂತು ಅವನಿಂದ. ಅದು ತಪ್ಪಾಗಲಿಲ್ಲ. ಅದು ಉದ್ದೇಶಪೂರ್ವಕ ಅವ್ರಿಗೆ ತುಂಬ ಲೇಟ್ ಆಗಿಬಿಟ್ಟಿದೆ, ಒಂದು ದಡ್ಡ ಅಂತ ಗೊತ್ತಿದೆ, ಅಡ್ಜಸ್ಟ್ ಮಾಡ್ಕೊಳ್ಳೋ ಬಂದಾರೆ, ಅದು ತಪ್ಪಾಯಿತು. ಇವತ್ತು ತಪ್ಪು ಸರಿಗಳನ್ನು ಯೋಚನೆ ಮಾಡಬೇಕಾದ್ರೆ ಬ್ಯಾಕ್ಗ್ರೌಂಡ್ ನೋಡಬೇಕು ಯಾವಾಗ. ಅದಕ್ಕೆ ಹಿನ್ನೆಲೆ, ಅದಕ್ಕೆ ಎಕ್ಸ್ಪ್ಲೇನ್ ಟು ದಿ ಐನೋಟೇಟ್ ಅಂತ ಕೇಳಿ ಯಾತಕ್ಕೆ ಕೇಳ್ತಾರೆ ಅಂದರೆ, ಒಂದು ಮಾತನ್ನು ಹೇಳೋದಕ್ಕಿತ್ತು. ನೀನು ವಿಷ ತಿನ್ನು ಅಂತ ಅಪ್ಪ ಮಗನಿಗೆ ಹೇಳಿದ. ಜನ ಏನು ಅಪ್ಪನ ಮೇಲೆ ಕೇಸ್ ಹಾಕಿದ್ರು, ಗೊತ್ತಾಯ್ತಾ? ಮಗ ವಿಷ ತಿಂದು ಅಂತ ಹೇಳ್ತಾನೆ. ಒಂದು ತಂದೆ ಮಗ ಬಿತ್ತಿರೋ ದ್ರೋಹಿ ಅವರು. ಅಷ್ಟೇ ತೊಗೊಳ್ಬಿಟ್ರೆ ನರಕಕ್ಕೆ ಹಾಕಬೇಕು ಅವ್ರನ್ನ, ಸಣ್ಣ ಜೈಲಿಗೆ ಹಾಕಬೇಕು. ಅದು ಹಾಕೋದಿಲ್ಲ. ಯಾಕೆ? ಒಬ್ಬರಿಗೆ ಬುದ್ಧಿ ಇಲ್ಲ ಹೋಗಿ ಅಂತ ಹೇಳ್ತಾರೆ. ಅವ್ರ ಉದ್ದೇಶ ಇಲ್ಲವೇ ಇಲ್ಲ. ಫಸ್ಟ್ ಆಫ್ ಆಲ್ ಆ ಮಾತಿನಿಂದ ಏನಿದೆ? ಸಿಟ್ಟಾಗಿದ್ದಾರೆ, ಬೈತಾ ಇದ್ದಾರೆ, ಈ ಮಾತು ಹೇಳ್ತಾನೆ. ಒಳಗೆ ನಿಜವಾಗ್ಲಿರೋದೇನೋ ಸರಿ ಮಾಡಬೇಕು ಅಂತ. ಕರುಣೆ ಉಳಿದವ್ರು ಏನು ಮಾಡಿದ್ರೆ ನಾವೇನು ಮಾಡಿ ಸಂಬಂಧಪಟ್ಟಿಲ್ಲ ಹೋಗು ಅಂತ ಹೇಳ್ಬಿಡ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ಸತ್ಯವನ್ನು ಸುಳ್ಳಾಗಿ ಕಾಣುತ್ತೆ, ಸುಳ್ಳು ಸತ್ಯವಾಗಿ ಕಾಣುತ್ತೆ. ಅಲ್ಲೇ ಹುಡುಕೋದು ಭಾರಿ ಕಷ್ಟ. ಅದಕ್ಕೆ ತುಂಬ ತಿಳುವಳಿಕೆ ಬೇಕು. ನೀನೇನು ಮಾಡಿದೆ? ಕೃಚ್ಛ್ರಾದಿದಂತೆ ಕಥಿತಂ ನವ ನ ಚ ಅತಿ ವಿಶ್ರಂಭಾಸಿ ತವ ಕೃಷ್ಣ ವಾಕ್ಯೆ. ನಾನು ಹೇಳಿದೆ ಕೊನೆಗೆ, ನೀನು ಹೇಳಿದೆ ಕರೆಕ್ಟು. ಕೃಚ್ಛ್ರಾತ್ ಭಾರಿ ಕಷ್ಟಪಟ್ಟು ಹೇಳಿದೆ, ಯಾಡು ಮಾಡಿದೆ ಕೊನೆಗೆ. ಅಶ್ವತ್ಥಾಮ ಹತ ಕುಂಜರ ಅಂತ ಸೇರಿಸ್ತೆ. ಮತ್ತು ಇವೆಲ್ಲ ಏನು ತೋರಿಸ್ತಾ ಇದೆ?
ಸತ್ಯವನ್ನು ಅಳುಕಿನಿಂದ ಹೇಳಬಾರ್ದು, ಸತ್ಯವನ್ನು ಜೋರಾಗಿ ಹೇಳಬೇಕು. ಸತ್ಯ ಯಾವುದು? ಕೃಷ್ಣ ಹೇಳಿದ್ದೇ ಸತ್ಯ. ಡೆಫಿನೇಷನ್ ಈಗ ಹೇಳ್ತಾ ಆಫೀಸರ್ ಹೇಳ್ತಾನೆ ನಾಳೆ ಬರಬೇಡಿ ಅಂತಾನೆ. ಏನು ಸರ್ ವಕೀಲ್ ಡೇ ಬಂದೇ ಬರ್ತೀವಿ ಅಂದರೆ ಅವನು ಡಿಕ್ಲೇರ್ ಮಾಡ್ತಿದ್ದಾರೆ ಬರಬೇಡಿ ನಾಳೆ ಅಂತ ಹೇಳ್ತಾನೆ. ನೀವು ಸಂಬಳ ಕಟ್ ಮಾಡ್ತೀನಿ ಅಂತೇನು ಹೇಳಿಲ್ಲ, ಅರ್ಥ ಆಯ್ತಾ? ನಾಳೆ ಬರಬೇಡಿ. ಅವಾಗ ಇವ್ರು ಖುಷಿ ಪಡಬೇಕು ಹೊರ್ತು ಏನು ಮಾಡಬಾರ್ದು. ಹಾಗೇನಷ್ಟು ರೂಲ್ಸ್ ಮಾಡ್ತಿದ್ದೀರಿ ನೀವು, ಕಂಪ್ನಿ ರೂಲ್ಸ್ ಆಗಿಲ್ವೇ ನಾವು ಬಂದೇ ಬಿಡ್ತೀನೋ ಅಂತ ವಾದ ಮಾಡಿದ್ರೆ ತಪ್ಪಾಗುತ್ತೆ. ಯಾಕೆ ಹೇಳಿದವನೇ ಅವನು. ಸತ್ಯ ಧರ್ಮಗಳು ವ್ಯವಸ್ಥೆ ಮಾಡಿರೋದು ಯಾರು? ಭಗವಂತ. ಆ ಭಗವಂತನೇ ಹೇಳ್ತಿರ್ಬೇಕಾದ್ರೆ ಏನು ಮಾಡಬಾರ್ದು? ಈ ಸರ್ಕಾರ ಹೇಳ್ತಾ ಅವ್ನು ಶೂಟ್ ಮಾಡು ಕಳ್ಳನ್ನ ಅಂಥೇಳಿ, ಕೊಲೆ ಆಗುತ್ತೆ ಅಂತ ಅನ್ನಬಾರ್ದು ಅವನು. ಯಾತಕ್ಕೆ? ಸರ್ಕಾರ ಹೇಳಿದೆ, ಹೇಳಿದವದ ಬೇಡ ಕೊಲೆ ಆಗುತ್ತೆ. ಇದು ಅರ್ಥ ಮಾಡಿಕೊಂಡ್ರೆ ಅಶ್ವತ್ಥಾಮನ ಹತ ಅಂತ ಹೇಳು ಅಂಥೇಳಿ ಹೇಳಬೇಕದನ್ನು, ಸಂಕೋಚ ಪಡಬಾರ್ದು. ಯಾಕೆ ಯಾವ ಕೃಷ್ಣ ಫಲಮತ ಉಪಪತ್ತಿ ಫಲ ಕೊಡಬೇಕು ಆತನೇ ಹೇಳ್ತಾ ಇದ್ದಾನೆ. ನಾವೇನು ಯೋಚನೆ ಮಾಡಬೇಕು? ಇದಕ್ಕೆ ಬಿಸಾಕು ಅಂತ ಒಂದೇ ಹೇಳಿದ್ರು, ಬಿಸಾಕದೇ ಅದನ್ನು ಕೆಲಸ ಯೋಚನೆ ಮಾಡೋಕ್ಕೆ ಹೋಗಬಾರ್ದು. ಇದು ಧರ್ಮದ ವಿಶೇಷ. ಧರ್ಮವನ್ನು ಯಾವಾಗಲೂ ಕೂಡ ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಂ. ಧರ್ಮದ ತತ್ವ ಗುಹೆಯೊಳಗಿದೆ. ಗುಹೆಯಲ್ಲಿ ಯಾರಿದ್ದಾರೆ? ಪರಮಾತ್ಮ ಇದ್ದಾನೆ. ಸೊ ದೇವರು ಮೆಚ್ಚೋದು ಸತ್ಯ ಅಂತ. ದೇವರು ಮೆಚ್ಚೋದು ಸತ್ಯ ಆಗಬೇಕು ಹೊರತು ಬರೀ ಮೆಕ್ಯಾನಿಕಲ್ ಮಾಡಿದರೆ ಸತ್ಯ ಅಲ್ಲ. ಕೃಚ್ಛ್ರಾದಿದಂತೆ ಕಥಿತಂ ನಾಚಾತಿ ವಿಶ್ರಂಭ ಆಸೀತ್ ತವ ಕೃಷ್ಣ ವಾಕ್ಯೇ ನ ಹಿ ಆಜ್ಞೆಯ ವಾಸುದೇವಸ್ಯ ಕಿಂಚಿತ್ ಪಾಪಂ ಭವೇತ್ ಸರ್ವವಿಧರ್ಮಿಣೋಪಿ ನಿಯಮಯತ್. ನ ಚ ಆಜ್ಞೆಯ ವಾಸುದೇವಸ್ಯ, ವಾಸುದೇವ ಪದ ಮೋಕ್ಷ ಕೊಡೋನವನು, ಅವನು ಹೇಳ್ತಾನೆ ಹೇಳು ಅಂಥೇಳಿ. ಅವ ಪಾಪ ಎಲ್ಲಿ ಬರಬೇಕು ನಿನಗೀಗ? ಕಿಂಚಿತ್ ಪಾಪಂ ಭವೇತ್ ಸರ್ವವಿಧರ್ಮಿಣೋಪಿ. ಒಂದೆರಡಲ್ಲ, ಸರ್ವವಿಧರ್ಮಿಣೋಪಿ. ಮಾಡಿದ್ದೆಲ್ಲ ತಪ್ಪೇ ಮಾಡಿರೋದು ಅವನು. ಬಟ್ ದೇವ್ರು ಹೇಳಿದ್ರು ಮಾಡಿದ್ದಾನೆ. ಆಯಿತಾ? ಅವಾಗ ಏನಾಯಿತು? ಅವನು ಹೇಳಿದ, ಯಜಮಾನಿಗೆ ಹೇಳಿದ, ಅವನು ಕ್ಲರ್ಕ್ ಹೇಳ್ತಾನೆ, ಹೆಡ್ ಕ್ಲರ್ಕ್ ಹೇಳ್ತಾನೆ, ಸರ್ ಹೀಗೆಲ್ಲ ಮಾಡಬಾರ್ದು, ಬರಲ್ಲ ಅಂತ ಹೇಳ್ತಾನೆ. ನಿಂಗೆ ಯಾಕೆ ಮಾಡು ಅಂತ ಹೇಳ್ತಾನೆ. ಮಾಡುತ್ತಾ ಬಂಟ್ಬಿಡ್ತಾನೆ. ಆಮೇಲೆ ಎಂಕನೂ ಗೊತ್ತಾಯಿತು ತಪ್ಪು ಅಂಥೇಳಿ. ಇವನು ಹೇಳ್ತಾನೆ ನಾನು ಸರಿಯಾಗಿ ಹೇಳಿದ ಕೇಳಲಿಲ್ಲ ಅಂತ. ಅವಾಗೇನಾಯ್ತು? ಈಗ ಇವತ್ತು ಅಪರಾಧಿ ಅಲ್ಲ ಇವನು. ಯಾಕೆ? ಹೇಳಿದ್ದಾನೆ, ಅವನು ಮಾಡಲಿಲ್ಲ, ನಮ್ಮ ಗಂಟೆ ಹೋಗಲಿಲ್ಲ ಅದರಿಂದ. ಆದ್ದರಿಂದ ಇವನು ತಪ್ಪಿತಸ್ಥನಲ್ಲ. ಅವನು ಕ್ಲಿಯರ್ ಬರೆದುಬಿಟ್ಟಿದ್ದಾನೆ ನೋಟಲ್ಲಿ, ನಾಟ್ ಅಲೋಡ್ ಅಂತ ಬರೆದಿದ್ದಾನೆ. ಅವನು ಚೇಂಜ್ ಮಾಡಿ ಬರೆದುಬಿಟ್ಟಿದ್ದಾನೆ. ಬಟ್ ಆಜ್ಞೆ ಅವನು ನಡೆದ್ರು ಕೂಡ ಗೊತ್ತಾಯ್ತಾ, ಇವನು ಹೇಳಿದ್ದಕ್ಕೆ ಇವನಿಗೆ ಪುಣ್ಯವಂತ ಹೊರತು ಪಾಪ ಬರಲಿಲ್ಲ. ತಪ್ಪಿತಸ್ಥ ಅವನಾಗ್ತಾನೆ, ಇವನಾಗಲಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಸೂಕ್ಷ್ಮ. ಇವೆಲ್ಲ ತಕ್ಷಣ ಅರ್ಥ ಆಗೋದಿಲ್ಲ, ಭಾಳ ಹುಷಾರ ನಡೆಸ್ಕೋಬೇಕು. ಹಾಂ ಹಾಂ ಅದೇ ಹೇಳಿದ್ದು. ಅಂಥ ವಿಷಯ ಬಂದಾಗ ಎಂಥ ದೊಡ್ಡ ಜಡ್ಜರು ತಪ್ಪು ಜಡ್ಜ್ಮೆಂಟ್ ಕೊಡ್ಬೋದು, ಏನು ತಪ್ಪಿಲ್ಲ. ಎಕ್ಸ್ಪರ್ಟ್ ಡ್ರೈವರೇ ಮೇಜರ್ ಆಕ್ಸಿಡೆಂಟ್ ಮಾಡೋದು. ಅದಕ್ಕೆ ಪ್ರಾರಬ್ಧ ಅಂತ ಕರೀತಾರೆ. ಆ ಕಾಲಕ್ಕೆ ತಪ್ಪು ಮಾಡ್ತಾರೆ. ಬರೀ ಮಾಡೋರಿಗೆ ಕರೆಯಲ್ಲಿ ಹೇಳೋಕ್ಕೆ ಹೋಗಲ್ಲ. ಒಮ್ಮೊಮ್ಮೆ ಇಂಥ ತಪ್ಪು ಆ ಕಾಲದಲ್ಲಿ ಆತ ವ್ರತ ಮುಂದೆ ಬಂದುಬಿಡ್ತು ಜೋರಾಗಿ. ಅರ್ಜುನಿಗೆ ಹಾಗೆ ಗಾಂಡಿ ಹೋಗ್ಕೊಂಡು ಕೊಂದು ಬಿಡ್ತೀನಿ ಅಂತ ಒಂದಲ್ಲ ಹಾಗೆ. ಅಲ್ಲಿ ಅರ್ಜುನ ಏನು ಮಾಡ್ದ? ಧರ್ಮಸೂಕ್ಷ್ಮ ಬಿಟ್ಟುಬಿಟ್ಟ. ಆ ಕೃಷ್ಣ ಯಾರನ್ನು ಕೊಲ್ತೀನಿ ನೀನೀಗ? ಕೊಂದೋದು ಅಣ್ಣನನ್ನು, ರಾಜನನ್ನು, ಗೊತ್ತಾಯ್ತಾ? ಈಗ ಮುಂದೆ ಪಟ್ಟಾಭಿಷೇಕ ಆಗಬೇಕಾ? ಅವನನ್ನು ನೀನು ಕೊಲ್ಲೋದ? ವ್ರತನ ಅದು ಒಂದು ಅಂತ ಹೇಳಿ. ವ್ರತನ ಅದು? ಮಲೇರಿಯಾ ಜ್ವರ ಒದ್ದಾಡ್ತಿದ್ದಾನೆ, ನಾಯಿ ಮುಟ್ಟಿ ದೊಡ್ಡೊಟ್ಟಿಗೆ ಬಂದು ತಣ್ಣೀರು ಸುಬಿಟ್ಟು ಎರಡು ಬೇಕೆಟ್ಟು ಸತ್ತೇ ಹೋಗಿಬಿಡ್ತಾನೆ. ಗೊತ್ತಾಯ್ತಾ? ಏನು ಮಾಡಬೇಕು ಅವನಿಗೀಗ? ಧರ್ಮ ಬಿಡಾಗಿಲ್ಲ, ಹುಟ್ಟಿದ್ದಾನೆ, ಮೈಲಿಗೆ ಆಗಿದ್ದಾನೆ. ಆದರೆ ಅವನು ಆಪಾಸೆ ಇದೆ. ಸೊ ನೀರು ಪೋಷಣೆ ಮಾಡಿದರೆ ಮುಗಿತಾಗ ಅಷ್ಟೇ ಸ್ಥಾನ. ಆ ಕಾಲಕ್ಕೆ ಅವಾಗಲೂ ಕೂಡ ಆಪತ್ತು ಕಾಲದೊಳಗೆ ಏನು ಮಾಡಬಾರ್ದು? ತುಂಬ ನಿಯಮ ಮಾಡಿದಾಗ ಧರ್ಮದ ಬಗ್ಗೆ ಹೇಟ್ರೆಡ್ನೆಸ್ ಕ್ರಿಯೇಟ್ ಆಗೋದು. ಯಾಕೆಂದ್ರೆ ಏನು ಅದೆಲ್ಲ ಸಾಧ್ಯ ಇಲ್ಲ. ಹಾಕಿ ಒಂದು ಎರಡು ಕೊಡ ತಣ್ಣೀರು ಅಂತ ಹೇಳಿದರೆ ಏನು ಮಾಡಬೇಕು? ಅದಕ್ಕೆ ಒಂದು ಸಮಾಧಾನ, ಸತ್ರು ಸಮಾಧಾನ, ಧರ್ಮ ಪಾಲನೆ ಮಾಡಿದೆ ಅಂತೇಳಿ ಇದತ್ತು ಅರ್ಕೋಬೇಕು. ಎಂಥ ಧರ್ಮ ಪಾಲನೆ ಮಾಡಿದ್ದೀಗ? ಧರ್ಮ ಅಲ್ಲ ಅದು. ಹಲ್ಟ್ ಮಾಡೋ ಧರ್ಮದ ಉದ್ದೇಶ ಆಗಬಾರ್ದು. ಒಟ್ಟಿನ ಮೇಲೆ ಹಲ್ಟ್ ಮಾಡೋ ಉದ್ದೇಶದಿಂದ ಧರ್ಮ ಹೇಳಿದ್ರೆ ಧರ್ಮ ಅಲ್ಲ ಅದು. ಎಜುಕೇಟ್ ಮಾಡೋ ಉದ್ದೇಶ ಇರಬೇಕೆ ಹೊರತು ಹಲ್ಟ್ ಮಾಡೋ ಉದ್ದೇಶ ಇರಬಾರ್ದು. ಅದು ಧರ್ಮಕ್ಕೆ ಅರ್ಥನೇ ಇಲ್ಲ. ಯಾಕೆ ಹಲ್ಟ್ ಮಾಡೋದೇ ಅಧರ್ಮ ಫಸ್ಟು. ಅರ್ಥ ಆಯ್ತಾ? ಈಗ ಅಹಿಂಸಾ ಪರಮೋ ಧರ್ಮ ಅನ್ನೋ ಮಾತಿಗೆ ಅರ್ಥ ಅದು. ಹಲ್ಟ್ ಮಾಡಿ ಧರ್ಮ ಹೇಳಿದರೆ ಧರ್ಮ ಹೇಗಾಗುತ್ತದು? ಹಲ್ಟ್ ಮಾಡಬಾರ್ದು ಅನ್ನೋ ಧರ್ಮ ತಪ್ಪಿಟ್ಬಿಟ್ಟಿದ್ದಾನೆ ಈಗಾಗಲೇ ಅವನು. ಅರ್ಥ ಆಯ್ತಾ? ಅವನು ಏನೇ ಹೇಳ್ಕೊಳ್ಳಿ, ಅದು ಕೃಷ್ಣ ಆಗೋ ಹೇಳೋ ಅಂತ ಹೇಳಿದ್ದ ಹೊರತು ಏನು ಮಾಡಲಿಲ್ಲ, ಹಲ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಆ ಧರ್ಮ ದೂರ ತಪ್ಪಾಡಿದ್ದಾನೆ. ಆತ ಕನ್ವಿನ್ಸ್ ಮಾಡಿದರೆ ಹೊರತು ಹಲ್ಟ್ ಮಾಡೋ ರೀತಿ ಬೈಲಿಲ್ಲ. ಯಾಕೆ? ಆತನ ಸ್ಥಾನಮಾನ ದೊಡ್ಡದಿದೆ. ಒಮ್ಮೆ ತಪ್ಪು ಮಾಡಿದ್ದಾನೆ. ಆ ತಪ್ಪನ್ನು ಯಾವಾಗ ಯಾವ ರೀತಿ ಇದ್ದಬೇಕು ನಾವು? ಒಳ್ಳೆ ಮಾತಿನಿಂದ ಹೊರತು ಬೇರೆ ರೀತಿ ಮಾಡಬಾರ್ದು. ಅದಕ್ಕೆ ನರಕ ಆಗಬೇಕಾಗಿದ್ದು ಅವರಿಗೆಲ್ಲ, ನಿನಗೇ ನರಕ ಆಗಬೇಕಾಗಿತ್ತು. ಆದರೆ ಪಾಪ ನರಕ ಆಗಬಾರ್ದು ನಿನಗೆ. ಇಷ್ಟೆಲ್ಲ ಮಾಡಿದ್ದೆ, ಅದಕ್ಕೇನು ಮಾಡಿದ್ವಿ? ಕೃತ ನರಕ ತೋರಿಸ್ಬಿಟ್ಟು ಏನು ಮಾಡಿದ್ವಿ? ಇದು ಇಂಥದ್ದೇ ಪ್ಯಾರಲ್ ಎಲ್ಲಿ ಬಂತು ಹೇಳಿ ನೋಡೋದು. ಇದೇ ರೀತಿ ಯಾವುದು ಬಂತು? ಇದೇ ರೀತಿ ಸೇಮ್ ಹಿಂದೆ ಬಂದಿದೆ. ಮುಂದೆ ಬರೋದು ಕೇಳ್ತಾ ಇಲ್ಲ, ಹಿಂದೆ ಬಂದಿದೆ ನೋಡಿ. ಯಾಕೆ ಹೊಡೆಯುತ್ತೆ ಯಾರಿಗಾರ? ಸಿಮಿಲರ್ ಅಂತ ಹೇಳಿದ್ದೇನೆ, ಏನೂ ವ್ಯತ್ಯಾಸ ಇಲ್ಲ. ಇದೇ ರೀತಿ ಬಂದಿದೆ.
ನೆನಪಾಗ್ತಾ ಇಲ್ಲ. ಎಲ್ಲರೂ ಬಂದಿರಲಿ, ಇದಕ್ಕೆ ಮುಂಚೆ ಬಂದಿದೆಯಾ ಅಷ್ಟು ಸಾಕು. ಇದರಲ್ಲೇ ಬಂದಿದೆ, ರಾಮಾಯಣ ಅಲ್ಲ ಆಯಿತಾ. ಇನ್ನೂ ಹೇಳ್ಬೇಕಾದ್ರೆ ರಾಮಾಯಣದ ಕನ್ಫ್ಯೂಷನ್ ಬೇಡ, ಇದೆ ಸಿಂಪಲ್. ಅದು ಅರ್ಜುನಿಗೆ ಸೋಲು ಬರಲೇಬೇಕಾಗಿತ್ತು, ತಪ್ಸಾಗಿಲ್ಲ. ಮಗನ ಕೈಲಿ ಬಂದರೆ ಏನಾಗಲಿಲ್ಲ, ಅರ್ಥ ಆಯ್ತು. ಸುಳ್ಳು ನರಕ ತೋರಿಸೋದಕ್ಕೆ ಏನಾಗಲಿಲ್ಲ. ನಿಜವಾದ ನರಕ ಆಗಿದ್ರೆ ಏನಾಗ್ತಿತ್ತು? ನಿಜವಾದ ನರಕ ಅಲ್ಲದು. ಆ ಕಾಲಕ್ಕೆ ನರಕಾನುಭವ ಆಯಿತು. ಅರ್ಜುನ ಸೋತ, ಬಟ್ ಯಾರಿಗೆ ಸೋತ? ಅದು ಸೋತರು ಕೂಡ ಏನಾಗಲಿಲ್ಲ, ಮರ್ಯಾದೆ ಹೋಗಲಿಲ್ಲ. ಧರ್ಮದ ಪ್ರಕಾರ ಸೋಲಬೇಕು, ಸೋತ. ನರಕ ಆಗಬೇಕು, ಆಯಿತು. ಅದು ಏನಲ್ಲ, ಅದು ಆ ಕಾಲಕ್ಕೆ ದುಃಖ ಆಯಿತು. ಅದು ನರಕದ ಉದ್ದೇಶ ಏನು ಯಾವಾಗಲಿರೋದು? ದುಃಖ ಆಗೋದು ಅಷ್ಟೇ ಹೊರತು ಬೇರೆ ಅಲ್ಲ. ಟೋಕನ್ ಪನಿಷ್ಮೆಂಟ್, ಬೆಳಗ್ಗೆ ಸಹ ಇಲ್ಲೇ ಕೂತಿರು ಸ್ಟೇಷನಲ್ಲಿ ಕೂಡ ಪನಿಷ್ಮೆಂಟ್. ಅದು 1 ಅವರ್ ಪನಿಷ್ಮೆಂಟ್ ಕೊಡ್ಬೋದು. ಆ ರೀತಿ ಕೊಡ್ತಾರೆ ಕೆಲವು ಸಲ. ಇವತ್ತು ಹೋಲ್ ಡೇ ಇಲ್ಲಿ ಕೂತಿರು, ಆಯಿತಾ, ಅದೇ ಪನಿಷ್ಮೆಂಟ್. ಅವ್ರು ಎಲ್ಲಿ ಹೋಗ್ಬೇಕು, ಹೋಗಾಗಿಲ್ಲ. ಆ ಥರ ಪನಿಷ್ಮೆಂಟ್ ಅದು. ಸ್ವರ್ಗಕ್ಕೆ ಹಾಕಿ ಜೈಲಿಗೆ ಹಾಕಬೇಕಾಗಿಲ್ಲ. ಅದೇ ಹೌಸ್ ಅರೆಸ್ಟ್ ಅಂತೀವಲ್ಲ, ಆ ಥರ ಅದೊಂದು ಅರೆಸ್ಟೇ. ಸಿಮಿಲರ್ ಅದು. ಅರ್ಜುನಿಗೆ ಆಗಬೇಕಾಗಿತ್ತು ತಪ್ಪು ಬಿಡಲಿಲ್ಲ. ಅರ್ಜುನ ಏನು ಮಾಡಿದ್ದಾನೆ? ಅತಿ ಧರ್ಮದಿಂದ ಕೊಂದಿಲ್ಲ ಭೀಷ್ಮಾದಿಗಳನ್ನು. ಅದಕ್ಕೇನು ಮಾಡಬೇಕಾಗ್ತಾನೀಗ? ಒಂದು ಸೋಲು ಕೊಡಬೇಕು. ಸೋಲು ಕೊಟ್ಟರೆ ಏನಾಯ್ತು? ಈಗ ಶಿಕ್ಷೆ ಕೊಟ್ಟಾಗ ಆಯಿತು. ಆದರೆ ಯಾರ ಕೈಲೂ ಸೋತ್ಬಿಟ್ರೆ ಪಾಪದ್ರ ವರ್ಚಸ್ಸು ಹೋಗಿಬಿಡುತ್ತೆ. ಅದಾಗಬಾರ್ದು. ಸೋತಿರಬೇಕು, ವರ್ಚಸ್ಸು ಹೋಗಬಾರ್ದು. ಅದಕ್ಕೇನು ಮಾಡಿದರು? ಮಗನ ಕೈಲಿ ಸೋಲಿಸ್ಬಿಟ್ರು. ಅವಾಗ ಕೀರ್ತಿ ಜಾಸ್ತಿ ಆಯಿತು, ಪನಿಷ್ಮೆಂಟು ಆಯಿತು. ಇಲ್ಲ, ಹಾಗೆ ನರಕ ಆಗಬೇಕು, ಆದರೆ ನಿಜವಾದ ನರಕ ಆಗಬಾರ್ದು. ಯಾಕೆ? ಅದು ಧರ್ಮಿಷ್ಠನಿಗೆ ಅವಮಾನ ಆಗಬಾರ್ದು. ಅದು ದುಃಖಾನುಭವ ಮಾಡಿದ್ರೆ ಸಾಧ್ಯ ನರಕ, ದುಃಖಾನುಭವನೇ. ಇದು ಅರ್ಥ ಮಾಡಿಕೊಂಡು ಏಕಾದಶಿ ಉಪವಾಸ ಅದೊಂದು ಪರ್ಪಸ್ಸು ಇದೆ. ಯಾವುದೋ ಪಾಪ ಮಾಡಿರ್ತಾನೆ, ಅದೆಲ್ಲ ಏನಾಗುತ್ತೆ? ಈಗ ಒಂದು ಕಡೆಗೆ ಉಪವಾಸ ಯಾರೋ ಹಾಕಿರ್ತಾನೆ, ಈ ತಾನು ಉಪವಾಸ ಮಾಡಿದ್ದು ಪಾಪ ಹೋಯ್ತಿದ್ದೀಗ. ಅವ್ನಿಗೆ ಯಾವುದೋ ಅಂತ ಗೊತ್ತಿಲ್ಲ. ಬಟ್ ಒಂದೇ ಪಾಪ ಹೋಗಬೇಕು ಅಂತಿಲ್ಲ. ಒಂದು ಕರ್ಮ ಮಾಡಿದಾಗ ಏನು ಪಾಪ ಇಲ್ಲ, ಪುಣ್ಯ ಬಂತು, ಆ ವಿಚಾರ ಬೇರೆ. ಪಾಪ ಇದ್ದರೆ ಪಾಪವನ್ನು ತೊಳ್ಕೊಂಡು ಏನು ಮಾಡುತ್ತೆ ಅಂತ ಪುಣ್ಯ ಕೊಡೋದು. ಆದ್ದರಿಂದ ನಾನು ಮಾಡೋದೇ ಎಷ್ಟೆಷ್ಟು ಬೆನಿಫಿಟ್ ಇದೆ. ಕೆಲವು ಕೆಲಸಗಳಿಗೆ ಒಂದೇ ಫಲ ಅಲ್ಲ, ನೆನ್ಪಿಟ್ಕೋಬೇಕು. ಒಂದೇ ಫಲ ಅಲ್ಲ, ಅನೇಕ ಫಲ ಇರುತ್ತೆ. ಅದರ ರೀತಿ ದುಃಖ ಆಯ್ತಲ್ಲ ತನಗೆ, ಅಯ್ಯೋ ನರಕ ಆಯ್ತಲ್ಲ ಅಂತ. ಯಾರಿಗೆ? ಅಲ್ಲ, ಆಗ ಗೋಳಾಡಿದ್ದಿರುತ್ತೆ. ಸೋತುಬಿಟ್ಟು ಆಗಲಿಲ್ಲ ಅನುಭವ. ನೀವು ಈಗಲ್ಲ, ಆಮೇಲೆ ನೋಡಬೇಕು. ಆಗ ಏನಾಯ್ತು? ಈಗ ಸೋತಾಯ್ತು, ಟೆನ್ಷನ್ ಆಯಿತು, ನೋಡೋರು ಸತ್ಯ ಹೋದ ಅಂತ ತಿಳ್ಕೊಂಡ್ಬಿಟ್ಟಿದ್ರೆ ಎಲ್ಲ ಆಗಿತ್ತಾಗ. ಒಂದು ಕ್ಷಣ ಆತ ಅಯ್ಯೋ ಸೋತೇ ಬಿಟ್ಟಲ್ಲ ಅಂತ ಆಗ ದುಃಖನೂ ಆಗಿತ್ತು. ಆಮೇಲೆ ಎಲ್ಲ ಸರಿಗೋಯ್ತು. ಅರ್ಥ ಆಯ್ತಾ? ಆ ಕಾಲಕ್ಕೆ ಅನುಭವ ಮೇಲೆ ಮುಗಿದಿರುತ್ತೆ ಅಲ್ಲಿಗೆ ಅಷ್ಟೇ. ಅದಕ್ಕೆ ಯಾರೋ ಒಬ್ಬರು ನೋಯಿಸ್ತಾ ಹೌದು. ಆದರೆ ಆಮೇಲೆ ಏನಾಯ್ತದು? ಸ್ವಲ್ಪ ಸುಳ್ಳಾಗಿರ್ಬೋದು, ಆ ನೋಯಿಸಿದ ಸತ್ಯ ಅಂತಾನೆ. ಅದು ಆ ಸಿಟ್ಟಿದ್ದೇ ಇರುತ್ತೆ. ಅವನು ನೋಯಿಸ್ಬಿಟ್ಟೆ, ಅವನು ಬಿಡಲಿಲ್ಲ ಅಂತೇಳಿ ಹೇಳಬಾರ್ದು. ಕೃಚ್ಛ್ರಾದಿದಂತೆ ಕಥಿತಂ ನ ಚಾತಿ. ಅದರಿಂದ ಇನ್ನೊಂದು ಕಷ್ಟಪಟ್ಟು ಸುಳ್ಳು ಹೇಳಿದ್ವಿ ಸರ್, ನಾವು ಹೇಳಿದ ನಡೆಸಿದ್ದೆಲ್ಲ ಅದಕ್ಕೆ ನಿನಗೆ ನರಕದರ್ಶನ ಆಗಬೇಕು. ಇವತ್ತು ನಾವು ಸಂಧ್ಯಾ ವಂದನೆ ಮಾಡಿದ್ರು ಕೂಡ ಬೈಕೊಂಡು ಮಾಡಿದರೆ ಇದೇ ಕೇಸೇ ನಮ್ಮದು. ದೇವ್ರ ಪೂಜೆ ಬೈಕೊಂಡು ಮಾಡಿದ್ರೆ ಏನಾಯ್ತು? ಈಗ ವ್ರತ ಅಂತೂ ಭಾರಿ ಬೈಕೊಂಡೇ ಮಾಡ್ತಾರೆ, ಏಕಾದಶಿ ಬೈಕೊಂಡೇ ಮಾಡ್ತಾರೆ. ಎಲ್ಲರೂ ಅಲ್ಲ, ಅದು ಬೈಕೊಂಡವ್ರು ಏನಾಯ್ತು ಅಲ್ಲಿ ಸ್ವಲ್ಪ ಈಗ ಮಾಡಿದ ಪುಣ್ಯ ಭಾರಿ ಕಡಿಮೆ ಆಗುತ್ತೆ. ಬಟ್ ನಮ್ಮ ಯೋಗ್ಯತೆ ಭಾರಿ ಕಡಿಮೆ ಆದರೆ ಕನ್ಸೆಷನ್ ಜಾಸ್ತಿ ತೋರಿಸ್ತಾರೆ. ಆದರೆ ಎಷ್ಟೇ ತೋರಿಸಿದ್ರೂ ತಪ್ಪೇ. ಇವರಿಗೆ ದೊಡ್ಡವರಾದ್ದರಿಂದ ಟೋಕನ್ ಕೊಟ್ಟು ಮುಗಿಸ್ಬಿಟ್ರು. ನಮಗೆ ಹಾಗೆ ಮಾಡೋಕ್ಕಾಗೋದಿಲ್ಲ ಆದ್ದರಿಂದ ಹುಷಾರಾಗಿರ್ಬೇಕು. ನೊಂದ್ಕೊಂಡು ಮಾಡಬಾರದು. ಒಟ್ಟಿನ ಮೇಲೆ ಯಾವುದೇ ಒಳ್ಳೆಯ ಕೆಲಸ ನೊಂದ್ಕೊಂಡು ಮಾಡಿದರೆ ಅದು ಫಲನೂ ಹೋಯಿತು, ಜೊತೆಗೆ ನೊಂದ್ಕೊಂಡು ದುಃಖನೂ ಉಳಿತು. ಅಷ್ಟೇ ಹೊರತು ಏನೂ ಉಪಯೋಗಕ್ಕೆ ಬರೋದಿಲ್ಲ. ಮಾಡಬೇಕಾದ್ರೆ ಮಾಡಬೇಕು, ಎಂಜಾಯ್ ಮಾಡ್ಕೊಂಡು ಮಾಡಬೇಕಷ್ಟೆ. ಆಸೀತ್ ತತ್ರ ಕೃಷ್ಣವಾಕ್ಯೇ. ನೀನು ನಂಬಿದ್ದೆ ನಿಜ. ಅತಿ ವಿಶ್ರಂಭ ಅಂದರೆ ವಿಶ್ವಾಸ. ಕೃಷ್ಣನ ಮಾತಿನಲ್ಲಿ ಪೂರ್ಣ ವಿಶ್ವಾಸ. ಏನೋ ಕೃಷ್ಣ ಹೇಳ್ತಾನಲ್ಲಪ್ಪ, ಅನ್ಯಾಯ ಇದು, ನಿರ್ವಾಹ ಎಲ್ಲ ಮಾಡಿಬಿಡಬೇಕು ಅಂತ ಮಾಡಿದೆ, ಎಲ್ಲ ತಪ್ಪದು. ಕೃಷ್ಣ ಹೇಳಿದ್ಮೇಲೆ ಏನು ಯೋಚನೆ ಮಾಡಬಾರ್ದು? ಇದು ರಾಮಾಯಣದಲ್ಲಿ ಬರುತ್ತೆ. ಲಕ್ಷ್ಮಣ ಯೋಚನೆ ಮಾಡ್ತಾನೆ, ಹನುಮಂತ ಕೇಳ್ತಾನೆ, ಏನು ಯಾಕೆ ಯೋಚನೆ ಮಾಡ್ತೀಯ ಲಕ್ಷ್ಮಣ ಅಂತ ಕೇಳ್ತಾನೆ. ರಾಮದೇವ್ರು ಹೇಳಿರೋದೇನೀಗ? ಅಗ್ನಿ ಪ್ರವೇಶಕ್ಕೆ ಚಿತ್ತೆ ಸಿದ್ಧ ಮಾಡು ಅಂತೇಳಿ ಹೇಳ್ತಾರೆ. ಲಕ್ಷ್ಮಣ ಹೀಗೆ ಅಣ್ಣ ಹೇಳಿ ಏನು ಮಾಡಿ ಇದಕ್ಕೆ ಯೋಚನೆ ಮಾಡೋದು ಮಾಡಿಬಿಡು ಅಂತ ಹೇಳ್ತಾರೆ. ಹನುಮಂತ ಏನು ಹೇಳ್ತಾರೆ ಅದಕ್ಕೆ? ಮಾಡಿ ಹತ್ರ ಕಿಂ ತರ್ಕ ಐತಿ ಕುಮಾರ, ಯೋಚನೆ ಮಾಡಬೇಡ, ಸರಿ ಮಾಡಿಬಿಡು ಅಷ್ಟೇ. ನಮ್ಮ ರೋಲ್ ಇಲ್ಲ ಇದರೊಳಗೆ. ಯಾಕೆ? ನಾವು ಯಾರು? ನಮ್ಮ ಕೆಲಸ ಈಗ ಹೇಳಿದ್ದು ಮಾಡಬೇಕಷ್ಟೇ, ಯೋಚನೆ ಮಾಡಬೇಡ, ಮಾಡಿಬಿಡು. ಲಕ್ಷ್ಮಣ ಯೋಚನೆ. ರಾಮ ಹೇಳಿದಾಗ ಏನೋ ಅರ್ಥ ಇರುತ್ತೆ ಹೇಳ್ಕೋಬೇಕೋ ಬೇಡ. ರಾಮ ದೊಡ್ಡವನು ಜ್ಞಾನಿ ಅಂತ ಗೊತ್ತಾದ ಮೇಲೆ ಅದೇನೋ ಮಾತು ಉದ್ದೇಶ ಇದೆ, ಅದು ಏನು ಮಾಡಬೇಕಿತ್ತಾಗ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಇದು ತಪ್ಪಾಯ್ತು. ಅದು ಹನುಮಂತರು ಬರಲಿಲ್ಲ. ಹೇಳಿದ್ಮೇಲೆ ನಮ್ಮ ನ್ಯಾಯತಲೆ ಮಾಡೇ ಬಿಡು ಅಂತ ಹೇಳಿದ ಅಷ್ಟೇ. ಇದು ಧರ್ಮಾಚರಣೆ ಮಾಡೋಕ್ಕೆ ಎಷ್ಟು ಸೂಕ್ಷ್ಮ ಇದೆ. ಅದರಲ್ಲೇ ಶುದ್ಧ ಭಾಗವತ ಧರ್ಮರಥ. ಇವರು ಶುದ್ಧ ಧರ್ಮರಥ ಹೌದು, ಶುದ್ಧ ಆಗಲಿಲ್ಲ. ಮಾತು ನಡೆಸಿದಾನೂ ಹೌದು, ಆದರೆ ಅತಿ ವಿಶ್ರಂಭ ಇಲ್ಲದೆ ಹೋಗಿದ್ದಕ್ಕೆ ಪುಣ್ಯ ಕಡಿಮೆ ಆಯಿತು. ಅದು ಒಂದು ಮಾತಿದೆ, ವಿಶ್ವಾಸ ಫಲದಾಯಕ.
ಇಬ್ಬರಿಗೊಂದು ವಿಷಯ ಹೇಳಿದ್ರು, ಒಬ್ರು ಮಾಡಿದೆ ಒಬ್ರು ಮಾಡಲಿಲ್ಲ. ಅವನಿಗೆ ಕೆಲಸ ಆಯಿತು, ಇವನಿಗೆ ಕೆಲಸ ಆಗಲಿಲ್ಲ. ಯಾಕೆ ಇವನಿಗೇನಿಲ್ಲ? ವಿಶ್ವಾಸ ಇಲ್ಲ. ಅವನ ವಿಶ್ವಾಸ ಇತ್ತು, ಆದ್ದರಿಂದ ಕೆಲಸ ಆಯಿತು. ಯಾವುದೇ ಔಷಧಿ ಗೀಸಿ ಏನೇ ಆಗಿರಲಿ, ಏನಾಗಿರ್ಬೇಕಾದ್ರೂ ವಿಶ್ವಾಸದಿಂದ ತೊಗೊಂಡ್ರೆ ಕೆಲಸ ಆಗೋದು. ಕೆಲವರು ಏನು ಮಾಡ್ತಾರೆ, ಸುಮ್ಮನೆ ಕೊಟ್ಬಿಡ್ತಾರೆ. ಏನೋ ಮಂತ್ರ ಏನೂ ಮಾಡೇ ಇಲ್ಲ ಅವರು. ಇವ್ರು ಮಂತ್ರ ತಿಳಿದ್ರೆ ವಾಸಿ ಆಗುತ್ತೆ ಅವ್ರಿಗೆ. ಯಾತಕ್ಕೆ ಅಂದರೆ ಮಂತ್ರ ಹಾಕ್ಬಿಟ್ಟು ಗ್ಯಾರಂಟಿ ಆಗುತ್ತೆ ಅಂತೆ. ಇವತ್ತು ಕೆಲವು ವಿಶ್ವಾಸ ಆಗಿರುತ್ತೆ. ಕೆಲವರು ಏನು ಮಾಡಿದವ್ರು ಗೊತ್ತಾ, ಪರೀಕ್ಷೆಗೋಸ್ಕರ ಏನೂ ಹಾಕಿಲ್ಲ ಅವನಿಗೆ. ನೋಡೋದು ಹಾಕಿದ್ದೇನು ಗೊತ್ತಾ, ಸೈನೈಡ್ ಹಾಕಿದ್ವಿ ಗೊತ್ತಾಯ್ತು ಅಂತೇಳಿ ಸತ್ತೋಗ್ಬಿಡ್ತಾರೆ. ಆ್ಯಕ್ಚುಲಿ ಯಾಕೆ ಸೈನೈಡ್ ಅಂತ ಅನ್ಕೊಂಡು ಸತ್ತೋಗ್ಬಿಡ್ತಾನೆ. ಹಾಗೆ ಇವನು ನಿಜವಾದ ಹಾವು ತುಳಿದಿಲ್ಲ, ಅವನು ಹಗ್ಗನೇ ಹಾವು ತಿಳ್ಕೊಬಿಟ್ಟಿದ್ದಾರೆ. ಎಷ್ಟೋ ಸತ್ತೋಗ್ಬಿಡ್ತಾರೆ. ಆಗ ಆಚಾರ್ಯ ಉತ್ತರ ಕೊಟ್ಟು ಅದಕ್ಕೆ ಅವನ ಅದ್ವೈತಿಗಳು ಏನು ಹೇಳಿದ್ರು ಅದಕ್ಕೆ ನೋಡಿದ್ರೆ, ಅಲ್ಲಿ ಹಾವೇ ಇಲ್ಲ, ಆದರೆ ಎಫೆಕ್ಟ್ ಆದ ಹಾವೇ ಇಲ್ಲ ಅಲ್ಲ, ಹಾವಿನ ಜ್ಞಾನ ಇದೆ. ಮತ್ತು ಹಾವಿನ ಜ್ಞಾನದಿಂದ ಸತ್ತ, ಆದ್ದರಿಂದ ಅವನ ಸಾವಿಗೆ ಕಾರಣ ಆಗಿದ್ದು ಸತ್ಯವಾದದ್ದೇ ಹೊರತು ಮಿಥ್ಯೆ ಆಗಿಲ್ಲ. ಇದು ಅರ್ಥ ಮಾಡಿಕೊಂಡಾಗ ಅದು ಸೂಕ್ಷ್ಮ ವ್ಯತ್ಯಾಸ. ಹೇಳಿದ್ನಲ್ಲ, ಆ್ಯಕ್ಸಿಡೆಂಟ್ ಬಾಯಿಂದ ಸತ್ತಿರೋದು ಹೌದು, ಚಾಕುವಿಂದ ಸತ್ತಿದ್ದಾನೆ ಹೌದು, ಆದರೆ ಅದು ಆ್ಯಕ್ಸಿಡೆಂಟು ಮರ್ಡರು ಅಷ್ಟು ಸುಲಭ ಗೊತ್ತಾಗಲ್ಲ, ಭಾರಿ ಕಷ್ಟ ಅದು ತಿಳಿಯುತ್ತಲ್ಲ. ಯಾಕಂದರೆ ಅವಾಗ ನೋಡ್ತಾರೆ ಮರಣ ಅದೆಲ್ಲ ಎಷ್ಟು ಅರ್ಥ ಆಗುತ್ತೋ ಅವ್ರಿಗೆ ಅಂತ ಕೇಳಿದರೆ, ಆ ಸಾಯಲಿಕ್ಕೆ ಏನು ಕಾರಣ, ನಿಜವಾದ ಇದು ವೆಪನ್ನೇ ಕಾರಣ ಆಯಿತೋ ಅಥವಾ ಇದು ಯಾರೋ ಏನೋ ತಾನೇ ಮಾಡಿಕೊಂಡು, ಇದು ಯಾರೂ ಚುಚ್ಚಿದ್ದಲ್ಲ, ಎಲ್ಲೋ ಬಿ ತಲೆ ಮೇಲೆ ತಾನೇ ಶೂಟ್ ಮಾಡ್ಕೊಂಡು ಸತ್ತೆಲ್ಲ ಎಷ್ಟೋ ಜನ ಪಾಪ ಅದನ್ನ ಕ್ಲೀನ್ ಮಾಡೋಕ್ಕೆ ಅಂತ ಹೋಗಿ ಹೀಗೆ ಇಟ್ಕೊಂಡು ತಾವೇ ಸತ್ತೋಗಿದ್ದಾರೆ. ಆ್ಯಕ್ಚುಲಿ ಗುಂಡಿನ ಸತ್ತಿರೋದೇ ಹೌದು, ಬಟ್ ಎಲ್ಲ ಮರ್ಡರ್ ಅಲ್ಲ, ಸಾಯೋ ಸೂಸೈಡ್ ಕೂಡ ಅಲ್ಲ. ಯಾಕೆ? ಉದ್ದೇಶ ಇಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಕೆಲಸ ನೋಡಿದ ಮಾತ್ರಕ್ಕೇ ಸರಿಯಾಗಿ ತಿಳ್ಕೊತೀವಿ ಅಂತ ಅರ್ಥ ಅಲ್ಲ, ತುಂಬ ತಿಳುವಳಿಕೆ ಬೇಕು. ಕೃಚ್ಛ್ರಾದಿದಂತೆ ಕಥಿತಂ ನ ಚಾತಿ ವಿಶ್ರಂಭ ಆಸೀತ್ ತವ ಕೃಷ್ಣವಾಕ್ಯೆ ನಹ್ಯಾಜ್ಞೆಯ ವಾಸುದೇವಶ್ಚ ಕಿಂಚಿತ್ ಪಾಪಂ ಭವೇತ್ ಸರ್ವ ವಿಧರ್ಮಿಣೋಪಿ. ಒಂದು ಸರ್ವ ವಿಧರ್ಮಿಣೋಪಿ, ಎಲ್ಲ ಮಾಡಬಾರ್ದನ್ನು ಮಾಡಿದರೂ ಕೂಡ ಹೇಳಿದಂತೆ ಮಾಡಿದರೆ ತಪ್ಪಲ್ವೇ ಅಲ್ಲ. 1000 ಜನ ಕೊಂದು ಹಾಕಿದ್ದಾನು ಪೊಲೀಸ್ ಆಫೀಸ್, 1000 ಜನನ. ಅವನಿಗೆ ಅವಾರ್ಡು ಯಾತಕ್ಕೆ? ಆ್ಯಸ್ ಪರ್ ಇನ್ಸ್ಟ್ರಕ್ಷನ್ ಫ್ರಮ್ ದಿ ಗೌರ್ಮೆಂಟ್ ಮಾಡಿರೋದು. ಅವರು ಎಷ್ಟಾರು ಮಾಡಿ ಏನೇನು ಮಾಡಿರಲಿ, ಅವನು ಭಾರಿ ಭಾರಿ ಅವಾರ್ಡ್ ಜಾಸ್ತಿ ಇರ್ತಾನೆ, ಶತ್ರುಗಳನ್ನ ಕೊಂದುಬಿಟ್ಟಿದ್ದಾನೆ, ಅವನಿಗೆ ಜಾಸ್ತಿ ಸನ್ಮಾನ ಮಾಡ್ತಾನೆ. ಹೇಳಿಲ್ಲ ಅವ ಮಾಡ್ತಾನೆ, ದೊಡ್ಡ ಅಪರಾಧ ಅದು. ಏನು ಬೇಕಾದ್ರೆ ಮಾಡ್ಬೋದು, ಅವನಿಗೆ ಅವಾರ್ಡ್ ಅಷ್ಟೇ. ಯಾಕೆ ಅವ್ನು ಕೊಂದಿರೋದು ನಿಜ, ಬಟ್ ತಾನೇ ಕೊಂದಿರೋ, ಇಂಟೆನ್ಷನ್ ಇಲ್ಲ, ಹೇಳಿದ್ದಕ್ಕೆ ಕೊಂದಿದ್ದಾನಷ್ಟೆ. ಬ್ರಹ್ಮಾಪರೋಕ್ಷೇಪಿ ವಿಕರ್ಮ ಸೂಚಕಂ. ಇಲ್ಲಿ ಸೀತಾದೇವಿ ಭಾಳ ಫೈನ್ ಹೇಳ್ತಾರೆ. ಅಲ್ಲಿ ಇವರೆಲ್ಲ ಅಲ್ಲಿದ್ದ ತುಂಬ ಜನ ರಾಕ್ಷಸ ಪೀಡಿಸಿಬಿಟ್ಟಿದ್ರಲ್ಲ, ಹನುಮಂತ ತಮಾಷೆಗೆ ಹೇಳಿದ್ದು, ಇವರೆಲ್ಲ ಭಾರಿ ಪೀಡಿಸಿದ್ದಾರೆ, ಒಂದೇನು ಕೈ ನೋಡ್ಕೊಳ್ಳೆ ಅವ್ರ ರಾಜ, ಒಂದೇ ಹೊಡ್ಲಾಕಿ ಬೇಡ ಅಂತ ಬೇಡ ಪಾಪ. ಅವ್ರೇನು ಪಾಪ ರಾಜ ರಾವಣ ಅವನ ಮಾತು ಹೇಗೆ ಮಾಡಿದ್ದಾರೆ ಪಾಪ. ನಕಶ್ಚಿನ್ನ ಅಪರಾಧ್ಯತೆ ಸೀತಾದೇವಿ ಮಾತದು ಪಾಪ. ಅವ್ರ ಪ್ರಕಾರ ಮಾಡಿದ್ರೆ ಅವ್ರ ತಪ್ಪೇನಿಲ್ಲ ಅದರೊಳಗೆ, ಅವ್ರ ಇಂಟೆನ್ಷನ್ ಇಲ್ಲ ಅದರೊಳಗೆ. ರಾವಣ ಹೇಳಿದ್ದಕ್ಕೆ ಮಾಡಿದ್ದಾರೆ ಅಷ್ಟೇ ಹೊರತು. ಆದ್ದರಿಂದ ಪನಿಷಬಲ್ ಅಫೆನ್ಸ್ ರಾವಣಂದೇ ಹೊರತು ಇವ್ರದ್ದಲ್ಲ. ಎಷ್ಟು ತತ್ವ ಇದೆ ಅದರೊಳಗೆ. ಪೊಲೀಸ್ ಏನೋ ಪೋಸ್ಟ್ಮ್ಯಾನ್ ಯಾವುದೋ ಕೊಟ್ಟ ಅಂತ ಹೇಳ್ಬಿಟ್ರೆ ಹೊಡಿಲಿಕ್ಕಾಗತ್ತಾ? ಏನೋ ಬ್ಯಾಡ್ ನ್ಯೂಸ್ ಕೊಟ್ಟಿ ಅಂತೇಳಿ ಅವ್ನು ಕೊಟ್ಟಿದ್ದಲ್ಲ, ಅದು ಇರೋದು ಅದರೊಳಗಿದೆ, ಡೆಲಿವರ್ ಮಾಡಿದ್ದಾನೆ ಅಷ್ಟೇ. ಇದು ಅರ್ಥ ಮಾಡಿಕೊಂಡ್ರೆ ಎಲ್ಲರೂ ಡೆಲಿವರ್ ಮಾಡ್ತಾರೆ ಹೊರತು ಮುಖ್ಯ ಕಾರಣ ನಮ್ಮ ಕರ್ಮ ಅದಕ್ಕೆ, ಗೊತ್ತಾಯ್ತು. ಆ ಕಡೆಯಿಂದ ಅನುಗ್ರಹ ದೇವರು ಒಳ್ಳೆಯದಾದಾಗ, ಈ ಚಿಂತನೆ ಇದ್ದಾಗ ಸಮಸ್ಯೆ ಬರೋದಿಲ್ಲ. ಧರ್ಮರಾಜ ಆ ಸಮಯದಲ್ಲಿ ಸ್ವಲ್ಪ ಸೋತ, ಅಷ್ಟಕ್ಕೆ ನರಕ ಕಾಣಬೇಕಾಯಿತು. ಕೆಲಸ ಮಾಡಿದ್ದರಿಂದ ನಿಜವಾದ ನರಕ ಆಗಲಿಲ್ಲ, ನಿಜವಾದ ನರಕ ಆಗಲಿಲ್ಲ. ಆದರೆ ನೊಂದಿದ್ದರಿಂದ ಬಯಸ್ಕೊಂಡು ಒಳಗೆ ದುಃಖಪಟ್ಟು ಮಾಡಿದ್ದರಿಂದ ಸ್ವಲ್ಪ ದುಃಖ ಆಗಬೇಕಾಗಿತ್ತು, ಆಯಿತು. ದುಃಖಪಟ್ಟು ಮಾಡಿದ್ದಕ್ಕೆ ದುಃಖ ಅನುಭವಿಸ್ಬಿಟ್ರೆ ಮುಗಿತಲ್ಲಿಗೆ ಅಷ್ಟೇ. ಈ ಜನ ಇದು ತಿಳ್ಕೊಂಬಿಟ್ರು, ಎಲ್ಲ ಕಥೆ ಹೇಳ್ತಿರ್ತಾರೆ ಎಲ್ಲರೂ ಕೂಡ, ಧರ್ಮರಾಜಗಳು ನರಕ ಆಯಿತು ನೋಡಿದ್ರಾ ಅಂತ ಹೇಳ್ತಾರೆ. ಸುಳ್ಳು ಹೇಳಿದ್ದಕ್ಕೆ ಅಲ್ಲೇ ಅಲ್ಲ, ಕಾರಣನೇ ಬೇರೆ. ಬ್ರಹ್ಮಾಪರೋಕ್ಷೇಪಿ ವಿಕರ್ಮ ಸೂಚಕ. ಅದೇ ಅತಿಥಿ ಕಥೆ ಬಂತಲ್ಲ, ಅತಿಥಿ ಅಷ್ಟು ತ್ಯಾಗ ಮಾಡಿದ, ಅವನಿಗೆ ಬಂದಷ್ಟು ಪುಣ್ಯ ಅಶ್ವತ್ಥಾಗ ಧರ್ಮ ಮಾಡಿದ ಪುಣ್ಯ ಅಶ್ವತ್ಥಾದಿಕ್ಕೆ ಅಲ್ಲ ಅಂತ ಹೇಳಿಬಿಟ್ಟಲ್ಲ. ರಾಂಗ್ ಜಡ್ಜ್ಮೆಂಟ್ ಅವ್ನು ಮಾಡಿದ್ದು ಅಲ್ಲೇನೆ. ಎಲ್ಲಿ ಆಗ ಎಲ್ಲಿ ಕೊಟ್ಟಿದ್ದು, ಬಟ್ ಅದನ್ನು ಆಚಾರ್ಯ ಬೈಲಿಲ್ಲ, ಸರಿಯೇ, ಬಟ್ ಇದಕ್ಕೆ ಕಂಪೇರ್ ಮಾಡೋಕ್ಕೆ ಹೋಗಬಾರ್ದು, ಭಾರಿ ದೊಡ್ಡದಿದ್ದು. ತಪ್ಪು ತಿಳ್ಕೊಂಡು ಇವೆಲ್ಲ ಪೇಪರಲ್ಲಿ ಬರ್ತಾನೆ ಇರುತ್ತೆ. ಈ ಕಥೆ ಬರೆದು ಬಿಡ್ತಾರೆ, ಧರ್ಮರಾಜ ಮಾಡೋದು ಯಜ್ಞಕ್ಕೆ ಏನೂ ಬೆಲೆ ಇಲ್ಲ ಅಂತ ಸ್ಪಷ್ಟ ಅದು ಬೈದೋಗಿದೆ ನೋಡಿದ್ರೆ. ಇದೆಲ್ಲ ಇಂಥದ್ದೇ ಹರಡ್ತಾ ಇರೋದು, ನೋಡ್ಲಿಕ್ಕೆ ಹಾಗೆ ಕಾಣುತ್ತೆ. ಸರಿಯಾಗಿ ಮಹಾಭಾರತ ಓದಿದ್ರೆ ಉತ್ತರ ಇದೆ, ಆಚಾರ ನೀಟಾಗಿ ಬರೆದು ಬಿಡ್ತಾರೆ. ಆ ನಿರ್ಣಯ ಇಲ್ದ ಹೋಗಿದ್ರೆ ಆ ಮಗು ಸಿಗಾದ ಗತಿ ನಮಗೂ ಆಗಬೇಕಾಗ್ತಿತ್ತು, ನಾವು ಬೈದಾಗ ಆಗ್ತಿತ್ತಲ್ಲ, ಅವು ಧರ್ಮಯಜ್ಞ ಏನು ಪ್ರಯೋಜನ ಇಲ್ಲ ಅಂತೇಳಿ ತಪ್ಪು. ಮತ್ತೆ ಹೇಳ್ತಾರೆ, ನಮ್ಮ ಬ್ರಹ್ಮಾಪರೋಕ್ಷೇಪಿ ವಿಕರ್ಮ ಸೂಚಕಂ ಪ್ರಾರಬ್ಧ ಪಾಪಸ್ಯ ವಿಶಾಸನಂ ಯಥಾ ಪಶ್ಚಾತ್ರ ಭೀಮ ಪ್ರಮುಖಾನ್ ಸುಖಸ್ಥಾನ್ ಸಂಪೂಜ್ಯಮಾನಾನ್ ತ್ರಿದಶೈಃ ಸ್ವರೂಪಾನ್. ಬ್ರಹ್ಮಾಪರೋಕ್ಷೇ ಅಪಿ
ವಿಕರ್ಮ ಸೂಚಕಂ ಪ್ರಾರಬ್ಧ ಪಾಪಶ್ಚ ವಿಶಾಸನಂ ಯಥಾ. ಬ್ರಹ್ಮಾಪರೋಕ್ಷ ಜ್ಞಾನಿ ಇದ್ದಾನೀಗ, ಅಪರೋಕ್ಷ ಜ್ಞಾನಿ ಇದ್ದಾನೆ. ಅವನು ವಿಷಪ್ರಾಶನ ಸತ್ತೋಗ್ಬಿಟ್ಟ, ಯಾರೋ ವಿಷ ಹಾಕಿದ್ರು ಸತ್ತೋದ. ಆದರೆ ಅದು ಆ್ಯಕ್ಚುಲಿ ಸಾಯ್ಲಿಕ್ಕೆ ಮುಖ್ಯ. ನಮಗೇನು ಅನಿಸುತ್ತೆ, ಏನು ಜ್ಞಾನಿ ಸತ್ತೋದ, ಅಪರೋಕ್ಷ ಜ್ಞಾನಿ ಹೀಗೆ ಸಾಯ್ಬೇಕಂತ ಕೇಳಿದರೆ ಅಪರೋಕ್ಷ ಜ್ಞಾನಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅದು ಪ್ರಾರಬ್ಧ. ಅದು ಪ್ರಾರಬ್ಧದಿಂದ ಏನು ಮಾಡಿದವನೀಗ ವಿಷ ತಿನ್ನೋ ಪ್ರಸಂಗ ಬಂತು, ವಿಷದಿಂದ ಸತ್ತ ಕೂಡ ಹೌದು. ಆದರೆ ಅಪರೋಕ್ಷ ಜ್ಞಾನಕ್ಕೋಸ್ಕರ ಅದಕ್ಕೂ ಸಂಬಂಧ ಇಲ್ಲ. ಅಪರೋಕ್ಷ ಜ್ಞಾನಕ್ಕೆ ಬಂದಿದ್ದು ಕೆಲವರು ಇರ್ತಾರೆ, ತಿರುಪತಿಗೆ ಹೋಗಿ ವಾಪಸ್ ಬರೋ ಆಕ್ಸಿಡೆಂಟ್, ತಿರುಪತಿಗೆ ಹೋಗಿದ್ದೇ ತಪ್ಪು ಅಲ್ಲ, ತಿರುಪತಿಗೆ ಹೋಗಿದ್ದು ಸರಿಯೇ ಸರಿ. ಯಾಕೆ ವೆಂಕಟಾದ್ಯ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ, ಎಸ್ಟಾಬ್ಲಿಷ್ಡ್ ಫ್ಯಾಕ್ಟರ್. ಸತ್ತ ಯಾತಕ್ಕೆ ಅಂತ ಕೇಳಿದರೆ ಬೇರೆ ಕಾರಣಕ್ಕೆ ಸತ್ತವನು ಅಷ್ಟೇ. ಜನ ಲಿಂಕ್ ಮಾಡಿಬಿಡ್ತಾರೆ, ಇನ್ಮೇಲೆ ತಿರುಪತಿಗೆ ಹೋಗೋದಿಲ್ಲ, ಹೋಗೋರನ್ನು ಕಳಿಸೋದು ಇಲ್ಲ, ಹೀಗೆ ಮಾಡಿಬಿಡ್ತಾರೆ. ತಪ್ಪದು, ಅದಕ್ಕೆ ಸಂಬಂಧನೇ ಇಲ್ಲ. ಯಾಕೆ ಅಲ್ಲಿ ಎಸ್ಟಾಬ್ಲಿಷ್ ಪ್ರೂವನ್ ಕೇಸ್ ಅದು ಆಗಲೇ, ಪ್ರೂವನ್ ಕೇಸ್ನೆಲ್ಲ ಹೇಳಬಾರ್ದು. ಮತ್ತು ಇದಕ್ಕೇನು ಕಾರಣ ಅಂದರೆ ರೋಗಿಗೆ ಔಷಧಿ ಕೊಟ್ಟರು, ಒಬ್ಬನಿಗೆ ವಾಸಿ ಆಯಿತು, ಅವನು ವಾಸಿ ಆಗಲಿಲ್ಲ. ಯಾಕೆ ಪಥ್ಯ ಮಾಡಲಿಲ್ಲ, ವಾಸಿ ಆಗಲಿಲ್ಲ. ಅವನು ಪಥ್ಯ ಮಾಡಿದ ವಾಸಿ ಆಯಿತು. ತಪ್ಪು ಯಾರದಲ್ಲ ಈಗ, ಡಾಕ್ಟ್ರದಲ್ಲ, ರೋಗಿ ತಪ್ಪು. ಅದಕ್ಕೆ ನಮ್ಮ ತಪ್ಪೇ ಹೊರತು ಡಾಕ್ಟ್ರ್ ತಪ್ಪು ಹೇಗಲ್ವೋ ತಿರುಪತಿ ದರ್ಶನ ತಪ್ಪಲ್ಲ. ಅದು ವಿಕರ್ಮ. ವಿಕರ್ಮ ಅಂದರೆ ವಿರುದ್ಧ ಕರ್ಮ. ಎಲ್ಲಿ ಬಂದಿದೆ ಪದ ವಿಕರ್ಮಕ್ಕೆ? ವಿರುದ್ಧ ಕರ್ಮ ಅಂತ ಅರ್ಥ ಏನಂತ ಬಂದಿದೆ? ಕರ್ಮಾಕರ್ಮ ವಿಕರ್ಮ ಇಪಿ, ಗೊತ್ತಾಯ್ತಾ? ಬೌದ್ಧವ್ಯಂಚ ವಿಕರ್ಮಣ. ವಿಕರ್ಮ ಅಂದರೆ ವಿರುದ್ಧ ಕರ್ಮ. ವಿರುದ್ಧ ಕರ್ಮ ಅಂದರೆ ತಪ್ಪು. ಆದ್ದರಿಂದ ಯಾವುದೋ ತಪ್ಪಿ ಪ್ರಾರಬ್ಧ ಇದ್ದಿದ್ದಕ್ಕೆ ಅವನು ವಿಷದಿಂದ ಸತ್ತರೆ ಅದು ಅಪರೋಕ್ಷ ಜ್ಞಾನ ಬಂದು ಸತ್ತ ಅಂತ ತಿಳ್ಕೊಳ್ಳೋಕೆ ಹೋಗಬಾರ್ದು. ಅವನು ಯಾವುದೋ ಪ್ರಾರಬ್ಧ ಇತ್ತು ಅದು ಸತ್ತ ಅಂತ ತಿಳ್ಕೊ. ಯುದ್ಧದಲ್ಲಿ ಸತ್ತವರೆಲ್ಲ ಸತ್ರ ಪೂರಿಸಿದವನಿಗೆ ಕುಂದು ತಲೆ ಕತ್ತಿಸ್ಬಿಡ್ತಾರೆ, ಕೈ ಕಟ್ ಮಾಡ್ತಾರೆ, ಅವೆಲ್ಲ ಇದ್ರ ಫಲ ಅಲ್ಲ. ಪ್ರಾರಬ್ಧ ಇತ್ತು, ಹಾಗಾಯ್ತು ಅಷ್ಟೆ. ಅವಾಗವಾಗೆಲ್ಲ ಯಾವ ಬರಬೇಕೋ ದೇವ್ರಿಗೆ ಗೊತ್ತು, ಕೊಡ್ತಾರೆ. ಯಾವ ಬರಬೇಕು ಅಂತ ನಮಗೆ ಗೊತ್ತಿಲ್ಲ. ಅದೆಲ್ಲ ಆಚಾರ್ಯ ಒಂದು ಪ್ರಶ್ನೆ ಏನೋ ಹೋಗೋರಿಗೂ ಬರ್ತಿರುತ್ತದೆ. ಎಷ್ಟು ದಿವಸ ಬರಬೇಕು ಯಾವವರೆಗೆಲ್ಲ ಅಲ್ಲಿ ಸೆಟ್ಲ್ ಆಗಿರುತ್ತೆ, ನಮಗೆ ಗೊತ್ತಿಲ್ಲ ಅದೆಲ್ಲ. ಏನೋ ಒಂದು ಪ್ರಶ್ನೆ ಬಂದಿದೆ, ಧರ್ಮರಾಜನಿಗೂ ಪ್ರಾರಬ್ಧ ಅಂತ ಹೇಳಬೇಕಾ? ಅಯ್ಯೋ, ಜ್ಞಾನಿಗಳಿಗೆಲ್ಲ ಪ್ರಾರಬ್ಧ, ಧರ್ಮರಾಜ ಬ್ರಹ್ಮದೇವರಿಗೆ ಪ್ರಾರಬ್ಧ ಇದೆ. ಹೇಳ್ರಿ ಅವ್ರಿಗೆ, ಪ್ರಶ್ನೆ ಕೇಳಿದಾರೆ. ಬ್ರಹ್ಮದೇವರಿಗೆ ಪ್ರಾರಬ್ಧ ಇದೆ. ಎಂಥ ಪ್ರಾರಬ್ಧ ಅದು? ಬರೀ ಪ್ರಾರಬ್ಧ, ಅತಿ ಹೆಚ್ಚು ಪ್ರಾರಬ್ಧ, ಬರೀ ಸುಖ ಪ್ರಾರಬ್ಧ. ಯಾಕೆ ಬ್ರಹ್ಮದೇವ ಯಾವಾಗ ಕೆಟ್ಟ ಪ್ರಾರಬ್ಧ ಬರ್ತಿತ್ತು? ಅವ್ರು ಎಂದಾರು ತಪ್ಪು ಮಾಡಿದರೆ, ಅನಾದಿ ಕಾಲದಿಂದ ಅನಂತ ಕಾಲದಲ್ಲಿ ತಪ್ಪೇ ಮಾಡೋದಿಲ್ಲ ಅಂದಮೇಲೆ ಪ್ರಾರಬ್ಧ ಇದೆ, ತಪ್ಪು ಮಾಡಿಲ್ಲ, ಸುಖ ಪ್ರಾರಬ್ಧ ಇದೆ ಅಂತ ಅರ್ಥ ಆಯ್ತಾ? ಬೇರೆ ಏನು? ಕೆಲವರು ಇರ್ತಾರೆ ಭಾರಿ ಗೌರವ ಕೊಡ, ನಿಮಗೆ ಇಷ್ಟ ಇಲ್ಲ, ಬಟ್ ಆ್ಯಕ್ಚುಲಿ ಇರುವ ಇಲ್ಲ. ಅದೇನು ಸುಖ ಇದ್ದರೂ ಕೂಡ ಅವರಿಗೆ ತಲಬೇಕಿಲ್ಲ, ಅದು ಉಳಿದವ್ರು ಹೇಳ್ತಾರೆ ಮಾಡ್ತಾನೆ ಅಷ್ಟೇ. ಈ ಥರ ಮಾಡಿದಾಗ ಹೆಣ್ಣು ನಮ್ಗೆ ಯಾವುದು ತುಂಬ ಕಡೆ ಹೋಗಿರ್ತೀವಿ, ಒಳ್ಳೆ ಸ್ವೀಟ್ ಹಾಕ್ಲಿಕ್ಕೆ ಬರ್ತಾರೆ, ಸ್ವೀಟ್ ಭಾರಿ ಒಳ್ಳೆಲ್ಲರೇ ನಮಗೆ ಬೇಕಿಲ್ಲ. ಅದು ದೊಡ್ಡವ್ರು ಹಾಕಿದ್ದಾರೆ, ಕಾಳಕ್ಕೆ ತಿನ್ನಬೇಕು. ಅದೇನಿದ್ದಾಗಲೇ ಏನು ಕಾರಣ? ಅದು ಏನು ನಾನೆಲ್ಲ ತಿಂದಿದ್ದು, ಅವ್ರು ಹಾಕಿದ್ರಲ್ಲ ಪಾಪ, ದೊಡ್ಡವ್ರು ಹಾಕಿದ್ದು ತಿಂದೆ ಅಷ್ಟೇ. ನೋಡಿದ್ರೆ ಕೆಲಸ ಆಗಿರೋದು ಇನ್ನೊಬ್ಬರು ಆಸೆ ಪಟ್ಟು ತಿಂದಿರ್ತಾನೆ, ಅವನ ಕೇಸ್ ಬೇರೆ. ಇವನು ಆಸೆ ಪಡೆದೇ ತಿಂದಿದ್ದಾನೆ. ಅದಕ್ಕೆ ಇದ್ರ ಬಗ್ಗೆ ಆಸಕ್ತಿ ಇಲ್ಲ. ದೊಡ್ಡವರಿಗೆ ಬೇಸರಾಗಬಾರ್ದು, ಬೇಸರ ಆಗೋದು ತಿಂತಾರೆ ಅಷ್ಟೇ. ಎಫೆಕ್ಟ್ ನೋಡೋದಕ್ಕೆ ಒಂದೇ ಕಂಡ್ರು ಕೂಡ ಹಿನ್ನೆಲೆ ಬೇರೆ ಇರುತ್ತೆ. ಅದೇ ನರಕ ದರ್ಶನನೂ ಪ್ರಾರಬ್ಧನ ಅಂತ. ದುಃಖ ಪ್ರಾರಬ್ಧ ಅಂದರೆ, ದುಃಖ ಪ್ರಾರಬ್ಧ ಅಂದರೆ ಏನು? ದುಃಖ ಅನುಭವಿಸೋದು ಯಾವ ಕಾರಣಕ್ಕೆ ಅನುಭವಿಸ್ಬಿಟ್ರೆ ದುಃಖ ಪ್ರಾರಬ್ಧನೇ. ಕೆಲವರಿಗೆ ಸುಖ ಪ್ರಾರಬ್ಧ, ಏನು ಮಾಡಿದ್ರೆ ಒಳ್ಳೇದಾಗ್ತಿರುತ್ತೆ ಅವ್ರಿಗೆ, ಕೆಟ್ಟದಾಗದೆ. ಕೆಲವ್ರಿಗೆ ಏನು ಮಾಡಿದ್ರೆ ಕೆಟ್ಟದೇ ಆಗ್ತಿರುತ್ತೆ. ಕಾರಣ ಏನು? ದುಃಖ ಪ್ರಾರಬ್ಧ ಇದ್ದರೆ ಹಾಗೇನೆ. ಆ ಪ್ರಾರಬ್ಧ ಹೋದ ಮೇಲೆ ಯಥಾಪ್ರಕಾರ ಯೋಚನೆ ಇಲ್ಲ, ಪ್ರಾರಬ್ಧ ಇರೋವರೆಗೂ ಹಾಗೆ ಮಾಡಬೇಕಷ್ಟೆ. ಹಾಂ, ಹೌದು ಹೌದು ಹೇಳಿದ್ದೇನೆ. ಭಾರಿ ಅಂಥದ್ದು ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟಿದೆ. ಅವ್ರಿಗೆ ಇರ್ತಾನೆ ಪ್ರಾರಬ್ಧ ಇಲ್ಲ ಅಂತ ತಿಳ್ಕೊಳ್ಳಿ. ಬ್ರಹ್ಮದೇವ್ರಿಗೆ ಏನಾಗ್ತಿತ್ತು ಅವರೀಗ? ಮೋಕ್ಷಕ್ಕೆ ಹೋಗ್ಬೇಕು, ಇಲ್ಲ ಇರೋದಿಲ್ಲ ಅವರು. ಇಲ್ಲಿ ಇರ್ಲಿಕ್ಕೊಂದು ಕಾರಣ ಇರಬೇಕು ಯಾವಾಗಲೂ. ಏನು ಕಾರಣ ಅದು? ಪ್ರಾರಬ್ಧ. ಏನು ಹೋಗಿ ಇಷ್ಟವರೆ ವಾಪಸ್ ಬಂದರೆ ಬಿಟ್ಟೋಗಿದ್ದೆ ಬಂದೆ ಅಂತ ಹೇಳ್ತಾರಲ್ಲ, ಹಾಗೆ ಪ್ರಾರಬ್ಧ. ಅದು ಬಿಟ್ಟೋಗಿಲ್ಲ, ಬರೋಂಗಿಲ್ಲ. ಅದೇ ಪ್ರಾರಬ್ಧದ ಕರೆದ್ರೆ. ಕೆಲವೊಂದು ಬಿಟ್ಟೋಗಿಬಿಡ್ತಾರೆ, ಪರವಾಗಿಲ್ಲ, ಅದೇನು ಆಫ್ಟರ್ ಆಲ್ ಹೋಗಲಿ ಬಿಟ್ರಿ. ಟಿಕೆಟ್ ಹೋಗೋದಕ್ಕಿಂತ ಅದ್ರ ಬೆಲೆ ಕಡಿಮೆ ಇದೆ, ಅದು ವಾಪಸ್ ಹೋಗಿ. ಕೆಲವು ಟಿಕೆಟ್ ಹೋಗಲಿ ಪರವಾಗಿಲ್ಲ, ಯಾಕೆ ಅದ್ರ ಬೆಲೆ ತುಂಬ ಜಾಸ್ತಿ ಇದೆ, ಬಿಟ್ಟು ಬಂದಿದ್ದು ವಾಪಸ್ ಹೋಗಬೇಕಾಗತ್ತೆ. ಕುತಃ ಪರಬ್ರಹ್ಮ ದೃಶ್ಯಾಂ ಸುಶುದ್ಧ ಸತ್ಕರ್ಮಣಾಂ. ಇವೆಲ್ಲ ಕಥೆಗಳಲ್ಲೇ ಇಲ್ಲ, ಬರೀ ನಿರ್ಣಯ. ಪಶ್ಚಾತ್ರ ಭೀಮ ಪ್ರಮುಖಾನ್ ಸುಖಸ್ಥಾನ್ ಸಂಪೂಜ್ಯಮಾನಾನ್ ತ್ರಿದಶೈ ಕುರು ಸ್ವರೂಪಾನ್. ನೋಡು, ನಿನ್ನೆ ನೋಡಿಲ್ಲೀಗ ನೀನು ಯಾರಿಗೆ ದುಃಖಪಡ್ತಾ ಇರ್ತೀವೋ ಅವರು ದುಃಖಪಟ್ಟಿಲ್ಲ, ನೀನು ದುಃಖಪಟ್ಟಿರೋದು ನಿಜವಾಗಲೂ ಕೂಡ. ಭೀಮನ ಸೊನೆ ಕೇಳಿಸ್ತೇವೆ, ದ್ರೌಪದಿ ಸನಿ, ಅರ್ಜುನನ ಸನಿ, ಕರ್ಣನ ಸನಿ, ಅವ್ರು ಯಾರು ಏನೂ ಆಗೇ ಇಲ್ಲ. ಇಲ್ಲೇ ಇದ್ದಾರೆ ನೋಡೋರು, ಏನು ನೋಡ್ಕೋ ಈಗ ಅಂತ ಹೇಳ್ತಾರೆ. ನರಕ ಆಗೇ ಇಲ್ಲ ಅವರಿಗೆ. ಇವರೆಲ್ಲ ಏನು ಮಾಡಿದ್ರು? ನರಕ ಆಯಿತು ಅವರಿಗೆ, ಎಲ್ಲ ಕತೆ ಕಟ್ಟಿಬಿಟ್ರು ಉಳಿದವರೆಲ್ಲ, ಅರ್ಥ ಆಗದಿದ್ದವರು. ಭೀಮ ಪ್ರಮುಖಾನ್ ಸುಖಸ್ಥಾನ್, ಸುಖವಾಗಿದ್ದಾರೆ.
ಸಂಪೂಜ್ಯಮಾನಾನ್ ತ್ರಿದಶೈಹಿ ಸ್ವರೂಪಾನ್ ಯಾವ ರೂಪ ಏನೂ ಅಫೆಕ್ಟ್ ಆಗಿಲ್ಲ ಅವರಿಗೆ. ಸಣ್ಣ ಸಣ್ಣ ದೊಡ್ಡವ್ರನ್ನ ಪೂಜೆ ಮಾಡ್ತಾ ಇದ್ದಾರೆ ನೋಡಿದೆಯಾ, ನಿನಗೆ ಶಿಕ್ಷೆ ಆಗಬೇಕಾಗಿತ್ತು, ಆಯಿತು. ಕುತಃ ಪರಬ್ರಹ್ಮದೃಶ್ಯಾಂ ಸುಶುದ್ಧ ಸತ್ಕರ್ಮಣಾಂ ವಿಷ್ಣು ಪರಾಯಣಾನಾಂ ಪರೇಣ ಯೋಗೇನ ವಿಸೃಷ್ಟ ತನ್ವಾಂ ದುಃಖಂ ಭವೇತ್ ದೇವ ವರಾಧಿಪಾನಾಂ. ಇವರಿಗೆಲ್ಲ ದುಃಖ ಆಗೋ ಚಾನ್ಸೇ ಇಲ್ಲ. ಯಾತಕ್ಕೆ? ಒಂದೊಂದೇ ಕಾರಣ ಕೊಡ್ತಾರೆ ಆಚಾರ್ಯರು. ಕುತಃ ಯಾಕಾಗೋದಿಲ್ಲ ಅಂದರೆ ಪರಬ್ರಹ್ಮದೃಶ್ಯಾಂ ಅಪರೋಕ್ಷ ಜ್ಞಾನಿಗಳಿವರೆಲ್ಲ ದೇವತೆಗಳೆಲ್ಲ ಯಾರು ಅವರು? ಜಾತಾಪರೋಕ್ಷಗಳು. ಒಂದೇ ಕಾರಣ. ಸುಶುದ್ಧ ಸತ್ಕರ್ಮಣಾಂ ಭಾರಿ ಒಳ್ಳೆ ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದೃಕೋದರ. ಗೊತ್ತಾಯ್ತಾ? ಅದು ಸಾಂತ ನೋಡಿ, ಸತ್ಕರ್ಮಣಾಂ, ಶುದ್ಧ ಸತ್ಕರ್ಮಣಾಂ, ಸುಶುದ್ಧ ಸತ್ಕರ್ಮಣಾಂ. ಇಷ್ಟು ಇದ್ದಾಗ ನೀನು ಹಾಗೆ ಮಾಡಿಲ್ಲ ಅಂತ ಅರ್ಥ. ನೀನು ಶುದ್ಧ ಕರ್ಮ ಶುದ್ಧ ಕರ್ಮ ಅಲ್ಲ ನಿಂದು, ಅದಕ್ಕೆ ಹಾಗಾಯಿತು. ಇವರು ಅಂಥ ಕರ್ಮ. ಮತ್ತು ವಿಷ್ಣು ಪರಾಯಣಾನಾಂ ಸದಾಕಾಲ ಹರಿದೇವ ಪರೋ ಹರಿದೇವ ಗುರು ಅಂತ ಹೇಳೋರು, ಅವ್ರಿಗಾಗ ದುಃಖ ಆಗುತ್ತೆ. ಇನ್ನೊಂದು ಪರೇಣ ಯೋಗೇನ ವಿಶಿಷ್ಟ ತನ್ವಾಂ. ತಪ್ಪು ಹೇಳಿದ್ದೀನಿ, ದೇಹ ಬಿಟ್ಟಾಗ ಕಾರಣ ಕೊಟ್ಟಿದ್ದೆ ಇಲ್ಲ, ಯೋಗದಿಂದ ಒಳ್ಳೆ ರೀತಿ ದೇಹತ್ಯಾಗ ಮಾಡಿದರೆ ಹೊರತು ಅವ್ರು ಏನು ಮಾಡಿಲ್ಲ, ಏನೋ ತಪ್ಪಿಗೆ ಶಿಕ್ಷೆ ಅನುಭವಿಸಿ ಆ ರೀತಿ ಪ್ರಾಣ ಬಿಟ್ಟವರಲ್ಲ. ದುಃಖಂ ಭವೇ ದೇವವರಾಧಿಪಾನಾಂ. ಸ್ವರೂಪ ದೇವವರರು, ವಾಯು ದೇವದೇವೋ ವಿಶಿಷ್ಟ. ಆದ್ದರಿಂದ ಅವ್ರ ದ್ರೌಪದಿ ದೇವಿ ಸ್ತ್ರೀ ಜೀವರಲ್ಲಿ ಭಾರಿ ಮೇಲಿರ್ತಕ್ಕಂಥವ್ರು. ಅವರಿಗೆಲ್ಲ ಅಂಥ ಕಾರಣ ಹೇಳ್ತಾರೆ, ಹೇಳಬಾರದು, ತಪ್ಪದು. ಭವೇತ್ ದೇವವರಾಧಿಪಾನಾಂ. ಅದು ತಪ್ಪು ತಿಳ್ಕೊಂಡಿದ್ದು ಸರಿ ಹೋಯ್ತು. ನೋಡು, ನಿಜವಾಗಲೂ ಕೂಡ ನಿನಗೆ ನರಕ, ನಿನ್ನ ದುಃಖ ಬೇಕಾಗ್ತಾಯಿದ್ರೆ ದುಃಖ ಆಗೇ ಇಲ್ಲ. ಆ್ಯಕ್ಚುಲಿ ಅವ್ರು ಹಾಗೆ ದೇಹ ಬಿಟ್ಟರು ಹೀಗೆ ದೇಹ ಬಿಟ್ಟರು ಅಂತ ಹೇಳ್ತೀರಲ್ಲ, ನಿಜವಾಗ್ಲೂ ಸರಿಯಾಗಿ ದೇಹ ಬಿಟ್ಟಿದ್ದಾರೆ, ನೀನೇ ತಪ್ಪು ಮಾಡಿದ್ದು ಅಂತ ಹೇಳ್ತಾರೆ. ಈತೇನು ತಿಳ್ಕೊಂಡ, ನಾನೊಬ್ಬರು ಭಾರಿ ಗ್ರೇಟು, ಮೇಲೆ ಕಾಗ ಹತ್ಕೊಂಡ್ಬಂದುಬಿಟ್ಟೆ, ಅವ್ರ ಕೈಲಿ ಆಗಲಿಲ್ಲ ಅಂತ ತಿಳ್ಕೊಂಡ್ಬಿಟ್ಟ. ಅವ್ರ ಕೈಲಿ ಆಗ್ತಿತ್ತು, ನಿಯಮ ಅಂತ ಬಿಟ್ಟು ಬಂದುಬಿಟ್ರು ಅಷ್ಟೇ. ನೀನೇನು ಮಾಡಿದೆ, ನೀವು ವೈಲೇಟ್ ಮಾಡಿ ಒಳಗೆ ಬಂದು. ಅವಾಗೇನಾಯ್ತು? ಈಗ ಇದೆಲ್ಲ ಹಾಗೆ ಅನುಭವಿಸ್ತಾ ಇದ್ದೀನಿ ನೀನೀಗ. ನೀನು ತಪ್ಪು ಮಾಡಿದ್ದೆ, ಈಗ ಏನು ಮಾಡ್ಬೇಕು ನೀನೀಗ? ಈಗ ದೇಹ ಬಿಡು ಅಂತ ಹೇಳ್ತಾರೆ. ದೇಹ ಬಿಡು. ಇದರಿಂದ ಏನಾಯಿತು? ದೇಹ ಬಿಡದೇನೆ ಸ್ವರ್ಗಕ್ಕೆ ಪ್ರವೇಶ ಇಲ್ಲ ಅಂತಾಯಿತು. ಏತೇ ಹಿ ದೇವ ಪ್ರಬರ ಪೃಥಿವ್ಯಾಂ. ಸಿಂಪಲ್ ಹೇಳೋದಾದರೆ, ಪರೀಕ್ಷೆ ಅರ್ಧ ಬರೆದಿದ್ದಾನೆ, ಪೇಪರ್ ಕೊಟ್ಟು ಹೋಗಿಬಿಟ್ಟ. ಇನ್ನೊಂದು ಪೂರ್ತಿ ಬರೆದು ಪೇಪರ್ ಕೊಟ್ಟ. ನೋಡ್ದ, ಇಬ್ಬರು ಕೂಡ ಫೇಲ್ ಆಗೋರೆ ಅಂತ ಕಾಣಿಸ್ತಿಲ್ಕೊಬಿಟ್ಟು ಅವ್ರು ಪೇಪರ್ ಕೊಡೋದೇನದು ಪಾರ್ಟ್ ಆಫ್ ದಿ ಎಕ್ಸಾಮಿನೇಷನ್. ಪೇಪರ್ ಸಬ್ಮಿಟ್ ಮಾಡಲೇಬೇಕು ಅವರು. ಇವನೇನು ತಿಳ್ಕೊಂಡ, ಭಾರಿ ಸಲ ಬರೋ ಮನೆಗೆ ಹೋಗ್ಬೋದಾಯಿತು ಅಂತ ತಿಳ್ಕೊಂಡಿದ್ದ. ಪಾಪ ಅಲ್ಲ, ಅವನ ಅರ್ಧ ಗಂಟೆಗೆ ತೊಗೋರಿರ್ತಾರೆ, ಪರೀಕ್ಷೆ ಆಗ್ತಾ ತೊಗೊಂಡು ಬರೀ ಪೇಪರ್ ಕೊಟ್ಟು ಹೋಗೋರಿರ್ತಾರೆ. ಕೆಲ ತಪ್ಪು ಕೊಟ್ಟು ಹೋಗೋರಿರ್ತಾರೆ, ಕೆಲವು ಸರಿ ಬರದೆ ಬೇಗ ಕೊಟ್ಟು ಹೋಗ್ತಾರೆ. ಅವ್ರು ಚೆನ್ನಾಗಿ ಓದ್ಬಿಟ್ಟಿರ್ತಾನೆ, ಇನ್ನು ಅರ್ಧ ಗಂಟೆಗೆ ಕೊಟ್ಟು ಹೋಗ್ಬಿಡ್ತಾರೆ. ಮಧ್ಯೆ 3 ಜನ ಅರ್ಧ ಕೊಟ್ಟಿದ್ದಾರೆ, ಇವನು ಆಕೆ ಎಷ್ಟವನೇ ತಿಳ್ಕೊಂಡಿರ್ತಾರೆ. ಅಲ್ಲ, ಅದು ಯಾಕೆ ಬಿಟ್ಟೋದ ಅವನು ಪೇಪರ್ನ? ಅವ್ನು ಕೆಲವು ಗೊತ್ತು, ಇವ್ರು ಬಿಡಲೇಬೇಕು. ಇವನು ಉಳಿದ ಭಾರಿ ಚೆನ್ನಾಗಿ ಮನೆ ತೊಗೊಂಡೋಗ್ಬಿಟ್ಟ. ಉಳಿದವ್ರು ಅಲ್ಲ, ಅದು ಅವನ ತಂದ ನೀನು ಮನೆಗೆ ಹೋಗ್ಬಾರ್ದಾಗಿತ್ತು ಅಂದರೆ ಅವನಂತೆ ನಾನು ಫೇಲ್ ಆಗ್ತಿದ್ದೆ ಅಂತ ಹೇಳ್ತಾರೆ ಅಷ್ಟೇ. ಆದರೆ ದೇಹ ಬಿಡಬೇಕು ಅಂಬೋದು ಹೇಗೆ ಅಂದರೆ, ಪೇಪರ್ ಹ್ಯಾಂಡ್ ಓವರ್ ಮಾಡಬೇಕು ಅನ್ನೋ ಧರ್ಮ ಹೇಗೋ ಹಾಗೆ. ನಮ್ಮ ದೇಹ ಏನದು ಪೇಪರ್ ಇದ್ದಾಗೇ. ಅಲ್ಲಿ ಹೇಗೆ ಎಷ್ಟು ಬಿಡ್ತಾರೆ ಆ ಕಡೆಗೆ, ಅದು ವ್ಯಾಲ್ಯೂ ಮಾಡಿದ್ರೆ ಅದಕ್ಕೇನು ಬೆಲೆ ಇಲ್ಲ, ಕಥೆ ಮುಗಿತಾ ಇಲ್ಲ. ನಮ್ಮ ದೇಹಕ್ಕೂ ಅಷ್ಟೇ, ಇದಕ್ಕೆ ಕಸದಿಂದ ಕಡೆಯಾಯಿತು ಈ ದೇಹ, ವ್ಯಾಲ್ಯೂಲೆಸ್ ಇದು. ಇನ್ವ್ಯಾಲ್ಯೂಯಬಲ್ ಮಾಡಿದ ಸಾಧನೆ ಹೊರತು ದೇಹ ವ್ಯಾಲ್ಯೂಯಬಲ್ ಅಲ್ಲ. ಆನ್ಸರ್ ಪೇಪರ್ ವ್ಯಾಲ್ಯೂಯಬಲ್ ಆಗಿದ್ದರೆ ಅದು ಆ್ಯಕ್ಚುಲಿ ತುಂಬ ಕಡೆ ಎಂಥದ್ದು ಕೊಡ್ತಾರೆ ಗೊತ್ತಾ? ಲೋ ಕ್ವಾಲಿಟಿ ಕೊಡ್ತಾರೆ, ಒಳ್ಳೆ ಕ್ವಾಲಿಟಿ ಕೊಡೋದಿಲ್ಲ. ಯಾಕೆ? ಲೈಫ್ ಭಾಳ ಕಡಿಮೆ ಅದು. ನ್ಯೂಸ್ ಪೇಪರ್ನ ನೀವು ಆರ್ಟ್ ಪೇಪರಲ್ಲಿ ಯಾಕೆ ಪ್ರಿಂಟ್ ಮಾಡಲ್ಲ? ನ್ಯೂಸ್ ಪೇಪರ್ನ ಒಂದೇ ಆಯುಷ್ಯ ಅದಕ್ಕೆ. ತುಂಬ ದೀರ್ಘಕಾಲ ಬರೋದ್ರೆ ಮಾಡಬೇಕು ಹೊರತು ಗಂಟೆಗಣದು ಮಾಡೋದು. ಅದಕ್ಕೊಂದು ಹಿಂದೆ ಬರೆದಿದ್ದೆ, ಇವತ್ತೇನು ಜನ ಟ್ರೆಂಡ್ ಶುರುವಾಗಿದೆ ಅಂದರೆ, ಏನೇ ಮಾಡಲಿ ವಿಶಿಷ್ಟಪ್ಪ ಇದು 4 ಕಲರ್ ಪ್ರಿಂಟಿಂಗು, ಏನದನ್ನು ಎಷ್ಟು ದುಡ್ಡು ಹಾಳು ಮಾಡ್ತಾರೆ ಅಂದರೆ, ಇವರು ಇನ್ವಿಟೇಷನ್ ಖರ್ಚು ಮಾಡೋದು ನೋಡಿದ್ರೆ ಬಡವ ಮದುವೆ ಹೋಗಿಸ್ಬಿಡೋದು ಬೇಕಾದ್ರೆ. ಎಷ್ಟು ಮೂರ್ಖತನ ಅದು. ಅದು ಲೈಫ್ ಇರೋದು ವೆರಿ ಶಾರ್ಟ್, ಜಸ್ಟ್ ಆನ್ ಇನ್ಫಾರ್ಮೇಷನ್ ಅಷ್ಟೇ, ಅದರಲ್ಲಿ ಏನು ಬೇಕಾಗಿಲ್ಲ. ಅಲ್ಲಿ ಫೋಟೋ ಹಾಕಿರ್ತಾರೆ, ಈ ಕಡೆ ತಮ್ಮ ಫೋಟೋ ಇದು ಒಳಗೆ ಇಟ್ಕೊಳ್ಳೋಗೋ ಇಲ್ಲ ಅದನ್ನು. ಆ ಫೋಟೋ ರಕ್ಷಣೆ ಮಾಡಿ ಬಿಸಾಗಿ ಎಲ್ಲ ಬಿಸಿ ಹಾಕ್ಲಿಕ್ಕೆ ಮನಸ್ಸು ಬರೋಲ್ಲ, ನೀಟಾಗಿ ಪ್ರಿಂಟ್ ಮಾಡಿಸಿರ್ತಾರೆ. ಲೈಫ್ ಇಲ್ಲ. ಕೆಲವರು ಭಾರಿ ಬುದ್ಧಿವಂತ ಏನು ಮಾಡಿರ್ತಾರೆ ಗೊತ್ತಾ? ಫಸ್ಟ್ ಬರೀ ಫೋಟೋ ಏನೇನು ಇರೋದಿಲ್ಲ, ಫ್ರೇಮ್ ಹಾಕಿ ಇಟ್ಕೋಬೋದು, ಆ ರೀತಿ ಮಾಡಿರ್ತಾರೆ. ಇವರು ಎಲ್ಲ ಸೇರಿಸ್ಬಿಟ್ಟಿರ್ತಾರೆ, ಇದು ಬರಲ್ಲ ಅದಕ್ಕೂ ಬರಲ್ಲ. ಅದು ಆ ರೀತಿ ಮಾಡಿದ್ರೆ ಫೋಟೋ ಕೊಟ್ಟಾಗಾಯ್ತು ಒಬ್ಬರಿಗೆ. ಆಧಾರ ಪ್ಲ್ಯಾನ್ ಮಾಡಬೇಕು, ಅದಿಲ್ಲೇ ಇಲ್ಲ. ಏನು ಮಾಡ್ತಾರೆ? ಅಸಹ್ಯ ಬರ ಮಾಡಿಬಿಡ್ತಾರೆ. ಎಷ್ಟು ಖರ್ಚು ಮಾಡ್ತಾರೆ. ಇನ್ನೂ ಯಾರೋ ಓದಿರ್ಬೇಕು ನೀವು. ಒಂದು ಇನ್ವಿಟೇಷನ್ ಗಾಡಿ ₹1,00,000 ಅಂತ. ಯಾಕೆ? ಗೋಲ್ಡಲ್ಲಿ ಮಾಡಿಸ್ತಾರೆ, ಗೋಲ್ಡಲ್ಲಿ ವಜ್ರ ಫಿಕ್ಸ್ ಮಾಡಿರ್ತಾರೆ, ದೊಡ್ಡವಂತು VIP ಕೊಂಡು ಮಾಡಿಸಿರ್ತಾರೆ. ಅದು ಏನು ಬಂದಾಗಾಯ್ತು ಅದಕ್ಕೆಲ್ಲ? ಅದು ಮಾಡೋ ಖರ್ಚು ಅಲ್ಲ, ಅದು ಆ ಖರ್ಚು ಮಾಡೋ ಜಾಗಗಳೇ ಅಲ್ಲ ಅದೆಲ್ಲ. ಅದನ್ನೇ ಬಡವರಿಗೆ ಕೊಟ್ಟರೆ ಎಷ್ಟು ಮದುವೆ ಮಾಡ್ತಿದ್ರು ಪಾಪ, ಎಷ್ಟೋ ಜನಕ್ಕೆ ಒಳ್ಳೇದಾಗ್ತಿದ್ದಿಲ್ಲ. ಇದು ಪುರುಷ ಆಗ್ತಾರೆ, ಕೊನೆಗೆ ಹೋಗ್ತದೆ, ಹಾಳಾಗೋದು.
ಇದು ಹಾಗೇನೆ, ಆ ರೀತಿ ಮಾಡಬಾರದು. ಏನೋ ಜಾತ ಅಂದ್ರೇನು? ಹಾಂ, ಜಾತ ಅಂದರೆ ಈ ಪದವಿ ಬರ್ತಾರಲ್ಲ, ಬಂದಾಗಲೇ ಏನಾಗಿ ಬಂದಿರ್ತಾರೆ ಅವರು. ಇದೆ ಈಗ ಪ್ರೊಫೆಸರ್ ಇದ್ದಾನೆ, ಅವನಿಗೆ MA ಮಾಡ್ತಾರಲ್ಲ, MA ಆದಮೇಲೆ ಬಂದಿರೋದು ಅವನು, ಗೊತ್ತಾಯ್ತಾ? ಹಾಂ ಹಾಂ, ಸೃಷ್ಟಿ ಬರೋಕ್ಕೆ ಮುಂಚೆ ಅರ್ಥ ಅಲ್ಲ ಅದಕ್ಕೆ. ಪದವಿ ಬರೋಕ್ಕಿಂತ ಮುಂಚೆ, ಪದವಿ ಬರೋಕ್ಕಿಂತ ಮುಂಚೆ, ಸೃಷ್ಟಿ ಬರೋಕ್ಕಿಂತ ಮುಂಚೆ ಅಂತ ಹೇಳೋದು ಯಾರಿಗೂ ಹೇಳಲ್ಲ, ರುಜುಗಳಿಗೆ ಮಾತ್ರ. ಜಾತ ಅಂದರೆ ಈ ಜಾತ. ಈಗ ಉದಾಹರಣೆ ಇಂದ್ರದೇವರು ಆಗಿಲ್ಲ, ಇಂದ್ರದೇವರು ಈಗ ಆಗ್ತಾರೆ, ಆಗ ಜಾತ ಇದ್ದಾಗಲೇ. ಪೋಸ್ಟಿಗೆ ಬಂದ ಮೇಲೆ, ಪೋಸ್ಟಿಗೆ ಬಂದ ತಕ್ಷಣ ಏನಾಗಿರ್ತಾರೆ ಅವರು, ಆ ಕೋಷ್ಟಿ ಪ್ರಿಸ್ಕ್ರೈಬ್ಡ್ ಕ್ವಾಲಿಫಿಕೇಷನ್ ಸಮೇತನೇ ಬಂದಿರ್ತಾರೆ. ಬಂದಮೇಲೆ ಮಾಡ್ಕೊಳ್ಳೋಗಿಲ್ಲ. ಬಲಿಚಕ್ರವರ್ತಿ ತಪ್ಪು ಮಾಡ್ದ, 100 ಅಶ್ವಮೇಧ ಮಾಡಿಲ್ಲ ಆತ, ಮೊದಲು ಕುತ್ಕೊಂಡ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ. ಆಮೇಲೆ ಏನು ಮಾಡ್ದೆ, ಮಾಡ್ತಾ 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 ಬಂದು ತಪ್ಪದು. ಇಂದ್ರ ಏನು ಮಾಡಿ ಕೂತಿದ್ದಾರೆ, ಮಾಡೇ ಕೂತಿದ್ದಾರೆ. ಅದಕ್ಕೆ ಆತಂದು ಏನಾಯಿತು, ತಪ್ಪಾಯಿತು. ಅದಕ್ಕೆ ಮುಂದಿನ ದಿನ ಇದ್ರಲ್ಲಿ ಬನ್ವಂತರ ಈಗ ಬರಲ್ಲ ಆತ, ಮುಂದಿನ ದಿನ ಬರಬೇಕು. ಮಾಡಿದವ್ರು ಇದ್ದಾರಲ್ಲ, ಈ ಮಾಡಿದ್ದಕ್ಕೆ ಸೀನಿಯಾರಿಟಿ ಕೂಡ ಫಸ್ಟ್ PhD ಮಾಡಿದವ್ರು ಇರ್ತಾರೆ, ಆಮೇಲೆ ಮಾಡ್ತಾನೆ, ಅವನಿಗೆ ಫಸ್ಟ್ ಕೊಡ್ತಾರೆ. ಯಾಕೆ ಫಸ್ಟ್ ಮಾಡಿದವನು ಬಲಿಚಕ್ರವರ್ತಿ ತಪ್ಪು ಮಾಡ್ದ, ಅದಕ್ಕೆ ಜಾತ. ಹಾಗೆ ಮಾಡದೆ ಬಂದು ಕುತ್ಕೊಂಡಿದ್ದಕ್ಕೆ ಅನುಭವಿಸ್ಬೇಕಾಯ್ತು, ಮಾಡಿದ್ದೆ ಕುತ್ಕೊಂಡಿದ್ದಕ್ಕೆ ಜಾತ. ಈ ರೀತಿ ಜಾತ ಅಲ್ಲ. ಅದು ರುಜುಗಳಿಗೆ ಹಾಗೆ ಹೇಳ್ಬೋದು ರಫ್ಲಿ ಅಷ್ಟೇ ಹೊರತು ಇವರಿಗೆಲ್ಲ ಉಳಿದವ್ರಿಗೆ ಹೇಳಬಾರ್ದು. ರುಜುಗಳಿಗೆ ಒಂದು ಮಾತಿದೆ, ಏನದು, ಪ್ರಳಯಕಾಲೀಪಿ ಪ್ರತಿಭಾತ ಪರಾವರ ಅಂತ ಮಾತುಗಳಿವೆ. ಆ ದೃಷ್ಟಿಯಿಂದ ಅವರಿಗೆ ಅಲೋಡ್. ಅವ್ರ ಕ್ಯಾಲಿಬರ್ ಇರೋದೇ ಹಾಗೆ. ಅವರು ಬಾರನ್ ಗ್ರೇಟ್ ಅಂತಾರಲ್ಲ ಹಾಗೆ. ಬಾರನ್ ಗ್ರೇಟ್ ಅಂದರೆ ಜಾತೋಪರೋಕ್ಷ ಇದ್ದ ಹಾಗೆ. ಬಾರನ್ ಗ್ರೇಟ್ ಅಂದರೆ ಈ ಗ್ರೇಟ್ ಆಗಿರೋದಕ್ಕೆ ಕಾರಣ ಹಿಂದಿನ ಸಾಧನೆ ಅದು. ಈ ಜನ್ಮದಲ್ಲಿ ಬಾರನ್ ಗ್ರೇಟ್ ಅಷ್ಟೇ. ಹಿಂದಿನ ಜನ್ಮದಲ್ಲಿ ಸಾಧನೆ ಮಾಡಿದ್ದಾರೆ ಅವರೀಗ, ಈ ಬಾರನ್ ಗ್ರೇಟ್ ಆಗಿದ್ದಾರೆ. ಅವ್ರು ಸೃಷ್ಟಿ ಬರೋಕ್ಕಿಂತ ಮುಂಚೆ ಆ ಅರ್ಥಲ್ಲ ಅಲ್ಲ. ಹಾಂ ಹಾಂ ಹಾಂ, ಹೌದು. ಆಮೇಲೆ ಬರೋದು IAS ಮಾಡಿದ್ಮೇಲೆ ಅಪಾಯಿಂಟ್ ಆಗುತ್ತಲ್ಲ ಹಾಗೆ. ಮತ್ತು ಈಗ ಕೆಲವರು ಇರ್ತಾರೆ, ಸರ್ವಿಸ್ ಮಾಡ್ತಾರೆ, ಆಮೇಲೆ IAS ಪ್ರಮೋಷನ್ ಕೊಡ್ತಾರೆ. ಅದು ಜಾತಾಪರೋಕ್ಷ ಅಲ್ಲ ಆತ. ಬೇಸಿಸ್ ಆಫ್ ಸರ್ವಿಸ್ಸು KAS IAS ಮಾಡ್ತಾರೆ, ಅದು ಜಾತ ಅಲ್ಲ ಅದು. ಮತ್ತು ಅವ್ರದ್ದು ಜಾತ ಅವ್ರದ್ದು ಅಲ್ಲ, ಸಾಧನೆ ಮಾಡಿ ಬಂದಿದ್ದು. ಅದಕ್ಕೆ ಕರ್ಮಜ ಅಂತೀವಲ್ಲ, ಕರ್ಮ ಮಾಡಿದ್ದಕ್ಕೆ ಬಂತು ಅಷ್ಟೇ. ಅದು ಹಾಗೆ ಬಂತು, ಆಯಿತಾ. ಕೆಲಸ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಅಂತ, ಡೈರೆಕ್ಟ್ ರಿಕ್ರೂಟ್ ಆಫೀಸರ್ ಆಗ್ತಾನೆ, ಇನ್ನೊಬ್ಬನು ಅವ್ನು ಪ್ರಮೋಷನ್ ಆಗ್ತಾನೆ. ಅವ್ನು ಜಾತ ಅಲ್ಲ ಅವನು. ಹಾಂ, ಬರ್ತಾರೆ. ಹೌದು ಹೌದು ಹೌದು. ಅದು ಪ್ರಾರಬ್ಧ ಇದ್ದಿದ್ದಕ್ಕೆ ಅವತಾರ ಮಾಡೋದು ಅವರು, ಅದು ಬೇರೆ. ಅವತಾರ ಕೂಡ ಸುಮ್ಮನೆ ಮಾಡೋದಿಲ್ಲ, ಏನಿದೆ ಅದಕ್ಕೊಂದು ಕಾರಣ ಇರುತ್ತೆ. ರುದ್ರದೇವ ಗರುಡದೇವರಿಗೆ ಅವತಾರ ಮಾಡೋ ಪ್ರಾರಬ್ಧನೇ ಇಲ್ಲ ಅವರಿಗೆ. ಅವತಾರ ಮಾಡದೇ ಸಾಧನೆ ಮಾಡೋ ಪ್ರಾರಬ್ಧ ಇದೆ. ಕೆಲವು ಅವತಾರ, ಸರಸ್ವತಿ ದೇವಿ ಹಾಗೇನೆ, ಬ್ರಹ್ಮದೇವರು ಹಾಗೆ, ಗರುಡ ಹಾಗೆ, ಸುಪರ್ಣಿ ಹಾಗೆ. ಅದು ನಾಲ್ಕು ಜನ ಅವತಾರ ಮಾಡದೇ ಸೇವೆ ಮಾಡ್ತಾರೆ. ಇವರು ಅದು ಪ್ರಾರಬ್ಧನೇ. ಅವತಾರ ಮಾಡದೇ ಇರೋದು ಪ್ರಾರಬ್ಧ. ಮತ್ತೆ ಮಾಡದೇ ಇರಬೇಕು. ಅದು ಇಷ್ಟಪಟ್ಟರೆ ಮಾಡೋಂಗಿಲ್ಲ, ಅಪ್ರಾರಬ್ಧ ಆಯ್ತಲ್ಲ. ಆಗ ಇಷ್ಟಪಟ್ಟು ನಡ್ಕೊಳ್ಳೋಂಗಿಲ್ಲ, ಆದ್ದರಿಂದ ಅದು ಪ್ರಾರಬ್ಧನೇ. ಯಾವುದಕ್ಕೆ ನಾವು ನಿರ್ಬಂಧಕ್ಕೊಳಗಾಗ್ತೇವೋ ಅದು ಬಂಧನನೇ. ಅದು ಮಾಡದೇ ಇರಲಿ. ಹೌದು, ಕೆಲವರು ಇರ್ತಾರೆ ಟ್ರಾನ್ಸ್ಫರ್ ಜಾಬ್ ಮಾಡಿಸ್ಕೊಂಡಿರ್ತಾರೆ, ಉಳಿದವ್ರಿಗೆ ಸಂಕಟ. ಎಷ್ಟು ಊರು ನೋಡ್ತಾನೆ ನೋಡ್ರಿ ಅವರು, ಆರಾಮಾಗಿ ಹೋಗಿ ಬರ್ತಾರೆ ಗೌರ್ಮೆಂಟ್ ಕೆಲಸ. ಎಷ್ಟು ಪುಣ್ಯ ಇವನು ಇಲ್ಲೇ ಅವನು ಅಂತಾನೆ, ಇವನು ಎಷ್ಟು ಪುಣ್ಯವಂತ, ಆರಾಮ ಇಲ್ಲೇ ಇದ್ದಾನೆ ಇವನು, ಎಲ್ಲಿ ಹೋಗೋ ಯೋಗನೇ ಇಲ್ಲ, ನಿಶ್ಚಿಂತೆಯಾಗಿದ್ದಾನೆ. ನೋಡಿದ್ರಾ, ನಮಗೆ ಆ ಯೋಗ ಇಲ್ಲ. ಇವನಿಗೆ ಸುಖ, ಅವನಿಗೆ ದುಃಖ. ತಮಾಷೆ, ಅಲ್ಲಿದ್ದರೂ ದುಃಖ ಇದೆ, ಇಲ್ಲಿದ್ದರೂ ಸುಖ ಇದೆ. ಇದು ಹೇಳೋಕ್ಕೆ ಬರೋಲ್ಲ. ನಮಗೆ ನೋಡೋದಕ್ಕೆ ಕಾಣಿಸೋದು ಬೇರೆ, ಒಳಗಿರೋದೇ ಬೇರೆ. ಅದು ಹೇಳೋಕ್ಕೆ ಅದು ಕೆಲಸ ಆಫ್ ಮಾಡ್ತಾರೆ. ಕೆಲವು ಕೆಲಸಗಳಲ್ಲಿ ನಿಮ್ಗೆ ಅದು ಬೇಕೋ ಇದು ಬೇಕೋ ಅಂತ ಕೇಳ್ತಾರೆ. ಆ ಟೈಮಲ್ಲಿ ಭಾರಿ ಹುಷಾರ ಮಾಡಬೇಕು. ತಪ್ಪು ಮಾಡಿಬಿಡ್ತಾರೆ, ಅವ್ರಿಗೆ ಪ್ರಾರಬ್ಧ ಕೊನೆಯವರೆಗೂ ಅನುಭವಿಸ್ಬೇಕದು. ಸಾತ್ವಿಕ ಬಂಧ ಸಾತ್ವಿಕ ಪ್ರಾರಬ್ಧ, ತಾಮಸ ಬಂಧ ತಾಮಸ ಪ್ರಾರಬ್ಧ ಅಷ್ಟೇ. ಗೋಲ್ಡ್ ಚೈನಿಂದ ಕಟ್ಟಿದರೂ ಬಂಧನನೇ. ಗೋಲ್ಡ್ ಚೈನಾಗಿ ಕಟ್ಟಿದ್ರು ಕೂಡ ಗೋಲ್ಡ್ ಸಂತೋಷ ಪಡೋಂಗಿಲ್ಲ. ಯಾಕೆ, ಈ ಗೋಲ್ಡ್ ಬೇಡ ಬರೇ ಬಿಟ್ಬಿಡಿ ನಾನು ಅಂತ ಹೇಳ್ತಾರೆ. ರುಜುಗಳಿಗೆಲ್ಲ ಬಂಧನ ಅಲ್ಲ, ಅಂಥ ಬಂಧನ ಅವರಿಗೆ ಗೊತ್ತಾಯ್ತು. ಈ ಬಂಧನ ಅಲ್ಲ. ನಮಗಿರೋ ಬಂಧನ ಏನೋ ಟೋಟಲಿ ಅನ್ವಾಂಟೆಡ್, ಅವ್ರಿಗಿರೋದೆಲ್ಲ ಬೇರೆ ರೀತಿಯಲ್ಲಿ. ಯಾವುದಕ್ಕೆ ರಾಯರು ಕೇಳಿದ್ರು ಅಂತ ಹೇಳ್ತಾರಲ್ಲ, ತುಂಬ ಜನ ಇರ್ತಾರೆ, ಯಾರು ವಾಪಸ್ ಹೋದ ತಕ್ಷಣ ನೀವು ಪುಣ್ಯವಂತರಪ್ಪ, ನಾವ್ಯಾವ ಹೋಗಬೇಕು ಗೊತ್ತಿಲ್ಲ ಅಂತಾರಲ್ಲ. ಆ ರೀತಿ ಭೂಲೋಕ ಸ್ಲಮ್ ಇದ್ದಾಗೆ, ಅನ್ವಾಂಟೆಡ್ ಪ್ಲೇಸಿಗೆ ಬಂದಾಗ ಲೆಕ್ಕ. ಅವರು ಸಾಧನೆಗೋಸ್ಕರ ಬಂದಿರ್ತಾರೆ ಅಷ್ಟೇ ಹೊರತು ಆಮೇಲೆ ಕ್ಷಣ ಕೂಡ ಇರೋದಿಲ್ಲ. ಕೆಲಸ ಮುಗಿದ ತಕ್ಷಣ ಫಾಸ್ಟ್ ರಿಸರ್ವ್ ಮಾಡಿಸಿರ್ತಾನೆ ಸಾಯಂಕಾಲಕ್ಕೆ, ಬೆಳಗ್ಗೆ ಕೆಲಸ ಮುಗಿದೋಗುತ್ತೆ, ಇನ್ನೊಂದು ಟ್ರೈನಲ್ಲಿ ಬಂದುಬಿಡ್ತಾರೆ. ಅದಕ್ಕೆ ದುಡ್ಡು ಹೋದ್ರೆ ಹೋಗಲಿ, ಬರೀ ಆದರೆ ಮನೆ ಸೇರಿಕೊಂಡ್ರೆ ಸಾಕು ಬರ್ತಾರಲ್ಲ ಹಾಗೆ. ಅದೊಂದು ಬೇರೆ ಸಾಮರ್ಥ್ಯ ಇದ್ದರೆ, ಇಲ್ಲೋದ್ರೆ ಇಲ್ಲ.
ಯಾರು ದೇವ್ರಿಗೆ ಯಾತಕ್ಕೆ ಈ ದೇವ್ರಿಗೆ ಮೊದಲೇ ಮಾಡಕ್ಕೆ ಬರಲ್ಲ, ದೇವರಿಗೆ ಏನು ಬೇಕಾದ್ರೆ ಮಾಡ್ತಾರೆ ದೇವರು. ಎಲ್ಲ ಫೈನಲ್ ದೇವರೇ. ಆರ್ಡ್ರ್ ಇಶ್ಯೂ ಮಾಡೋದು ಯಾರೇ ಇರ್ಬೋದು, ಅಪ್ರೂವಲ್ ಆಗ್ತದೆ, ಅವ್ರೊಳಗೆ ಇಶ್ಯೂ ಮಾಡೋದು ದೇವರೇನೆ. ಎಷ್ಟೋ ಸರ್ತಿ ಕೆಲವು ಆರ್ಡ್ರ್ ಬರುತ್ತಲ್ಲ, ಸೆಕ್ರೆಟ್ರಿ ಸೈನ್ ಮಾಡಿರ್ತಾರೆ ಅಷ್ಟೇ, ಚೀಫ್ ಮಿನಿಸ್ಟರ್ ಮಾಡಿರೋದಿಲ್ಲ. ಬಟ್ ಆ್ಯಕ್ಚುಲಿ ಅಕ್ಸೆಪ್ಟೆನ್ಸ್ ಯಾರ್ದೋದಕ್ಕೆ ಅವ್ರಿಲ್ಲವ್ರು ಕೆಲಸನೇ ಮಾಡೋಕ್ಕೆ ಬರೋದಿಲ್ಲ. ಇವ್ರು ಜಸ್ಟ್ ಆ ಪೋಸ್ಟ್ ಆ ಕೆಲಸ ಮಾಡ್ತಾರೆ. ಫಾರ್ಮಲ್ ಆರ್ಡ್ರ್ ಪಾಸ್ ಮಾಡೋರು ಬೇರೆ ಇರ್ತಾರೆ, ಬಟ್ ಡೆಸಿಷನ್ ಮೇಕರ್ಸ್ ಅಲ್ಲ ಅವರೆಲ್ಲ. ಆರ್ಡ್ರ್ ಕೊಡೋದು ಮಾತ್ರ ಎಲಿಜಿಬಲ್. ಅವರು ಡೆಸಿಷನ್ ಬೇರೆಯಿಂದ ಬಂದಿರುತ್ತೆ, ಅದ್ರ ಬೇಸಿಸ್ ಮೇಲೆ ಆರ್ಡ್ರ್ ಮಾಡ್ತಾರೆ ಅವರು. ಅದಿಲ್ಲದೆ ಮಾಡೋಂಗಿಲ್ಲ, ಅದೇ ಆಧಾರ ಇವರು ಮಾಡೋದಕ್ಕೋಸ್ಕರ. ಯಾರಿಗೆ ಕೆಲಸ ಟೈಟಲ್ ಕೊಡ್ತಾ ಯಾಕಂದ್ರೆ ಓರಲ್ಲಿ ಹೇಳ್ಬೋದು, ಅವ್ರ ಮಾತಿ ಬೆಲೆ ಇರುತ್ತೆ. ನಾನು ಹೇಳಿಲ್ಲ, ಸುಳ್ಳು ಹೇಳೋದಿಲ್ಲ ಅವ್ರಾಗಲ್ಲ. ಅಂಥವ್ರು ಇರ್ಬೋದು, ತಪ್ಪದು. ಇವರೆಲ್ಲ ಯಾರು ಗೊತ್ತಾ? ಏತೇಹಿ ದೇವಪ್ರವರಾಹ ಪೃಥಿವ್ಯಾಂ ಜಾತಾಹ ಭುವೋ ಭಾರದಿಹೀರ್ಷುಂ ಈಶಂ ಪ್ರತೋಷ್ಯ ತದ್ಭಾವಿತ ಬುದ್ಧಿಕರ್ಮಭಿಃ ಪುನಶ್ಚ ತೇನೈವ ಸಹಾಪಿರೇ ದಿವಂ. ಇವರೆಲ್ಲ ದೇವಶ್ರೇಷ್ಠರುಗಳು, ಸಾಮಾನ್ಯರಲ್ಲ. ಪೃಥಿವ್ಯಾಂ ಜಾತಾಹ, ಭೂಮಿಯಲ್ಲಿ ಭಾರತಿಹೀರ್ಷು ಪೃಥಿವ್ಯಾಂ, ಭೂಮಿಯಲ್ಲಿ ಹುಟ್ಟಿದ್ದಕ್ಕೆ ಕಾರಣ ಏನು? ಭಗವಂತನ ಆರಾಧನೆ ಮಾಡಬೇಕು, ಭೂಭಾರ ಹಿಡಿತಕ್ಕೆ ಬಂದಿದ್ದಾನೆ, ನಮ್ಮ ಸೇವೆ ಸಲ್ಲಿಸಬೇಕು ಅಂತ ಬಂದವರೇ ಹೊರತು ಅವ್ರು ಹುಟ್ಟಿದ್ದೇ ಪಾಪಕರ್ಮ ಅಲ್ಲ. ಇವತ್ತು ವಾಯುದೇವರ ಅವತಾರ ಆಗಲಿ, ಭಾರತೀಯ ಅವತಾರವಾಗಲಿ ಯಾತಕ್ಕೆ ಬಂದಿಲ್ಲ? ಅದು ಅನುಗ್ರಹ ಮಾಡೋಕ್ಕೆ ಬಂದಿರೋದು ಅಷ್ಟೇ. ಅನುಗ್ರಹ ಮಾಡಿ ಬಂದಿರೋದು ಹೊರತು ಬ್ಯಾತಕ್ಕೂ ಬಂದಿದ್ದಲ್ಲ. ಅಂಥವರಿಗೆ ದೇಹ ಬಿಡೋದು ಸ್ವಾತಂತ್ರ್ಯ ಇದೆ, ಬಿಟ್ಟಿದ್ದಾರೆ ಅಷ್ಟೇ. ನಿಯಮ ಪಾಲನೆ ಮಾಡಿದ್ದಾರೆ ಹೊರತು ಯಾವುದೋ ಕಾರಣ ಪಾಪಕ್ಕೋಸ್ಕರ ಬಿಟ್ಟಿದ್ದಾರೆ ಅನ್ಕೋಬಾರ್ದು, ಅದೆಲ್ಲ ಹೇಳ್ತಾರೆ. ಪ್ರತೋಷ್ಯ ತದ್ಭಾವಿತ ಬುದ್ಧಿ ಕರ್ಮಭಿಃ ಪುನಶ್ಚ ತೇನೈವ ಸಹಾಪಿರೇ ದಿವಂ. ಅದಕ್ಕೆ ಕೃಷ್ಣ ಹೋಗೋರಿಗೆ ಕಾಯ್ತಾ ಇದ್ದರು ಪರಂಧಾಮಕ್ಕೆ. ಇಬ್ಬರು ಹೊರಟರು ಅಷ್ಟೇ ಹೊರತು ಬೇರೆ ಕಾರಣ ಇಲ್ಲ. ಹೋಗಬೇಕು ಹೊರಟರು, ದೇಹ ಬಿಡಬೇಕು ಬಿಟ್ಟರು, ಎರಡೂ ಧರ್ಮನೇ. ನೀನು ಒಂದು ಪಾಲನೆ ಮಾಡಿದ್ದೆ, ಆದರೆ ದೇಹ ಬಿಡಬೇಕು ಬಿಟ್ಟೆ ಅದು ಮಾಡಲಿಲ್ಲ ನೀನು. ಅದಕ್ಕೆ ನೀನೇನು ಮಾಡಬೇಕೀಗ? ನತೇನ್ ನೃಪಾದ್ಯಾಪಿ ಮಾನುಷೋ ಗತೋ ಭಾವಸ್ತತೋ ದ್ವೇಷ್ಟಿ ಸುಯೋಧನಾದೀನ್ ನಿಮಜ್ಜ ತದ್ವಿಷ್ಣು ಪದೋದಕೇತ್ರ ವಿಸೃಜ್ಯ ದೇಹಂ ಭಜ ದೇವಭಾವಂ. ನೀನು ತಪ್ಪು ಮಾಡಿದ್ದೆ ಈಗ. ನತೇ ನೃಪ ಅದ್ಯಾಪಿ ಮಾನುಷೋ ಗತಃ ಭಾವ. ನೃಪ, ಹೇ ರಾಜ, ಧರ್ಮರಾಜ, ನಿನಗಿನ್ನೂ ಕೂಡ ಏನಾಗಿಲ್ಲ, ಸ್ವರ್ಗಲೋಕ ಬಂದರೂ ಕೂಡ ಏನು ಹೋಗಿಲ್ಲ ನಿನಗೆ, ಮಾನುಷ ಭಾವ ಹೋಗಿಲ್ಲ. ಯಾಕೆ ಗೊತ್ತಾ? ದೇಹ ಬಿಟ್ಟಿಲ್ಲ. ದೇಹ ಬಿಟ್ಟರೆ ನಿನಗೆ ದೇವಭಾವ ಬರೋದು ಗೊತ್ತಾ? ದೇವಭಾವ ಬರ್ತಿದ್ದು ಬಿಟ್ಟಿಲ್ಲ ನೀನು. ದ್ವೇಷ್ಟಿ, ಅದಕ್ಕೆ ದುರ್ಯೋಧನಗಳನ್ನು ಬೈತಾ ಇದ್ದೀನಿ ಈಗ. ದ್ವೇಷ ಮಾಡಿದ ತಪ್ಪು ಅಂತ ಹೇಳೋದಿಲ್ಲ. ದ್ವೇಷ ಮಾಡಿದ ತಪ್ಪಲ್ಲ. ಏನು ತಪ್ಪು? ತನ್ನ ಭಾವನೆ ಸೇರಿಸಿ ಮಾಡಿದ ತಪ್ಪು. ಅರ್ಥ ಆಯ್ತಾ ಈಗ? ಡಿಫರೆನ್ಸ್ ಗೊತ್ತಾಯ್ತಿಲ್ಲ. ಇವನು ಫೇಲ್ ಆಗಿದ್ದಾನೆ, ತಪ್ಪಲ್ಲ. ನೋಡಿದ್ರೆ ಖುಷಿ ಫೇಲ್ ಆಗಿದ್ದ, ಖುಷಿಯಿಂದ ಬಂದುಬಿಟ್ರೆ ಭಾವ ಸೇರಿಬಿಟ್ಟಿದ್ದೆ ಆಗಲೇ ಅವನಿಗೆ. ಇಂಟೆನ್ಷನ್ ಇದೆ ಅಂತ ಅರ್ಥ ಆಯ್ತು. ನೀನು ತಪ್ಪು ಮಾಡ್ತಿದ್ದಿ. ಭೀಮಸೇನ ದೇವ್ರು ಬೈದಷ್ಟು ಯಾರೂ ಬೈದಿಲ್ಲ ದುರ್ಯೋಧನನ್ನು. ಅವ್ರಿಗೆ ಚೂರು ದೋಷ ಇಲ್ಲ. ಯಾತಕ್ಕೆ? ಏನಿಲ್ಲ, ಆ್ಯಸ್ ಪರ್ ಲಾ ಮಾಡಿದ್ದಾರಷ್ಟೇ. ನೀನು ಹಾಗಲ್ಲ, ಸ್ವಲ್ಪ ಇದು ಸೇರಿಸ್ಕೊಂಡಿದ್ದೆ. ಏನು? ಮಾನುಷ ಭಾವ. ಮಾನುಷ ಭಾವ ಅಂದ್ರೇನು? ಪರ್ಸನಲ್ ಆ್ಯಟಿಟ್ಯೂಡೇ ಸೇರಿಕೊಂಡಿದ್ದೆ, ಅವ್ರು ಸೇರಿಕೊಂಡಿಲ್ಲ. ಆದ್ದರಿಂದ ಅದು ಗ್ರೇಟ್ ಆಯಿತು. ನ್ಯಾಯಾಧೀಶ ಜಡ್ಜ್ಮೆಂಟ್ ಕೊಟ್ಟು ಯಾಕೆ ಒಪ್ತಾರೆ ಅಂದರೆ ಅವರಲ್ಲಿ ಏನಿಲ್ಲ, ಓನ್ಲಿ ಲಾ ನೋಡ್ತಾರೆ ಅಷ್ಟೇ. ಲಾ ನೋಡ್ತಾನೆ ಹೊರತು ಪರ್ಸನಲ್ ಏನೂ ಇಲ್ಲ. ಪರ್ಸನಲ್ ಇದ್ದಾಗ ಅದೇನಾಗಲಿಲ್ಲ, ಲಾ ಆಗೋದಿಲ್ಲ. ಲಾ ಫಾಲೋ ಮಾಡಿದ್ರು ಕೂಡ ದೇರ್ ಮೇ ಬಿ ಸಮ್ ಬಯಾಸ್ಡ್ ಅಪ್ರೋಚ್ ಇರಬಹುದು. ಇಲ್ಲಿ ಹಾಗಿಲ್ಲ. ಸಂತೋಷಪಡಿಸಿ, ಭಾರಿ ಸಂತೋಷಪಡಿಸಿ. ಪ್ರತೋಷ್ಯ ಅಷ್ಟೇ. ದ್ವೇಷ್ಟಿ ಸುಯೋಧನಾದೀನ್ ನಿಮಜ್ಜ ತದ್ವಿಷ್ಣು ಪದೋದಕೇತ್ರ ವಿಸೃಜ್ಯ ದೇಹಂ ಭಜ ದೇವಭಾವಂ. ಈಗ ಬಿಡು ದೇಹನ, ಬಿಡದೆ ಬಂದಿದೆಯಲ್ಲ, ಈಗ ಬಿಡು ಅಂತ ಹೇಳ್ತಾರೆ. ಬಿಟ್ಟು ಏನು ಮಾಡ್ಬೇಕು ನೀನೀಗ? ಎಲ್ಲಿ ಬಿಡಬೇಕು ಈ ದೇಹನ? ಗಂಗಾ ನದಿ ಇದೆ ಅಲ್ಲಿ, 3 ಹರಿಯುತ್ತಲ್ಲ ನೋಡಿ. ವಿಸೃಜ್ಯ ತದ್ವಿಷ್ಣು ಪದೋದಕೆ. ವಿಷ್ಣು ಪದ ಅಂದರೆ ಗಂಗಾ. ಗಂಗಾ ನದಿ ಹರಿತಾ ಇದೆ. 3 ಲೋಕದಲ್ಲಿ ಹರಿದ ಗಂಗಾ ನದಿ ಒಂದೇ. ಇಲ್ಲಿ ಬಿಟ್ಬಿಡು ದೇಹನ, ಗೊತ್ತಾಯ್ತು? ದೇಹ ಬಿಟ್ಟು ಹೊರಟ್ಬಿಡು. ವಿಷ್ಣು ಪದೋದೆ. ದುರ್ಯೋಧನ ಮೊದಲಾದವರನ್ನು ದ್ವೇಷ ಮಾಡಿದ್ದೆ ನೀನು, ಬೈದಿದ್ದೀಯಲ್ಲ. ದ್ವೇಷ ಮಾಡಬೇಕಾದ್ರೆ ದ್ವೇಷ ಮಾಡಿದ್ದೆ. ಆದ್ದರಿಂದ ಯಾಕೆ ಮಾಡೋಕ್ಕೆ ಕಾರಣ ಮನುಷ್ಯ ಭಾವ ಬಿಟ್ಟಿಲ್ಲ. ಅವತ್ತಿನ ಕಾಂಟ್ಯಾಕ್ಟ್ ನೀನು ಕೂತ್ಕೊಂಡ್ಬಿಟ್ಟಿದೆ ತಲೆಯಲ್ಲಿ, ಅದಿರಬಾರ್ದು. ಯಾತಕ್ಕೆ ಇದೆ ಅಂದರೆ ನೀನು ದೇಹ ಬಿಟ್ಟಿಲ್ಲ. ಆದ್ದರಿಂದ ಅದು ದೇಹ ಬಿಟ್ಟರೆ ಸರಿ ಹೋಗುತ್ತೆ. ದೇಹ ಬಿಡು ಅಂತ ಹೇಳ್ತಾರೆ, ಬಿಡ್ತಾನೆ. ಹಾಂ ಹಾಂ ಹೇಳಿ, ಮುಂದೆ ಹೇಳಿ. ಏನಾಗೆ?
ಅದು ಯಾರಿಗೆ ಹೋಗುತ್ತೆ ಬಿಡುತ್ತೆ ಪ್ರಶ್ನೆ ಇಲ್ಲ. ಅವ್ನಿಗೆ ಬರ್ಲಿಕ್ಕೆ ಒಂದು ಕಾರಣ ಇದೆ. ಎಷ್ಟೋ ಅನಧಿಕಾರಿಗಳು ದೊಡ್ಡ ಅಧಿಕಾರದಲ್ಲಿರ್ತಾರೆ, ಏನದು ಯಾವುದೋ ಸಾಧನೆ ಮಾಡ್ಕೊಂಡು ಬಂದಿರ್ತಾನೆ. ಆದರೆ ದುಷ್ಟ ಇರ್ತಾನೆ. ಸಜ್ಜನೆ ಇದ್ದರೆ ನೋ ಪ್ರಾಬ್ಲಮ್. ದುಷ್ಟ ಇದ್ದಾಗ ಏನು ಮಾಡ್ಬೇಕು, ಅದನ್ನು ಏನೂ ಮಾಡೋಂಗಿಲ್ಲ. ಸಾಧನೆ ಮಾಡಿದ್ದಕ್ಕೋಸ್ಕರ ಅದನ್ನು ಅಕ್ಸೆಪ್ಟ್ ಮಾಡಬೇಕು. ಬಟ್ ತಪ್ಪು ಮಾಡಿದಾಗ ಅದನ್ನು ತೆಗಿಬೋದು ಅಷ್ಟೇ. ಸುಮ್ಮನೆ ತೆಗಿಲಿಕ್ಕೆ ಬರೋದಿಲ್ಲ. ದುಷ್ಟ ಅಂತ ಕಾರಣಕ್ಕೆ ದುಷ್ಟ ಪ್ರೂವ್ ಆದಮೇಲೆ ತೆಗಿಬೇಕು, ಮೊದಲು ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಅದು ತಪ್ಪಲ್ಲ. ಹಾಂ ಹಾಂ, ಅದಕ್ಕೇ ಮಾನುಷ ಅನ್ನವನುಂಟು ಜ್ಞಾನಶೂನ್ಯನೂ ಅದೇ ಅಂತ ಹೇಳ್ತಾರೆ. ಮೊದಲೇ ಮನುಷ್ಯ ಅನ್ನ ಸಿಕ್ಕಲ್ಲಿ ತಿಂದರೆ ಗತಿ ಏನಾಗ್ತದೆ ಯೋಚನೆ ಮಾಡಿ. ಅದಕ್ಕೇ ದೇವ್ರ ನೈವೇದ್ಯ ಮಾಡಿದ್ದನ್ನು, ಭಕ್ತಿ ವೈಶ್ವಾದಿ ಮಾಡಿದ್ದನ್ನು ಕೃಷ್ಣಾರ್ಪಣ ಬುದ್ಧಿಯಿಂದ ಪ್ರಾಣಾಗ್ನಿಹೋತ್ರ ಅಂತ ಮಾಡಿದಾಗ ಏನಾಗುತ್ತದೋ ಆಗ ಮಾನುಷಾನ್ನದಲ್ಲೇ ನಂಬರ್ 1 ಆಗೋದ್ರಿಂದ ಎಷ್ಟೋ ಬುದ್ಧಿ ಸರಿಯಾಗಿರುತ್ತೆ. ಮೊದಲೇ ಮಾನುಷಾನ್ನ, ಅದರಲ್ಲೂ ಸಿಕ್ಕಾಬಟ್ಟೆ ಹೊಲಸು, 100 ಜನದ ಎಂಜಲು ತಿಂದು ಇನ್ನೇನಾಗುತ್ತೆ ಯೋಚನೆ ಮಾಡಿ. ದೇಹ ಶುದ್ಧಿ ಎಂಬ ಸಾಮಾನ್ಯ ಅಲ್ಲ, ಮನುಷ್ಯತ್ವನೇ ಹಾಗೆ ಮಾಡಿಬಿಡುತ್ತೆ. ನೀವು ಬೇಸಿಗೆಗಾಲ ವೆದರ್ ಲೈಕ್ ಇಟ್ ಆರ್ ನಾಟ್, ಬಿಸಿಲಿಗೆ ಹೋದ್ರೆ ಬೇಸಿಗೆ ಬಂದೇ ಬರುತ್ತೆ, ಸೆಕೆ ಆಗೇ ಆಗುತ್ತೆ. ಈಗ ಮತ್ತು ತಪ್ಸೋಕ್ಕಾಗೋದಿಲ್ಲ. ಅದು ಚಳಿಗಾಲ ಚಳಿ ತಪ್ಸೋಕ್ಕಾಗುತ್ತೆ, ದೇಹದ ಮೇಲೆ ಅಫೆಕ್ಟ್ ಆಗೇ ಆಗುತ್ತೆ. ಅದಕ್ಕೆ ಶ್ರೀಮಂತ ಯೋಚನೆ ಮಾಡ್ಕೊತಾನೆ, ಎ ಸಿ ಹಾಕ್ಕೋತಾನೆ, ಅವೆಲ್ಲ ಮಾಡ್ತಾನೆ. ಎ ಸಿ ಎಲ್ರಿಗೂ ಹಾಕ್ಕೊಳಕ್ಕಾಗುತ್ತಾ? ಆಗೋದಿಲ್ಲ. ಯೋಗಿಗಳಿಗೆ ಸಾಧ್ಯ ಅಂತ. ಇದು ನಮ್ಮ ಯೋಗ ಮಂತ್ರ, ಇದು ಯಂತ್ರದ ಯೋಗ ನಮ್ಮದು ಅಷ್ಟೇ. ಅವ್ರದ್ದು ಮಂತ್ರದ ಯೋಗ, ಧ್ಯಾನ ಯೋಗ ಮಾಡ್ತಾರೆ. ವಿಸೃಜ್ಯತೇಹಂ ಭಜ ದೇವಭಾವಂ ಸುಯೋಧನಾದ್ಯ ಯದಿ ಮೇ ಸುಪಾಪಾಃ ಆರಬ್ಧಧರ್ಮಕ್ಷಯಮಿಪ್ಯನಿತ್ಯಾಪ್ಯನಿತ್ಯ ನಿಶೇಷಸೌಖ್ಯೋಜ್ಜಿತ ನಿತ್ಯ ದುಃಖೇ ಅವಶಾಃ ಪತಿಷ್ಯಂತಿ ಅಪುನರ್ನಿವೃತ್ತಾಃ. ಈಗ ಇವರೆಲ್ಲ ದುರ್ಯೋಧನಾದಿಗಳು ತಪ್ಪಿತಸ್ಥರು ಎಲ್ಲ ಸರಿಯೇ. ನೀವು ವೈಯಕ್ತಿಕ ದ್ವೇಷ ತೋರಿಸ್ಲಿಕ್ಕೆ ಹೋಗಬೇಡ. ನೀನೇನು ಬೈದಿ ಅವ್ರನ್ನೀಗ ಇಂಥ ಗತಿ ಆಗುತ್ತಾ? ಹಾಗೆಲ್ಲ ಬೈದಿಯಲ್ಲ, ಅದು ಉಪಯೋಗ ಇಲ್ಲ. ಯಾಕೆ ಗೊತ್ತಾ? ಏನದು, ಅವ್ರಿಗೊಂದು ಏನೋ ಯಾವುದೋ ಸ್ವಲ್ಪ ಪುಣ್ಯ ಮಾಡಿದ್ದಾರೆ, ಅನುಭವಿಸ್ಲಿಕ್ಕೆ ಕೊಟ್ಟಿದೆ ಅಷ್ಟೇ. ಸ್ವಾರಸ್ಯ ಏನು ಗೊತ್ತಾ? ಸಜ್ಜನರು ಯಾವಾಗಲೂ ಕೂಡ ದುಃಖಾನುಭವ ಮೊದಲು ಕೊಟ್ಬಿಟ್ಟು ಆಮೇಲೆ ಏನು ಮಾಡ್ತಾರಂತೆ? ದುಃಖಾನುಭವ ಮೊದಲು ಆಮೇಲೆ ಸುಖಾನುಭವ. ಇವ್ರಿಗೆ ಮೊದಲು ಸುಖಾನುಭವ ಮಾಡಿಬಿಟ್ಟು ಆಮೇಲೆ ಏನು ಮಾಡ್ತಾರೆ? ದುಃಖಾನುಭವ ಮಾಡ್ತಾರೆ. ಉಲ್ಟಾ ಪಡ್ತಾಯಿದೆ. ಯಾಕೆ ಗೊತ್ತಾ? ದುಃಖಾನುಭವ ಮೊದಲು ಕೊಟ್ಬಿಟ್ಟು ಆಮೇಲೆ ಸುಖಾನುಭವ ಕೊಟ್ಟಾಗ ಸುಖದ ಟೇಸ್ಟ್ ಗೊತ್ತಾಗ್ತದೆ. ಯಾಕೆ ದುಃಖ ಅನುಭವಿಸಿರ್ತಾರಲ್ಲ, ದೇ ಎಂಜಾಯ್ ಮೋರ್. ಅವ್ರಿಗೆ ಯಾಕೆ ಸುಖ ಕೊಡ್ತಾರೆ ಅಂದರೆ ಆಮೇಲೆ ದುಃಖ ಡಬಲ್ ಕಾಣಿಸ್ತವ್ರಿ, ದುಃಖ ಜಾಸ್ತಿ ಆಗಿದೆ ಅಂತೇಳಿ. ಆ ಸೈಕಾಲಜಿಕಲ್. ಈ ಮಾತು ಎಲ್ಲಿ ಬರುತ್ತೆ ಗೊತ್ತೇನೋ? ಮೃಗರಾಜನ ಕಥೆ ಬರ್ತದೆ ಭಾಗವತಲ್ಲಿ. ಮೃಗರಾಜನ ಕಥೆ. ಆತ ದೇಹ ಬಿಡ್ತಾನೆ, ಒಂದು ಕೆಲಸ, ಅದು ಕಥೆ ಕೇಳಿರ್ತೀರಿ. ಅದು ಹೇಳಿದ ಒಬ್ಬರ ಕೆಲಸ ಹೇಳ್ತೀವಿ, ಅದು ಹೇಳಿರೋದು ಟೈಮ್ ಇಲ್ಲದೆ ಹೋದರೆ. ತುಂಬ ಗೋದಾನ ಎಲ್ಲ ಮಾಡ್ತಾಯಿರ್ತಾನೆ, ಸಿಕ್ಕಾಬಟ್ಟಿ ಮಾಡಿ 20 ಕೋಟಿ 30 ಕೋಟಿ ಗೋದಾನ ಮಾಡಿದ್ದಂತ. ನಾವು ಒಂದು ಮಾಡೋದು ಗೋಳಾಡ್ತೇವೆ, 20 ಕೋಟಿ ಗೋದಾನ. ಇಷ್ಟೆಷ್ಟು ಗೋದಾನ ಮಾಡಬೇಕಂತ ಅಂದ್ಕೊಂಡಿದ್ದು ಅಂಥ ಮಹಾನುಭಾವ. ಹೊಸದು ಗೋದಾನ ಮಾಡ್ದ. ಅವಾಗ ಏನಾಯಿತು? ಹೋದ, ಇನ್ನೊಬ್ಬನಿಗೆ ಗೋದಾನ ಮಾಡ್ದ. ಆಗ ಇಬ್ಬರು ಬಂದರು, ಹೇಳಿದರು, ರಾಜ ಏನಿದೆ ಅನ್ಯಾಯ ಅಂತ. ಏನದು? ದಾನ ಕೊಟ್ಟಿದ್ದೀಯಾ? ಏನಾಗಿತ್ತು ಗೊತ್ತಾ? ಇವ್ರು ರಾಜ ಹಾಗೆ ಮಾಡಿಲ್ಲ. ಒಂದು ಅಲ್ಲಿ ಸೇರ್ಕೊಂಡ್ಬಿಟ್ಟಿತ್ತು, ಹೋಗಿ ವಾಪಸ್ ಹೋದ್ಬಿಟ್ಟಿದ್ದ. ಅದು ಗೊತ್ತಿಲ್ಲದೆ ಕೊಟ್ಬಿಟ್ಟಿದ್ದ. ಅನ್ಯಾಯ ಆಗಿದೆ, ಭಾಳ ಅನ್ಯಾಯ ಮಾಡಿದ್ದೀನಿ ನೀನೀಗ. ಇನ್ನೊಬ್ರಿಗೆ ಕೊಟ್ಟಿದ್ದಮ್ಮ ಕೊಡಬಾರ್ದು ನೀನೀಗ. ತಪ್ಪು ಮಾಡಿದ್ದೆ. ಇನ್ನೊಬ್ರು ಸೈಟೇ ದಾನ ಮಾಡಿಬಿಟ್ಟು ಕೊಟ್ಬಿಡ್ತಾರಲ್ಲ, ಭಾರಿ ಮೋಸ ಅದು. ಹಾಗೆಲ್ಲ ಮಾಡಬಾರ್ದು, ತಪ್ಪು ಮಾಡಿದ್ದೆ. ಇಲ್ಲ, ಹಾಗೆಲ್ಲ ಮಾಡಿಲ್ಲ, ಅದೆಲ್ಲ ಇಲ್ಲ. ನೋಡು, ನಾನು ತೊಗೊಳ್ಳೋ ಅಧಿಕಾರ ನನಗಿಲ್ಲ, ಕೊಟ್ಟಿದ್ದೆ, ಬಿಟ್ಟೋಗ್ಬಿಟ್ಟ. ವಾಪಸ್ ಕೊಟ್ಟೋಗ್ಬಿಟ್ಟ ಗೋವನ್ನು. ಇನ್ನೊಬ್ರು ಏನು ಮಾಡ್ದ? ನನ್ನ ಗೋವು ನೀನು ಅವನಿಗೆ ಕೊಟ್ಟಿದ್ದೆ, ನಾನು ಈಗ ನಾನು ತೊಗೊಳ್ಳಲ್ಲ. ನಾನು ಇಬ್ಬರು ಬಿಟ್ಟೋಗ್ಬಿಟ್ರು ಗೋದಾನ. ಮೊದಲು ಕೊಟ್ಟಿದ್ದು ವಾಪಸ್ ತೊಗೊಂಡಿದ್ದೆ, ನಾನು ಈಗ ತೊಗೊಳ್ಳಲ್ಲ ಅಂದರು. ಅವ್ರು ಯಾರಿಗೋ ಹೊಟ್ಟೆ ಕೊಟ್ಟಿದ್ದೆ, ನಾನು ತೊಗೊಳ್ಳಲ್ಲ ಅಂದರು. ಅಲ್ಲೇ ಬಿಟ್ಟುಬಿಟ್ರು. ಎಲ್ಲ ಅದೊಂದು ಕೇಸ್ ಆಗ ಉಳ್ಕೊಂಡ್ಬಿಡ್ತು. ಕೊನೆಗೆ ಆ ದೇಹ ಬಿಟ್ಟ ಕರ್ಕೊಂಡೋಗ್ರು. ಕೇಳಿದರು, ನೀನು ಭಾರಿ ಪುಣ್ಯ ಮಾಡಿದ್ದೆ, ಪಾಪನೂ ಮಾಡಿದ್ದೆ, ನೀನು ಪಾಪದ ಫಲ ಬದಲಬೇಕೋ ಪುಣ್ಯದ ಫಲ ಬದಲಬೇಕು ಅಂತ ಆಪ್ಷನ್ ಕೇಳ್ತಾರೆ. ಫಸ್ಟ್ ಯಾವ್ದು ಬೇಕು ನಿನಗೆ? ಪಾಪಾನುಭವ ಮಾಡ್ತೀಯೋ ಪುಣ್ಯಾನುಭವ ಮಾಡ್ತೀಯೋ? ಹಾಗೆ ಪಾಪ ಅನುಭವ ಮಾಡ್ತೀನಿ ಫಸ್ಟ್. ಅದು ಈಗ ನಮಗೆ ಅರ್ಥ ಆಗುತ್ತೆ. ಯಾಕೆಂದರೆ ಆಮೇಲೆ ಮೊದಲು ಪುಣ್ಯ ಅನುಭವ ಅದು ಸ್ವಲ್ಪ ಪಾಪ ಜಾಸ್ತಿ ಕಾಣುತ್ತೆ. ಇದಾದರೆ ಏನಾಗುತ್ತೆ? ಭಾರಿ ಖುಷಿ. ಆದ್ದರಿಂದ ಮೊದಲು ದುಃಖಾನುಭವ ಮಾಡ್ತೀರಿ ಅಂತ ಹೇಳ್ತಾರೆ. ಇದು ಮಾತು ಬಂದಿದೆ ಹಿಂದೆ. ಆದ್ದರಿಂದನೇ ಯಾವ ದುಷ್ಟರಿಗೆ ನಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತೀಗ. ದುಷ್ಟರು ಮೆರೀತಾ ಇರ್ತಾರೆ. ಯಾತಕ್ಕೆ ಅಂದರೆ ಅವ್ರಿಗೇನು ಕೊಟ್ಟಿದ್ದಾನೆ ಪರಮಾತ್ಮ ಈಗ, ಆಮೇಲೆ ಹೊಡಿತಾನೆ. ಇವರು ಈಗ ಕಷ್ಟಪಡ್ತಿರ್ತಾರೆ, ಆಮೇಲೆ ಭಾರಿ ಸುಖ ಆಗುತ್ತೆ. ಇದು ತಿಳ್ಕೊಂಡ ಮೇಲೆ ಅಂದರೆ ನಾವೆಲ್ಲ ಒಳ್ಳೆಯವರೇ ತಾತ್ಪರ್ಯ ಎಲ್ಲ. ಅದಕ್ಕೆ ದುಃಖ ಎರಡೂ ಆಗಿರ್ಬೋದು. ಜನರಲ್ ಕೇಸ್ ಅದು. ಸರಿಯಾಗಿ ಮಾಡಿದ್ದೇವೆ ಅಂತ ತಿಳ್ಕೊಂಡ್ರೆ ಏನರ್ಥ? ದುಃಖ ಆದರೆ ಹೇಳಬೇಕು, ದೇವ್ರು ಯಾತಕ್ಕೂ ಕೊಟ್ಟಿದ್ದೆ, ಇದಕ್ಕೂ ಅದಕ್ಕೆ ಸಂಬಂಧ ಇಲ್ಲ. ಇಷ್ಟೆಲ್ಲ ಸತ್ಯನಾರಾಯಣ ದೇವ್ರ ಪೂಜೆ ಮಾಡ್ತಿದ್ದೇವೆ, ಯಾರೂ ದುಃಖ ಆಗಿದೆ ಅಂದರೆ ಇದರಿಂದ ಯಾವುದೋ ದುಃಖ ಅಲ್ಲದು, ಬೇರೆ ಯಾವುದೋ ದುಃಖ ಅನುಭವಿಸ್ತಾ ಇದ್ದೇವೆ ಅಷ್ಟೇ. ಇದರಿಂದ ಯಾರಿಗೆ ಒಳ್ಳೆಯದಾಗೇ ಆಗುತ್ತೆ. ಆ ಥರ ಪಾಸಿಟಿವ್ ಅಪ್ರೋಚ್ ಇರಬೇಕು ಹೊರತು ಏನಿರಬಾರ್ದು,
ನೆಗೆಟಿವ್ ಆಗಿಬಿಡ್ತಾರೆ. ಇಷ್ಟೆಲ್ಲ ಮಾಡಿದರೂ ದೇವರು ಬಡತನ ಕೊಟ್ಟಿದ್ದಾನೆ, ಅವನು ಭ್ರಷ್ಟಾಚಾರಿ, ಮನೆ ಮೇಲೆ ಕೊನೆ ಕಟ್ಟಿಸ್ತಿದ್ದಾನೆ, ಇದು ಯಾವ ನ್ಯಾಯ, ದೇವರಿಗೆ ಬುದ್ಧಿ ಇಲ್ಲ, ದೇವರಿಗೆ ಕಣ್ಣಿಲ್ಲ ಅಂತ ಬಾಯಿ ಬಂದ ಬೈದ್ಬಿಡ್ತಾನೆ. ಅದಕ್ಕಿಂತ ದೊಡ್ಡ ಪಾಪ ಇಲ್ಲ. ಹಿ ನೋಸ್ ಎವ್ರಿಥಿಂಗ್. ಅದು ಯಾವಾಗ ಕೊಡು ಯಾರಿಗೆ ಕೊಡೋಕ್ಕೂ ಗೊತ್ತಿದೆ ಆತನಿಗೆ. ಆದ್ದರಿಂದ ಇದು ಮಾಡೋಕ್ಕೆ ಹೋಗಬಾರ್ದು. ನಮೇನ್ ರೂಪಾದ್ಯಾಪಿ ಹಿಮಾನುಷೋ ಗತಃ. ಎಷ್ಟು ಧರ್ಮಸೂಕ್ಷ್ಮ ಇದೆ ಗೊತ್ತಾಗ್ಬಿಟ್ರೆ ಇದರಲ್ಲಿ. ಆಗ ನಿರ್ಣಯ ಓದಿದ ಆ ರೀತಿ ಓದಿದಾಗ ಅದು ನಿರ್ಣಯ. ಸುಮ್ಮನೆ ಕತೆ ಓದಿದ್ರೆ ಏನು ಅರ್ಥನೇ ಆಗಲ್ಲ, ಕತೆ ಓದಿ ಏನೂ ಅರ್ಥ ಕೂಡ ಆಗಲ್ಲ ಅದರಲ್ಲಿ. ಈಗ ನೋಡು, ಅವರು ಮೇಲೆ ಬಂದಿರಬಹುದು, ನೀನೇ ಒಟ್ಟು ಬೈಯೋಕ್ಕೆ ಹೋಗಬೇಡ ಅವ್ರನ್ನೆಲ್ಲ. ಅದು ವೆರಿ ಟೆಂಪರರಿ ಅಷ್ಟೇ. ನಾವು ಮೊದಲು ಸುಖಾನುಭವ ಕೊಟ್ಟಿದ್ದೀವಿ ಅವ್ರಿಗೆ ಅಷ್ಟೇ. ಮುಂದೆ ಅನುಭವಿಸಿ ಒಂದೊಂದು ತಮಸ್ಗೆ ಹೋಗ್ತಾರೆ. ಯಾಕೆ ಯೋಚನೆ ಪಡ್ತೀಯ? ಎಲ್ಲಿಗೆ ಹೋಗ್ತಾರೆ ಅವ್ರೀಗ? ಇವತ್ತು ಯಾವುದೋ ಬಸ್ ಹತ್ಬೇಕಾದ್ರೆ ಹಚ್ಚಿಬಿಡ್ತಾರೆ. ಒಬ್ಬ ನಿಧಾನ ಹತ್ತಾನೆ, ಒಬ್ಬ ಚರೋದರ ಹಚ್ಚಿಬಿಡ್ತಾರೆ. ಇವು ಉಳಿದೋರಿ ಏನು ರಿಸರ್ವೇಷನ್ ಹೋಗ್ರಿ, ನೀವು ನುಗ್ಗ್ರಿ ಅಂತಾರೆ. ಯಾಕೆ ನುಗ್ಗಬೇಕು? ನಾನು ರಿಸರ್ವೇಷನ್ ಇದೆ, ಹೋಗ್ತೀನಿ, ಕೂತ್ಕೊಂಡು ಎಬ್ಬಿಸ್ಕೊಡ್ತೀನಿ, ಯಾಕೆ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾರೆ. ಆ ಧೈರ್ಯ ಇರಬೇಕು ಅವನಿಗೆ. ಅವ್ನು ಮುಂದೆ ಕೂತ್ಕೊಂಡ್ಬಿಟ್ಟ, ಖುಷಿಯಿಂದ ಕೂತ್ಕೊಂಡು ಅವ್ನು ಬಂದು ಹೇಳೋದು ಎಬ್ಬಿಸ್ದ. ಏನಾಯ್ತು? ಅವ್ನು ಕೂತಿದ್ದು ಏನಾಯ್ತು ಈಗ? ಅಷ್ಟೇ, ದುರ್ಯೋಧನ ಕೂತಿರೋದು ಅಷ್ಟೇ ಈಗ. ಗೊತ್ತಾ? ಸ್ವಲ್ಪ ತಾವೇ ಒಂದು ಕೆಳಗೆ ಹೋಗಿಸ್ತಾರೆ, ಯಾಕೆ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾ. ಇದು ಅರ್ಥ ಮಾಡ್ಕೊಂಡಾಗ ಇನ್ನೊಬ್ಬರ ಮೇಲೆ ನಾವು ಏನು ದ್ವೇಷ ಪಡೋಕ್ಕೆ ಕಾರಣ ಇಲ್ಲ. ದೇವ್ರು ನೋಡ್ಕೊತಾನೆ, ಯಾವಾಗ ತಲೆ ಕಟ್ಸ್ಕೋಬೇಕದು. ಕೂಡಿಸೋದು ಅವನೇ, ಇಳಿಸೋದೇ ಅವನೇ. ಯಾವಾಗ ಕೂಡಿಸ್ಬೇಕೋ ಕೂಡಿಸ್ತಾನೆ, ಯಾವಾಗ ಎಬ್ಬಿಸ್ಬೇಕೋ ಎಬ್ಬಿಸ್ತಾನೆ. ನಮ್ಮ ಕೆಲಸನ ನೋಡ್ಕೊಂಡು ಹೋಗ್ಬೇಕಷ್ಟೆ. ನಿಶೇಷ ಸೌಖ್ಯ ನಾವು ಈಗಲೇ ಮಾಡಿದ್ದು ದೇವ್ರಿಗೆ ಕೇಳ್ತೀವಿ, ಅದು ತಪ್ಪು. ಅವ್ನು ಪ್ಲೀಸ್ ಪರಿಶ್ರಮ ಅಂತ ಕೇಳ್ತೀವಿ. ನೀನು ಯಾರು ಕೇಳೋದಕ್ಕೆ ಅದನ್ನು? ಇವತ್ತು ಕೋರ್ಟಿಂದ ಏನು ಫುಲ್ ಹಾಕ್ತಾರೆ, ಏನು ಮಾಡೋಕ್ಕೆ ಬರೋಲ್ಲ. ಮತ್ತು ಅವಸರ ಪಟ್ಟರೆ ಹಾಗೆ ಏನು ತಪ್ಪು ಮಾಡಿದ್ದೆ ಅಂತ ಇನ್ನೂ ಮುಂದೆ ಹಾಕ್ತಾರೆ. ಆಮೇಲೆ ಸುಮ್ಮನೆ ಇರಬೇಕಷ್ಟೇ. ಆಗ ಕೆಲವು ಇಂಟೆನ್ಷನ್ಲೇ ಮಾಡ್ತಾರಲ್ಲ, ಅದು ತಪ್ಪು, ಮಾಡಬಾರ್ದು. ದೇವಾಂಶಜಾಯೇತು ಸಮಸ್ತ ಶಸ್ತೆ ಸ್ವಮೂಲ ರೂಪಂ ಸಮವಾಪ್ಯ ಕಾಲೇ. ಮುಂದೆ ಹೇಳ್ತಾರೆ, ಸ್ವತಾರತಮ್ಯಾನುಸೃತಾಂ ವಿಮುಕ್ತಿಂ ಪ್ರಾಪ್ಸ್ಯಂತಿ ತಾತ್ರಾಪಿ ವಿಚಾರ್ಯಮಸ್ತಿ. ಅವರೆಲ್ಲ ಹೀಗಿದ್ದಾರೆ, ನೀವೆಲ್ಲ ಹೀಗಿದ್ದೀರಿ, ದೇವಾಂಶ ಸಂಭೂತರು ನೀವೆಲ್ಲ, ಭಾರಿ ಒಳ್ಳೆಯದಾಗುತ್ತೆ ನಿಮಗೆ, ಮೋಕ್ಷಕ್ಕೆ ಹೋಗ್ತೀರಿ, ಯಾಕೆ ಯೋಚನೆ ಮಾಡ್ತೀವಿ, ಬಿಡು ಅಂತೇಳಿ ಸಮಾಧಾನ ಮಾಡ್ತಾರೆ. ಇದು ನಡೆದ ಪ್ರಸಂಗ. ಹೊತ್ತಾಗಿದೆ, ನಾಳೆ ಮುಂದುವರ್ಸ. ಇವತ್ತು ಎಷ್ಟಾಯಿತು? ಹಾಂ ಹಾಂ 9. ಭಾರಿ ಸ್ಲೋ ಆಗಿಬಿಡ್ತಾರೆ. ಹಾಂ 77 ಶ್ಲೋಕ ಇದೆ. ಬದಿರಿಯಲ್ಲಿ ಹೋಗ್ತಾ ಇರೋದು ನೋಡ್ಲಿಕ್ಕೆ ಅಂಥೇಳಿ. ಇರೋದು ಭಾರಿ ಸ್ವಲ್ಪ ಕಿಲೋಮೀಟ್ರು, ವಾರಗಟ್ಟಲೆ ತೊಗೋತಾರೆ. ಯಾಕೆಂದರೆ ಒಂದೊಂದು ಹೆಜ್ಜೆ ಇಡಬೇಕಾದ್ರೆ ಅಷ್ಟು ಇದಾಗ ಕಾಣುತ್ತೆ. ತುಂಬ ಇದೇನು ದಾರಿಗೇನೆ ಇರೋದಿಲ್ಲ. ಈಗ ಹತ್ತಬೇಕು, ಜಾರಬೇಕು, ಅವೆಲ್ಲ ಇರ್ತಾವಂತೆ. ಹೋದವ್ರು ಭಾಳ ಹೇಳ್ತಾರೆ. ಅದು ಡಿಸ್ಟೆನ್ಸ್ ಭಾರಿ ಕಡಿಮೆ, ಹೋಗಿ ಬರೋ ಟೈಮ್ ಭಾರಿ ಜಾಸ್ತಿ ತೊಗೊಳುತ್ತೆ. ಯಾಕೆಂದರೆ ರೋಡ್ ಸರಿ ಇರೋದಿಲ್ಲ. ಇಲ್ಲಿ ಡಿಫಿಕಲ್ಟ್ ಬಂದಾಗ, ಕೆಲವು ವಿಷಯ ಸೂಕ್ಷ್ಮ ಇದ್ದಾಗ ಮುಂದಕ್ಕೆ ಹೋಗಲ್ಲ, ಕೆಲವು ಮುಂದಕ್ಕೆ ಹೋಗುತ್ತೆ.